ನಮಸ್ಕಾರ, ನಾನು ನಿಮ್ಮ ದಿವ್ಯಾ ವಸಂತ. ಫ್ರೀಡಮ್ ಟಿವಿಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತು ನನ್ನ ಜೊತೆ ಮಂಗಳೂರಿನಿಂದ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿಯನ್ನ ಕೊಟ್ಟಿರುವ ಅಲೋಕ್ ಅವರು ಇದ್ದಾರೆ. ಸೊ ಇವರು ಒಂದು ಸಿನಿಮಾವನ್ನ ಮಾಡಿದ್ದಾರೆ. ಈಗ ಪ್ರೆಸೆಂಟ್ ಸಿಕ್ಕಾಪಟ್ಟೆ ಚೆನ್ನಾಗಿ ರನ್ನಿಂಗ್ ಹೋಗ್ತಾ ಇದೆ ಅದು ಸಿನಿಮಾ. ಆ್ಯಂಡ್ ಆ ಸಿನಿಮಾ ಯಾವುದು ಅಂತಂದರೆ ಕುಡ್ಲ ನಮ್ಮದು ಊರು. ಹಾಗಾದರೆ ಬೇರೆಯವ್ರ ಊರು ಯಾವುದು? ಬನ್ನಿ ಅವ್ರನ್ನ ಮಾತಾಡ್ಸೋಣ, ಕೇಳೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮ್ಯಾಮ್. ಹೇಗಿದ್ದೀರಾ? ಸೂಪರ್. ಎಸ್, ಅಲೋಕ್ ನಿಮ್ಮ ಹೆಸರು. ಈಗ ಆಲ್ಮೋಸ್ಟ್ ಮಂಗಳೂರಿಂದ ಬಂದವರೆಲ್ಲ ಪಕ್ಕದಲ್ಲಿ ಒಂದು ಹೆಸರುಗಳನ್ನ ಸೇರಿಸ್ಕೊಂತಾರೆ, ನೀವು ಯಾಕೆ ಸೇರಿಸ್ಕೊಂಡಿಲ್ಲ? ಅಲೋಕ್ ಚೆನ್ನಾಗಿದೆ ಮ್ಯಾಮ್, ಕೇಳೋಕ್ಕೆ ಕರೆಯೋಕ್ಕೂ ಈಸಿ. ಮುಂದಕ್ಕಿರೋ ಹೆಸರಿಗಿಂತ ಇದು ಫಸ್ಟ್ ಹೆಸರೇ ಜಾಸ್ತಿ ಇಂಪಾರ್ಟೆಂಟ್ ಅಂತ ನನಗನ್ಸುತ್ತೆ. ಪಕ್ಕದಲ್ಲಿ ಇರೋ ಹೆಸರನ್ನು ಇಟ್ಕೊಂಡು ಕರ್ಸ್ಕೊಳ್ಳೋಕೆ ಇಷ್ಟ ಇಲ್ಲ. ಓಕೆ, ಕೆಲವೊಬ್ರಿಗೆ ಆ ಸರ್ವ್ ನೇಮಿಂದಾನೇ ಫೇಮಸ್ಸು, ಒಂದು ವ್ಯಾಲ್ಯೂ ಜಾಸ್ತಿ ಅಂತ. ನಿಮ್ಗದು ಅನ್ನಿಸ್ತಿಲ್ವಾ? ನೀವು ನನ್ನನ್ನು ಅಲೋಕ್ ಫ್ರಮ್ ಕುಡ್ಲಾನಿ. ಸೊ ಕುಡ್ಲಾದಿಂದ ಅಲೋಕ್ ಅವ್ರು ನಮ್ಮ ಜೊತೆಗಿದ್ದಾರೆ. ಈಗ ನೀವೇ ಹೇಳ್ದಂಗೆ ಕುಡ್ಲಾ ಅಂತ ಹೇಳಿ ಅಂತಂದ್ರಿ. ಈಗ ನಿಮ್ಮ ಸಿನಿಮಾದ ಟೈಟಲ್ ಕೂಡ ಕುಡ್ಲ ನಮ್ಮದು ಊರು ಅಂತ ಇದೆ. ಮತ್ತು ನಿಮ್ಮ ಸಿನಿಮಾವನ್ನು ಇಡೀ ಕರ್ನಾಟಕ ನೋಡುತ್ತೆ, ಬೇರೆ ಸ್ಟೇಟಲ್ಲಿರೋರು ನೋಡ್ತಾರೆ, ಕನ್ನಡಿಗರು. ಅವರೆಲ್ಲ ಯಾವ ಊರಂಗಾದ್ರೆ ಯಾಕೆ ನೀವು ಟೈಟಲ್ ಯಾಕೆ ಆ ರೀತಿ ಇಟ್ರಿ? ಕರ್ನಾಟಕದಲ್ಲಿ ಬರೋ ಎಲ್ಲ ಪಿಕ್ಚರ್ನ ನಾವು ನೋಡಲ್ವಾ? ಕರ್ನಾಟಕದಲ್ಲೇ ಇರೋದು ನಾನು. ಅದರೊಳಗಡೆ ಕುಡ್ಲ ಅಂತ ನಮ್ಮವ್ರ ಹೆಸರು ಇಟ್ಟಿದ್ದಾರೆ ಯಾರು. ಆಮೇಲೆ ನನ್ನ ಈ ಮೂವಿ ಏನಿದೆ ಅದಕ್ಕೆ ಕುಡ್ಲ ನಮ್ದೂರು ಅನ್ನೋ ಟೈಟಲ್ ಬಿಟ್ಟರೆ ಬೇರೆ ಯಾವುದು ಟೈಟಲ್ ಸೂಟ್ ಆಗಲ್ಲ. ಸೊ ಅದಕ್ಕೋಸ್ಕರ ಕುಡ್ಲ ನಮ್ದೂರು ಬೆಟರ್ ಅನಿಸುತ್ತೆ. ಹೌದು. ಈಗ ನಿಮ್ಮ ಊರಲ್ಲಿ ಏನಾದರೂ ತೊಂದರೆ ಆದರೆ ಅದನ್ನು ಕೇಳಿಸ್ಕೊಳ್ಳೋಕ್ಕೆ ನನಗೂ ಇಷ್ಟನೇ. ಏನಾಗಿರಬಹುದು, ಏನಾಗಿದೆ ಅಂತ ಕೇಳೋಕ್ಕೆ ನನಗಿಷ್ಟ. ನಾನು ಕಾಯ್ತಾ ಇರ್ತೀನಿ ಅಂಥದ್ದೇನಾಗಿದೆ ಅಂತ. ಸೊ ಇದು ಕುಡ್ಲಾದಲ್ಲಿ ನಿಮಗೆ ಸಾಕಾಗಲ್ಲ, ಅಷ್ಟಿದೆ ಕತೆಗಳು. ಅಂದರೆ ಈಗ ಕುಡ್ಲ ಅಂತ ಕೇಳಿದ ತಕ್ಷಣ ಈ ಮಂಗಳೂರಿಯನ್ಸ್ ಮಾಡ್ಕೊಂಡಿರ್ತಾರೆ ಬಿಡು ಸಿನಿಮಾನ, ಅವ್ರದ್ದು ಸಬ್ಜೆಕ್ಟಲ್ಲಿ ಇರುತ್ತೆ ಅನ್ನೋ ಥರ ಆಡಿಯನ್ಸ್ದು ಮೈಂಡ್ಸೆಟ್ ಇರುತ್ತೆ. ಅವ್ರಿಗೇನು ಹೇಳ್ತೀರಾ? ಆ ಥರ ಪರ್ಟಿಕ್ಯುಲರ್ ಆಗಿ ಮಂಗಳೂರಲ್ಲಿ ಇರುವಂಥ ಸಬ್ಜೆಕ್ಟ್ ಮಾತ್ರ ಇಲ್ಲ ಇದರಲ್ಲಿ. ಎಲ್ಲ ಸ್ಪೆಷಲಿ 90s ಕಿಡ್ಸಿಗೆ ಕನೆಕ್ಟ್ ಆಗೋ ಸುಮಾರು ಸಬ್ಜೆಕ್ಟ್ಸ್ ಇದೆ. ಅದರ ಜೊತೆಗೆ ಒಂದು ಸ್ವಲ್ಪ ಮಂಗಳೂರು ಅಂದರೆ ಏನು, ತುಳುನಾಡು ಹೇಗೆ ಹುಟ್ಟಿದ್ದು, ಅದು ನಮಗೆ ಜನರಲ್ ನಾಲೆಜ್ ಅಂತ ತಗೋಬೋದು. ಅದನ್ನು ಎಲ್ಲರೂ ಗೊತ್ತಿಲ್ಲದವರಿಗೆ ಅದು ಇದರಲ್ಲಿ ಇದೆ. ಹಾಂ. ಆ್ಯಂಡ್ ನೀವು ಟಾಲ್ ಆ್ಯಂಡ್ ಹ್ಯಾಂಡ್ಸಮ್ ಆಗಿದ್ದೀರಾ. ಸೊ ಹೀಗಾಗಿ ಚಲನಚಿತ್ರ ಇಂಡಸ್ಟ್ರಿಗೆ ಬಂದಿದ್ದ? ಇಲ್ಲ, ನಾನು ಟಾಲ್ ಆ್ಯಂಡ್ ಹ್ಯಾಂಡ್ಸಮ್ ಅಂತ ಜನ ಹೇಳಿ ನಂಗೆ ಗೊತ್ತಾಗಿದ್ದು. ನಿಜ ಹೇಳ್ತೀನಿ, ನಾನು ಯಾವಾಗ ಟಾಲ್ ಅಂತ ನನಗೆ ಅನ್ನಿಸ್ತು ಅವತ್ತೇ ನಾನು ಜಿಮ್ಮಿಗೆ ಜಾಯ್ನ್ ಆಗಿದ್ದು ಕುಳ್ಳಾಗಕ್ಕೆ. ಕಷ್ಟ ಆಗ್ತಿತ್ತು. ಇಲ್ಲ, ನನಗೆ ಗೊತ್ತಿರಲಿಲ್ಲ. ನಾನು ಟ್ರೈ ಮಾಡ್ತಿದ್ದೆ, ವೆಯ್ಟ್ ಲಿಫ್ಟ್ ಮಾಡಿದ್ರೆ ಕುಳ್ಳಾಗ್ತೀನೇನೋ ಅಂತ. ಹೋಗ್ತಾ ಅರ್ಧ ಇಂಚು ಮತ್ತೆ ಉದ್ದಾನೇ ಅದೇ. ಎಲ್ಲ ಓದಲೆಲ್ಲ ತಲೆಗ್ತಾಗುತ್ತೆ. ನನಗೆ ಹೈಟ್ ತುಂಬ ಇಂಪಾರ್ಟೆಂಟ್ ಅಂತ ಅನ್ನಿಸ್ಲೇ ಇಲ್ಲ. ಯಾವಾಗ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಬಂದರು ಆವಾಗ ಹೌದು ಮೇ ಬಿ ಅಂತ ಅನ್ನಿಸ್ತು. ಆ್ಯಂಡ್ ನೀವು ಈ ಸಿನಿಮಾದಲ್ಲಿ ಲ್ಯಾಂಗ್ವೇಜು ಆಲ್ಮೋಸ್ಟ್ ಮಂಗಳೂರು ಕನ್ನಡನ ಯೂಸ್ ಮಾಡಿದ್ದೀರಾ. ಸೊ ಈಗ ನಮ್ಮ ವೀಕ್ಷಕರಿಗೂ ಆ ಮಂಗಳೂರು ಕನ್ನಡ ಇಷ್ಟ. ಅಂದರೆ ಆಡಿಯನ್ಸ್ ಇರ್ತಾರಲ್ವ, ಮಿಕ್ಸ್ಡ್ ಮೂವೀಸ್ಗಳೆಲ್ಲ ಬರ್ತಿರೋದ್ರಿಂದ ಈಗ ಮಂಗಳೂರು ಲ್ಯಾಂಗ್ವೇಜ್ ಯೂಸ್ ಮಾಡಿನೂ ಸಿನಿಮಾಗಳು ಬರ್ತಿರೋದ್ರಿಂದ ಆಲ್ಮೋಸ್ಟ್ ಜನರಿಗೆ ಇಷ್ಟ ಆ ಥರದ್ದು ಲ್ಯಾಂಗ್ವೇಜ್ಗಳೆಲ್ಲ. ನೀವು ಅದೇ ಲ್ಯಾಂಗ್ವೇಜ್ ಮಾಡಬೇಕು ಅಂತಲೇ ಮೈಂಡಲ್ಲಿ ಇಟ್ಕೊಂಡು ಮಾಡಿದ್ದ, ಅಥವಾ ಅದು ಕತೆಗೆ ಆ ಲ್ಯಾಂಗ್ವೇಜ್ ಬೇಕಾಗಿತ್ತಾ? ಫಸ್ಟ್ ಆಫ್ ಆಲ್ ನನಗೂ ಇಲ್ಲಿರೋ ಥರ ಕನ್ನಡ ಮಾತಾಡೋಕ್ಕೆ ಬರಲ್ಲ. ಟ್ರೈ ಮಾಡ್ತೀನಿ ನಾನು, ಬಟ್ ಬರಲ್ಲ ಮಾತಾಡೋಕ್ಕೆ. ಅಲ್ಲಿದ್ದು ಕನ್ನಡ ಈಸಿ ಆಗುತ್ತೆ. ಮತ್ತು ಕನ್ನಡನೇ ಮಾಡಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೆ. ಯಾಕೆಂದರೆ ಕೆಲವು ವಿಚಾರಗಳು ಎಲ್ಲರಿಗೂ ತಲುಪಬೇಕು, ಅದಕ್ಕೋಸ್ಕರ ಕನ್ನಡ ನಾ ಸಿಲೆಕ್ಟ್ ಮಾಡಿರೋದು. ಮತ್ತು ಅದೇ ನಾನು ಹೇಳಂಗೆ ಹೌದು. ಹಾಂ, ಎಲ್ಲರಿಗೂ ಅರ್ಥ ಆಗುತ್ತೆ. ಅವ್ರಿಗೆ ಕನ್ನಡ ಬರುತ್ತೆ, ತುಳುನಾಡವ್ರಿಗೆ ಕನ್ನಡ ಬರುತ್ತೆ. ತುಳು ಕಲಿಯೋದು ಸ್ವಲ್ಪ ಕಷ್ಟ ಆಗ್ಬೋದು ಬೇರೆಯವ್ರಿಗೆ, ಅವ್ರಿಗೆ ಈಸಿ ಆಗುತ್ತೆ. ಇವಾಗ ತುಳುನಾಡು ಅಂತಂದರೆ ಮಿನಿ ಸಿನಿಮಾ ಇಂಡಸ್ಟ್ರಿ ಆಗೋಗ್ಬಿಟ್ಟಿದೆ. ಅಲ್ಲಿಂದ ಸಾಕಷ್ಟು ಜನ ಬರ್ತಿದ್ದಾರೆ ಸಿನಿಮಾ ಮಾಡೋದಕ್ಕೆ ಬ್ಯಾಂಗ್ಳೂರಿಗೆ. ಆ್ಯಂಡ್ ಇಲ್ಲಿ ಬಂದು ತುಂಬ ಜನ ಬದುಕನ್ನು ಕಟ್ಕೊಂಡಿದ್ದಾರೆ. ಆ್ಯಂಡ್ ತುಳುನಾಡಲ್ಲೂ ಕೂಡ ಅಲ್ಲಿನ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಂತೆ ಸಿನಿಮಾಗಳು ಶುರುವಾಗ್ತಿದೆ. ಯಾಕೆ ಅಲ್ಲೊಂದು ಚಿಕ್ಕ ಮಿನಿ ಇಂಡಸ್ಟ್ರಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ತುಳು ಇಂಡಸ್ಟ್ರಿ ಅಂತ? ಚೆನ್ನಾಗಿರುತ್ತಲ್ಲ? ಅಲ್ಲ, ಚೆನ್ನಾಗಿದೆ ನೀವು ಹೇಳಂಗೆ. ಆದರೆ ಬಟ್ ಬರೀ ಅಲ್ಲಿಂದ ಇಲ್ಲಿಗೆ ಬಂದು ಜೀವನ ಕಟ್ಕೊಂಡಿರೋದು ಮಾತ್ರ ಅಲ್ಲ. ಆ್ಯಕ್ಚುಲಿ ಇಲ್ಲಿಂದ ಅಲ್ಲಿಗೂ ಬರ್ತಾಯಿದ್ದಾರೆ. ಬರೀ ಸ್ಯಾಂಡಲ್ವುಡ್ ಅಂತ ಅಲ್ಲ ನಾನು ಹೇಳೋದು. ಅದಲ್ಲ,
ಬಾಲಿವುಡ್ಡಿಂದನೂ ಇವಾಗ ಅಲ್ಲಿಗೆ ಬಂದು ಶೂಟಿಂಗ್ ಮಾಡ್ತಾಯಿದ್ದಾರೆ. ಯಾಕೆಂದರೆ ಲೊಕೇಶನ್ ಇಷ್ಟ ಆಗಿರ್ಬೋದು ಅವರಿಗೆ. ಸೊ ಆ ಥರ ನಾವು ಏನಿಲ್ಲ ಅಂದ್ರೂ ನಾವು ಹೆಚ್ಚು ಕಮ್ಮಿ ಅಣ್ಣ ತಮ್ಮಂದಿರ್ತಾರನೆ. ಸೊ ಮೇ ಬಿ ನಾಳೆಗೆ ಆಗ್ಬೋದೇನೋ. ಏನು ಹುಡ್ಡು? ತುಳು ಹುಡ್. ಹಾಂ, ಚೆನ್ನಾಗಿದೆ, ಕೇಳಕ್ಕೆ ಚೆನ್ನಾಗಿದೆ. ಓಕೆ, ಸೊ ಅದಕ್ಕೆ ನೆಕ್ಸ್ಟ್ ನೀವೇ ಹಂಗಾರೆ ಪ್ರೊಡ್ಯೂಸರ್. ಇವಾಗ ಈ ಸಿನಿಮಾಗೂ ನೀವೇ ಪ್ರೊಡ್ಯೂಸರ್ ಆಗಿ ಆ್ಯಕ್ಟರ್ ಆಗಿ ಮಾಡಿದ್ದೀರಾ. ನೆಕ್ಸ್ಟ್ ಹಂಗಾರೆ ತುಳು ಸಿನಿಮಾದಲ್ಲಿ ತುಳು ಹುಡ್ಡಲ್ಲಿ ಒಂದು ಮೂವಿಯನ್ನು ಮಾಡಿದ್ರೆ ಅದಕ್ಕೆ ನೀವೇ ಪ್ರೊಡ್ಯೂಸರು. ಥ್ಯಾಂಕ್ ಯು. ಎಸ್, ಈ ಶೆಟ್ಟೀಸ್ ಗ್ಯಾಂಗ್ ಅಂತ ಇದೆ, ಅದು ಈಗ ಯೂಶ್ವಲಿ ರನ್ನಿಂಗಲ್ಲಿರುವಂಥ ಹೆಸರು. ಸ್ಯಾಂಡಲ್ವುಡ್ ಅಂತಂದರೆ ಈಗ ಬರ್ತಿರುವಂಥ ಸಿನಿಮಾಗಳು ಹಿಟ್ಟಾಗ್ತಿದೆ ಅಂದರೆ ಅದು ಶೆಟ್ಟೀಸ್ ಗ್ಯಾಂಗಿಂದ ಬಂದು ಮಾಡಿರೋ ಸಿನಿಮಾಗಳು ಹಿಟ್ಟಾಗ್ತಿರುವಂಥದ್ದು ಅಂತ. ನೀವು ಇವಾಗ ಮಂಗಳೂರು ಅಂತಂದರೆ ನೀವು ಆ ಗ್ಯಾಂಗಿಗೆ ಸೇರ್ಕೊಂಡಿರೋರ ಅಥವಾ ಅವ್ರು ಅದರಿಂದ ಆಚೆ ಇರೋರ? ಶೆಟ್ಟೀಸ್ ಗ್ಯಾಂಗ್ ಅಂತ ಹೆಸರೇ ಯಾರು ಇಟ್ಟದ್ದು? ನಮ್ಮ ಶೆಟ್ಟಿಯವರಲ್ಲ ಅನಿಸುತ್ತೆ. ಬಟ್ ಕುಡ್ಲಾಸ್ ಗ್ಯಾಂಗ್ ಅಂತ ಇದ್ದರೆ ಚೆನ್ನಾಗಿರುತ್ತೆ. ಯಾಕೆಂದರೆ ಆರ್ಟಿಸ್ಟ್ಗಳಿಗೆ ರೆಸ್ಪೆಕ್ಟ್ ಇದೆ. ಬಟ್ ಕುಡ್ಲಾಸ್ ಗ್ಯಾಂಗ್ ಅಂದರೆ ಚೆನ್ನಾಗಿರ್ತಿತ್ತು. ಬಟ್ ಅದು ಶೆಟ್ಟೀಸ್ ಗ್ಯಾಂಗ್ ಆಗಿದೆ ಈಗ. ಹೌದು, ನಾನು ಕೇಳಿದೆ. ಬಗ್ಗೆ ನಿಮ್ಗೇನಾದರೂ ಗೊತ್ತಾ? ಇಲ್ಲ, ನನಗೆ ಅಷ್ಟೊಂದು ಗೊತ್ತಿಲ್ಲ. ಅಷ್ಟೊಂದು ಗೊತ್ತಿಲ್ಲ. ಈಗ ಈ ಸ್ಯಾಂಡಲ್ವುಡ್ನಲ್ಲಿ ಮಂಗಳೂರಿನಿಂದ ಬಂದಿರುವಂಥ ನಟರು ತುಂಬ ಜನ ಸಿಕ್ಕಾಪಟ್ಟೆ ಹೆಸರನ್ನ ಮಾಡಿದ್ದಾರೆ. ರಿಷಬ್ ಶೆಟ್ಟಿ ಆಗಿರ್ಬೋದು, ರಕ್ಷಿತ್ ಶೆಟ್ಟಿ ಆಗಿರ್ಬೋದು, ರಾಜ್ವಿ ಶೆಟ್ಟಿ, ಪ್ರಮೋದ್ ಶೆಟ್ಟಿ. ಸೊ ಎಲ್ಲರೂ ಶೆಟ್ಟೀಸೇ. ಇವರಲ್ಲಿ ನಿಮ್ಗೆ ಯಾರು ತುಂಬ ಇಷ್ಟ? ಅದರಲ್ಲಿ ನನಗೆ ಗೊತ್ತಿರೋರಿಗಿಂತ ದೂರದಲ್ಲಿ ಇಷ್ಟಪಟ್ಟಿದ್ದು ನಾನು ರಕ್ಷಿತ್ ಶೆಟ್ಟಿ ಅವರನ್ನು. ಅವ್ರು ತುಂಬ ಕನೆಕ್ಟ್ ಆಗ್ತಾರೆ. ಅವರು ಅಂದರೆ ಅವ್ರು ಡೈರೆಕ್ಟಾಗಿ ನೋಡಿದ್ದೀರಾ, ನೀವು ಅವ್ರನ್ನ ಮೀಟ್ ಮಾಡಿದ್ದೀರಾ, ಮಾತಾಡ್ಸಿದ್ದೀರಾ? ಯಾಕಂದ್ರೆ ನಿಮ್ಮದೇ ಊರಲ್ವಾ, ನೀವು ಸಿನಿಮಾ ರಂಗದಲ್ಲೇ ಇರೋದ್ರಿಂದ ಯಾವತ್ತಾದರೂ ಮೀಟ್ ಮಾಡಿದ್ದೀರಾ ಅವ್ರನ್ನ? ಅವ್ರು ಕಾಲೇಜ್ ಟೈಮಲ್ಲಿ ಹೋಗುವಾಗ ನಾನು ಮೀಟ್ ಮಾಡ್ತಾ ಇದ್ದೆ, SDM ಅಲ್ಲಿ ಕಲ್ತಿದ್ದು. ಆದರೆ ಅವರಿಗೆ ನನ್ನ ಪರಿಚಯ ಇರಲಿಕ್ಕಿಲ್ಲ. ಆದರೆ ಎಲ್ಲ ನೀವು ಹೇಳಿರೋ ಅಷ್ಟು ಶೆಟ್ಟೀಸ್ಗಳಲ್ಲಿ ಯಾರೆಲ್ಲ ಇವಾಗ ಒಂದು ಲೆವೆಲ್ಗೆ ಬಂದಿದ್ದಾರೆ, ಅದರಲ್ಲಿ ಜಾಸ್ತಿ ನನಗೆ ಕನೆಕ್ಟ್ ಆಗೋದು ರಕ್ಷಿತ್ ಶೆಟ್ಟಿ ಮಾತ್ರ. ಸ್ಪೆಷಲಿ ಯಾಕೆ ಅಂದರೆ ಅವರ ಥಾಟ್, ಆ ಚಾರ್ಲಿ ಮೂವಿ ಎಲ್ಲ ತಂದ್ರಲ್ಲ, ಅದು ನನಗೆ ತುಂಬ ಕನೆಕ್ಟ್ ಆಯಿತು. ಸ್ಪೆಷಲಿ ಬೇರೆಯವರೆಲ್ಲ ಯಾಕೆ ಇಷ್ಟ ಆಗಲ್ಲ? ಅದು ಸ್ವಲ್ಪ ಆರ್ಟಿಸ್ಟ್ ಇಷ್ಟನೇ, ಆದರೆ ಎಸ್, ನಿಮ್ಮ ಸಿನಿಮಾ ಬಗ್ಗೆ ಹೇಳೋದಾದರೆ ತುಂಬ ಚೆನ್ನಾಗಿ ರಿವ್ಯೂ ಬರ್ತಾ ಇದೆ, ಜನ ಒಳ್ಳೆ ಕಮೆಂಟನ್ನು ಕೊಡ್ತಿದ್ದಾರೆ. ಮತ್ತು ಕೆಲವೊಂದು ಕಡೆ ಸುದ್ದಿ ಏನಿದೆ ಅಂದರೆ ಇದು ಸೌಜನ್ಯ ವಿಚಾರಕ್ಕೆ ಸಂಬಂಧಪಟ್ಟಂತಹ ಮೂವಿ ಆಗಿದೆ, ಆ ಥರದೊಂದು ಥೀಮ್ ಇದೆ ಇದರಲ್ಲಿ ಅನ್ನೋ ಥರದ್ದಿದೆ. ಹೌದಾ, ನಿಜನಾ? ನೋಡಿ, ಮೂವಿ ಅಂತ ಮಾಡಿದಾಗ ಮೇಯ್ನಾಗಿ ಜನರಿಗೆ ಕಂಟೆಂಟ್ ಬೇಕು. ಸೊ ಅದು ಕಂಟೆಂಟ್ ಇರೋದ್ರಿಂದ ಇವಾಗ ನೀವು ಹೇಳಂಗೆ ಜನ ಇಷ್ಟಪಡ್ತಿದ್ದಾರೆ, ತುಂಬ ಇಷ್ಟಪಡ್ತಿದ್ದಾರೆ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಷ್ಟು ಇಷ್ಟಪಡ್ತಿದ್ದಾರೆ ಅಂತ. ಬಟ್ ಕೆಲವು ಅದರಲ್ಲಿ ಮೇಯ್ನ್ ಭಾಗ, ಎದೆ ಭಾಗ ಏನಿದೆ ಅದರಲ್ಲಿ ನಾನು ಸತ್ಯನ ತೋರಿಸಿದ್ದೀನಿ. ಅದನ್ನು ಇನ್ನೊಂದಕ್ಕೆ ಕನೆಕ್ಟ್ ಮಾಡೋದಕ್ಕಿಂತ ಸತ್ಯ ಏನಿದೆ ಅದರಲ್ಲಿ ಕ್ಲಿಯರಾಗಿ ಅರ್ಥ ಆಗುತ್ತೆ ನಿಮಗೆ, ಅಷ್ಟೇ ಹೇಳ್ಬೋದು. ಓಕೆ, ಅಂದರೆ ಆ ಘಟನೆನ ಆಗಿರೋದು ನಿಜಾನ ಸುಳ್ಳ ಅನ್ನೋದು ಈ ಮೂವಿಯಲ್ಲಿ ಗೊತ್ತಾಗುತ್ತೆ, ಸತ್ಯ ಇದೆ. ಓಕೆ, ಸೊ ಸೌಜನ್ಯ ವಿಚಾರವಾಗಿ ಸತ್ಯ ಯಾರ್ಯಾರು ತಿಳ್ಕೊಬೇಕು ಅಂತಿದ್ದಾರೆ ಅವರೆಲ್ಲ ಕುಡ್ಲಾ ನಮ್ಮದು ಊರು ಸಿನಿಮಾ ನೋಡಬೇಕು. ಕುಡ್ಲಾ ನಮ್ಮದೂರು ಮೂವಿ ನೋಡಿದಾಗ ಅದರಲ್ಲಿರೋ ಸತ್ಯ ಗೊತ್ತಾಗುತ್ತೆ. ಹೌದು. ಓಕೆ, ಸೊ ನಿಮಗೆ ಆ ಸತ್ಯಗಳು ಗೊತ್ತಿತ್ತಾ? ಅದನ್ನೇ ಇನ್ಸ್ಪೈರ್ ಆಗಿ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದ ನೀವು? ಯಾಕಂದರೆ ನಿಮಗೂ ಮಂಗಳೂರು ಅಂದರೆ ಧರ್ಮಸ್ಥಳ ಎಲ್ಲ ನಿಮಗೆ ಸಂಬಂಧಪಟ್ಟಿದ್ದು. ಸೊ ಅಲ್ಲಿನ ವಿಚಾರಗಳು ಗೊತ್ತಿರುತ್ತೆ ನಿಮಗೆ, ವಿಚಾರಧಾರೆಗಳು, ನಿಮ್ಮ ಅಕ್ಕಪಕ್ಕದವ್ರು ಮಾತಾಡಿರೋದು ಎಲ್ಲ ಇರುತ್ತೆ. ಹಾಗಾದರೆ ಸತ್ಯನಾ? ಅದರಲ್ಲಿ ಸುಮಾರು ಸತ್ಯಗಳಿದೆ, ಅದು ಡಿಸೈಡ್ ಮಾಡ್ತಾರೆ ಜನ ಯಾವುದು ಸತ್ಯ ಯಾವುದು ಸುಳ್ಳು ಅಂತ. ನೀವು ಸತ್ಯದ ಪರವಾಗಿ ಮೂವಿ ಮಾಡಿದ್ರೆ ಹಾಗಾದರೆ? ಈ ಮೂವಿಯಲ್ಲಿ ಏನು ಘಟನೆ ಇದೆ ಅದು ಸತ್ಯ ಘಟನೆ ಇದೆ, ಅದು ಸೌಜನ್ಯಂಗೆ ಕನೆಕ್ಟ್ ಆಗುತ್ತೆ. ನೀವು ನೋಡಬೇಕದು ಮೂವಿನ. ಎಸ್, ಇನ್ನು ನಿಮ್ಮ ಜರ್ನಿ ಬಗ್ಗೆ ನೋಡೋದಾದರೆ ನೀವು ಅಂದರೆ ನೀವು ಕೂಡ ಸಿನಿಮಾ ರಂಗದಲ್ಲಿದ್ದೀರಾ, ಸೊ ಈಗ ಎಂಟ್ರಿ ಕೊಡ್ತಿದ್ದೀರಾ. ನೀವು ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡೋದಕ್ಕೆ ಪ್ರಯತ್ನಪಟ್ಟು ಇಲ್ಲಿ ಸ್ಯಾಂಡಲ್ವುಡ್ನಲ್ಲಿ ಬೆಳೆದಿರುವಂಥ ನಿಮ್ಮ ಮಂಗಳೂರಿನ ಆ್ಯಕ್ಟರ್ಸ್ಗಳ ಸಪೋರ್ಟ್ ತೊಗೋಬೋದಿತ್ತಲ್ಲ, ಯಾಕಂದರೆ ಟ್ರೈ ಮಾಡಲಿಲ್ವಾ ನೀವು? ಅದೇ ನೀವು ಹೇಳಿದಾಗೆ ನನ್ನ ಮುಖ ಏನು ನೋನ್ ಫೇಸ್ ಅಲ್ಲ, ಹಾಗಾಗಿ ನನಗನ್ನಿಸ್ತಾ ಇದೆ ನೋನ್ ಫೇಸ್ಗಳಿಗೆ ಮಾತ್ರ ಜಾಸ್ತಿ ಸಪೋರ್ಟ್ ಸಿಗುತ್ತೆ ಅಂತ. ಹಾಗಾಗಿ ನಾನು ಟ್ರೈ ಮಾಡಿಲ್ಲ ಅಂತ ಹೇಳಿದ್ರು ತಪ್ಪಿಲ್ಲ. ಅಂದರೆ ಅವರ ಹೆಲ್ಪ್ ತಗೊಳ್ಳೋಕ್ಕೆ ಟ್ರೈ ಮಾಡೋಕ್ಕೆ ಹೋಗಿಲ್ಲ.
ಆ್ಯಕ್ಚುಲಿ ಹೋಗಿದ್ದೀನಿ, ನೀವು ಹೇಳುವಾಗ ಇವಾಗ ನೆನಪಾಯ್ತು, ಹೋಗಿದ್ದೀನಿ. ಬಟ್ ನನಗೆ ಅಲ್ಲಿ ಏನೂ ಸಕ್ಸಸ್ ಕಂಡಿಲ್ಲ. ಅಂದರೆ ಅಲ್ಲಿಂದ ಹೆಲ್ಪ್ ಸಿಗುತ್ತೆ ಅಂತ ನನಗೆ ಅನ್ನಿಸ್ಲಿಲ್ಲ. ಅವರ ತಪ್ಪು ಅಂತ ನಾನು ಹೇಳಲ್ಲ, ಬಟ್ ನನಗೆ ಅನ್ನಿಸ್ತಾ ಇದೆ ಇದು ನೋನ್ ಫೇಸ್ ಅಲ್ಲ, ಸೊ ಮೇ ಬಿ ನನ್ನ ಸ್ಟ್ರಗಲ್ಗೆ ನಾನೇ ಹೆಲ್ಪ್ ಮಾಡಬೇಕು ಅಂತ. ಅಂದರೆ ಅವರು ಸ್ಯಾಂಡಲ್ವುಡ್ಡನ್ನ ನಟರು, ಇಲ್ಲಿ ಫೇಮಸ್ ನಟರು. ಸ್ಯಾಂಡಲ್ವುಡ್ ಅಂತ ನಾನು ಹೇಳಿಲ್ಲ, ನಮ್ಮ ಸುತ್ತಮುತ್ತ. ಹೌದು. ಬಟ್ ಒಂದು ದಿವಸ ನಾನು ಕೂಡ ಓಡೋ ಕುದುರೆ ಆದಾಗ ಮೇ ಬಿ ನನಗೆ ಸಪೋರ್ಟ್ ಜಾಸ್ತಿ ಸಿಗ್ಬೋದೇನೋ. ಮೇ ಬಿ ನಾನು ಆ ಥರ ತಿಳ್ಕೊಳ್ತಾ ಇದ್ದೀನಿ. ಆ್ಯಂಡ್ ನನಗೆ ಸಪೋರ್ಟ್ ಬೇಕು ಅಂತ ಅನ್ನಿಸ್ತಾ ಇತ್ತು, ಬಟ್ ಸಪೋರ್ಟ್ ಸಿಕ್ಕಿಲ್ಲ ಅಂತ ನಾನು ಸುಮ್ಮನೆ ಇರಲಿಲ್ಲ. ಅದು ವೆರಿ ಇಂಪಾರ್ಟೆಂಟ್. ನಾನು ತುಂಬ ಸ್ಟ್ರಗಲ್ ಮಾಡಿ ಇದನ್ನು ಫಿನಿಷ್ ಮಾಡಿರೋದು ಇವಾಗ. ಆ್ಯಂಡ್ ಅದು ನನ್ನ ಮೋಟಿವೇಶನಲ್ಲಿ ನಾನು ಬಂದಿರೋದು. ನನಗೆ ಹಠ ಇತ್ತು, ಕಾನ್ಫಿಡೆನ್ಸ್ ಇತ್ತು, ಅದು ಒಂದು ಕಡೆ. ಆಮೇಲೆ ಇಷ್ಟು ಮಾಡಿ ಬಂದಿದ್ದಕ್ಕೆ ರಿವ್ಯೂಸ್ ಸಿಕ್ತಲ್ಲ, ಆ ಆಡಿಯನ್ಸ್ಗಳು ಅವರ ಅನಿಸಿಕೆನ ಹೇಳಿದ್ರಲ್ಲ, ಆವಾಗ ನನಗೆ ಸ್ಯಾಟಿಸ್ಫೈಡ್, ನಾನು ಸಾರ್ಥಕ ಆಯಿತು, ನನಗೆ ಇಲ್ಲಿ ತನಕ ತಗೊಂಡು ಬಂದಿರೋದು. ಇನ್ನು ನನಗೆ ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ನಿಮ್ಮ ಸಿನಿಮಾ ಕೂಡ ಒಂದು ಬಿಗ್ ಒಂದು ಚಿಕ್ಕ ಬಜೆಟಲ್ಲಿ ತುಂಬ ಚೊಕ್ಕದಾಗಿ ಮಾಡಿರುವಂಥ ಸಿನಿಮಾ, ಆದರೆ ದೊಡ್ಡ ಮಟ್ಟದಲ್ಲಿ ಸೌಂಡನ್ನು ಮಾಡ್ತಾ ಇದೆ ಈ ಒಂದು ಸಿನಿಮಾ. ಸೊ ಈ ಒಂದು ಪ್ರಾಜೆಕ್ಟ್ಗೆ ನೀವು ಎಷ್ಟು ಕನಸನ್ನು ಕಂಡಿದ್ರಿ, ಈ ರೀತಿಯಾಗಿ ಬರಬೇಕು, ಇದೇ ರೀತಿಯಾಗಿರಬೇಕು? ಇದು ನಂದೊಬ್ಬಂದೇ ಕನಸಲ್ಲ ಮ್ಯಾಮ್. ನಮ್ಮ ಟೀಮಲ್ಲಿ ಸುಮಾರು ಜನ ಇದ್ದಾರೆ, ಒಳ್ಳೊಳ್ಳೆ ಆರ್ಟಿಸ್ಟ್ಗಳಿದ್ದಾರೆ. ಈ ಕಾಂತಾರದಲ್ಲಿ ಮಾಡಿದವರು, ಸೂಫ್ರೆಮ್ ಶೋದಲ್ಲಿ ಇದ್ದವರು, ಅವ್ರನ್ನ ಬಿಟ್ಟು ನಾನು ಹೇಳೋದು. ಯಾಕೆಂದರೆ ಅವ್ರ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ಅವರು ಟಾಪ್ ಇದ್ದಾರೆ. ಅದನ್ನು ಬಿಟ್ಟು ಸುಮಾರು ಜನ ಹೊಸ ಪ್ರತಿಭೆಗಳಿದ್ದಾರೆ. ಅವರಿಗೆ ನಂತರನೇ ಈಗ ನನ್ನ ಹತ್ರ ಒಂದು ಆಪ್ಷನ್ ಇತ್ತು ಅವರಿಗೆ ಚಾನ್ಸ್ ಕೊಡೋದಕ್ಕೆ. ಮೇ ಬಿ ಅವರು ಈ ಥರದ ಚಾನ್ಸ್ನ ಸುಮಾರು ಹುಡ್ಕೊಂಡು ಹೋಗಿದ್ರೇನೋ, ಮೇ ಬಿ, ನನಗೆ ಗೊತ್ತಿಲ್ಲ. ಬಟ್ ನನಗೆ ಅನ್ನಿಸ್ತು ಆ ಥರದವ್ರನ್ನ ನಾನು ಕರ್ಕೊಂಡ್ರೆ ನಾನು ಅವ್ರನ್ನ ತೋರಿಸ್ಬೋದು, ನಾಳೆ ದೊಡ್ಡ ಪರದೆಯಲ್ಲಿ ಅವ್ರನ್ನ ತೋರಿಸ್ಬೋದು, ಅವರ ಟ್ಯಾಲೆಂಟ್ನ ತೋರಿಸ್ಬೋದು. ಸುಮಾರು ಜನ ಅವ್ರನ್ನ ಯೂಸ್ ಮಾಡಿದರು ಅಷ್ಟೆ. ಸೊ ಅಂಥವ್ರು ಆ ಎಲ್ಲ ಫ್ರೆಂಡ್ಸನ್ನು ನಾನು ಕರ್ಕೊಂಡ್ಬಂದು ಒಂದು ಸ್ಟೇಜ್ ಕೊಟ್ಟಿರೋದು ಅಂತ ನನಗೆ ಅನಿಸುತ್ತೆ. ಅಂದರೆ ಯಾರನ್ನ ಯೂಸ್ ಮಾಡಿದ್ರು ಅಂತ ಅದೊಂದು ನನಗೆ ಅದು ಗೊತ್ತಾಗಲಿಲ್ಲ. ಅದೇ ಅಂದರೆ ಅವ್ರನ್ನ ಯೂಸ್ ಮಾಡಿಕೊಂಡ್ರು ಅಷ್ಟೇ ಅಂತ ಹೇಳಿದ್ರಲ್ಲ. ಮೇ ಬಿ ಈಗ ನನಗೆ ಒಳ್ಳೆ ಟ್ಯಾಲೆಂಟ್ ಇದೆ, ನಾನು ಆರ್ಟಿಸ್ಟ್ ಟ್ಯಾಲೆಂಟ್ ಇದೆ, ನನಗೊಂದು ಚಾನ್ಸ್ ಕೊಡಿ ಅಂತೀನಿ, ಆಯಿತು ಅಂತ ಹೇಳ್ತಾರೆ. ಹಾಂ, ಸೊ ನಾನೆಲ್ಲೋ ಒಂದು ಕಡೆ ಇರ್ತೀನಿ, ಹಂಗಿರ್ತಾರೆ. ಬಟ್ ಅವ್ರಿಗೆ ಒಳ್ಳೆ ಟ್ಯಾಲೆಂಟ್ ಇದೆ, ಅವ್ರಿಗೂ ನಾನು ಚೆನ್ನಾಗಿ ಕಾಣಬೇಕು, ನಮ್ಮವ್ರಿಗೆ ನಾನು ಚೆನ್ನಾಗಿ ಕಾಣಬೇಕು, ನಾನೇನೋ ಮಾಡಬೇಕು ಅಂತ ಅಂದ್ಕೊಂಡಿರೋರು ಸುಮಾರು ಜನ ಇದ್ದಾರಲ್ವ, ಅವ್ರನ್ನೆಲ್ಲ ಕರೆಸಿ ನಾನು ಮಾಡಿರೋದು. ಹಾಗಾಗಿ ನನಗೆ ಜಾಸ್ತಿ ಅಲ್ಲಿ ಏನಾಯಿತು, ದುಡ್ಡಿಗೋಸ್ಕರ ಬಂದಿದ್ದು ಆರ್ಟಿಸ್ಟ್ಗಳಲ್ಲ ಅವರು. ನನ್ನ ಹತ್ರ ಏನೋ ಇದೆ, ನಾನು ಕೂಡ ತೋರಿಸ್ಕೊಬೇಕು ಅಂತ ಬಂದಿರೋದು. ತುಂಬ ಕಷ್ಟಪಟ್ಟಿದ್ದಾರೆ, ನನಗೇನೋ ಜಾಸ್ತಿ ಕಷ್ಟಪಟ್ಟಿದ್ದಾರೆ ಅಲ್ಲಿ ಎಲ್ಲರೂ, ಪ್ರತಿಯೊಬ್ಬರು. ಟೆಕ್ನಿಷಿಯನ್ ಕೂಡ ಬೆಳಿಬೇಕು ಅಂತ ಅಂದ್ಕೊಂಡಿರೋ ಟೆಕ್ನಿಷಿಯನ್ಸ್ಗಳು ಕೆಲವರು. ಸೊ ಅವರೆಲ್ಲ ಇರೋದ್ರಿಂದ ನನ್ನ ಬಜೆಟ್ ಸ್ವಲ್ಪ ಕಮ್ಮಿ ಆಯಿತು. ಆಮೇಲೆ ಮೂವಿ ಅಂದರೆ ಫ್ಯಾಂಟಸಿ, ಎಂಟರ್ಟೈನಿಂಗ್, ತುಂಬ ಅಡ್ವೆಂಚರಸ್ ಈ ಥರ ಮೂವಿ ಅಲ್ಲ ಇದು. ಅಷ್ಟೊಂದು ಯೋಚನೆ ಮಾಡಿ ಪ್ಲ್ಯಾನ್ ಮಾಡಿ ಎಕ್ಸ್ಪರಿಮೆಂಟ್ ಮಾಡಿರೋ ಮೂವಿ ಅಲ್ಲ ಇದು. ಇದು ಸಿಂಪಲಾಗಿ ನಮ್ಮ ಸುತ್ತಮುತ್ತ ನೋಡಿದ್ರೆ ಈಸಿ ಕನೆಕ್ಟ್ ಆಗುತ್ತೆ ನಿಮಗೆ. ಇದರ ಮುಂದೆ ಇನ್ನೂ ಎಲ್ಲ ಬ್ಲಾಸ್ಟ್ ಆಗೋದು, ದೊಡ್ಡ VFX ಆ ಥರ ಇರೋದು ಮೂವಿ ಇದ್ರೂ ಅದೇನನ್ಸುತ್ತೆ ಅಂತಂದರೆ ಆ 2 ಗಂಟೆ ಮಾತ್ರ ನಿಮಗೆ ಖುಷಿ ಕೊಡುತ್ತೆ. 2 ಗಂಟೆ ಮುಗಿದ ತಕ್ಷಣ ಬೇಕಾದರೆ ನೀವು ಇನ್ನೊಂದು ಮೂವಿ ನೋಡೋಕ್ಕೆ ಹೋಗ್ಬೋದು, ಇನ್ನೊಂದು 2 ಗಂಟೆ ಖುಷಿನ ಹುಡುಕ್ಬೋದು. ಇದನ್ನು ನೋಡಿದ ಮೇಲೆ ಒಂದು ಅರ್ಧ 1 ಗಂಟೆ ನೀವು ಫೀಲಿಂಗಲ್ಲಿ ಇರ್ತೀರ. ಅಕ್ಕಪಕ್ಕ ಆಗಿರೋ ಥರನೇ ಇತ್ತಲ್ಲ, ಹೆಂಗೆ ಯಾವ ಥರ ಫೈಟಿಂಗ್ ಇತ್ತಲ್ಲ, ರಿಯಲ್ ಅನ್ನಿಸ್ತಾ ಇತ್ತಲ್ಲ, ಇವ್ರು ಮಾತಾಡಿರೋದ್ರಲ್ಲ ನಮಗೆ ನಾವು ಚಿಕ್ಕ ಇವರಿದ್ದಾಗ ಕನೆಕ್ಟ್ ಆಗ್ತಿತ್ತಲ್ಲ, ಈ ಫೀಲಿಂಗ್ ಬರುತ್ತೆ. ಅಂದರೆ ಇವಾಗ ಈ ಮೂವಿಯಲ್ಲಿ ನೀವು ಸ್ಟೆಂಟ್ಸ್ ಎಲ್ಲ ಮಾಡಿಲ್ಲ, ಈ ದಾರ ಕಟ್ಕೊಂಡು ಫೈಟ್ ಮಾಡೋದು ಆ ಥರದ್ದೆಲ್ಲ ಮಾಡಿದ್ದೀರಾ ಅಥವಾ ರಿಯಲ್ ಆಗಿ ಫೈಟ್ ಮಾಡಿದ್ದೀರಾ? ಆ್ಯಕ್ಚುಲಿ ನಾವು ಹಾಗೆ ಎಲ್ಲ ಡೂಪ್ ಇಲ್ಲದೆ, ಈ ದಾರ ಗೀರ ಇಲ್ಲದೆ ಫೈಟ್ ಮಾಡಿ ಬಿದ್ದು ಎಲ್ಲ ಸೆಟ್ ಮಾಡಿದ್ವಿ. ಆಮೇಲೆ ನನಗೆ ಅನ್ನಿಸ್ತು ಸ್ವಲ್ಪ ಜನರಿಗೆ ಇಷ್ಟ ಮಾಡೋ ಥರ ಕಮರ್ಷಿಯಲ್ ಟೈಪ್ ಫೈಟ್ ಮಾಡುವ ಅಂತ ಹೇಳಿ ಕಂಪ್ಲೀಟ್ ಚೇಂಜ್ ಮಾಡಿ ನಮ್ಮದು ಬಂಡೆ ಸರ್ ಅಂತ ಮಾಸ್ಟ್ರು ಅವ್ರನ್ನ ಕರೆಸಿ ಸ್ವಲ್ಪ ದಾರ ಎಲ್ಲ ಹಾಕಿ ಇನ್ನೊಂದು ಚೆನ್ನಾಗಿರೋ ಫೈಟ್ನ ಕೊಟ್ಟರು ಅವರು. ಬಟ್ ಓವರಾಲ್ ನನಗೆ ಮೈನ್ ಬೇಕಾಗಿರೋದು ಅಷ್ಟೇ, ಯಾವ ಥರ ಫೈಟ್ ಇದ್ರೂ ಅದು ಇಲ್ಲಿಂದ ಹೊಡೆದ್ರೆ ಅಲ್ಲಿ ಹೋಗಿ ಬೀಳೋದು ಆ ಥರ ಇರಬಾರ್ದು. ನೋಡುವಾಗ ರಿಯಲ್ ಆಗಿ ಅವ್ನಿಗೆ ಹೊಡಿಬೇಕಿತ್ತು, ಹಂಗೆ ಇರಬೇಕದು, ನ್ಯಾಚುರಲ್ ಇರಬೇಕದು. ಟೋಟಲ್ ಓವರಾಲ್ ಮೂವಿಯಲ್ಲಿ ನೀವು ಒಂದು ಜಾಗದಲ್ಲೂ ನೀವು ಈ ಥರ ಹೇಳಕ್ಕೆ ಸಾಧ್ಯ ಇಲ್ಲ ಇದು ಮಾಮೂಲಿ ಮೂವಿ ಥರ ಇದೆ ಅಂತ. ಆ ಥರ ನ್ಯಾಚುರಲಿಟಿ ಆಗೋಷ್ಟು ನಾನು ಪ್ರಯತ್ನ ಪಟ್ಟಿದ್ದೀನಿ. ಓಕೆ. ಆ್ಯಂಡ್ ನೀವು ಹೇಳಿದ್ರಿ ಇಲ್ಲಿ ಹೊಡೆದ್ರೆ ಅಲ್ಲಿ ಹೋಗಿ ಬೀಳ್ತಾರೆ, ಆ ಥರ ತುಂಬ ಓವರ್ ಎಕ್ಸಾಗ್ರೇಟ್ ಮಾಡಿ ಫೈಟಿಂಗ್ ಎಲ್ಲ ಮಾಡಿರ್ತಾರೆ. ಆ ಥರ ಫೈಟ್ ಸಿನಿಮಾಗಳನ್ನ ನೋಡಿದ್ದೀರಾ ನೀವು? ನೋಡಿದ್ದೀನಿ, 100% ನೋಡಿದ್ದೀನಿ. ಅದು ಇಷ್ಟ ಆಗುತ್ತೆ, ಇಷ್ಟದ ಜೊತೆ ನಗುನು ಬರುತ್ತೆ.
ಅದೇ ಹೇಳಿದ್ದು ನಾನು, ಅದನ್ನು ನೋಡುವಾಗ ಆ 2 ಗಂಟೆ ಮಾತ್ರ ನಮಗೆ ಇಷ್ಟ ಆಗುತ್ತೆ. ಅದಾದಮೇಲೆ ಅದು ಮರ್ತೇ ಹೋಗುತ್ತೆ, ಅದರಲ್ಲಿ ಕನೆಕ್ಟೆಡ್ ಆಗುವಂಥ ವಿಷಯ ಇಲ್ಲ, ಅದು ಜಸ್ಟ್ ಆ ಥರ ಆಗೋದಿಲ್ಲ ಅಂತ ನಮಗೆ ಗೊತ್ತಲ್ವಾ. ಆ ಥರ ಫೈಟ್ ಮಾಡಿರೋರು ಯಾರ್ಯಾರು ನೆಟ್ರು ಹೇಳಿ, ಯಾರ್ಯಾರು ಆ ಥರ ಫೈಟ್ ಮಾಡಿದ್ದಾರೆ? ತುಂಬ ಜನ ಇದ್ದಾರೆ, ಎಸ್ಪೆಷಲಿ ನಾವು ತೆಲುಗುವಲ್ಲಿ ಎಲ್ಲ ನೋಡಿದ್ರೆ ಅಲ್ಲಿ ಹಾರಿದ್ರೆ, ಹೀರೋ ಅಲ್ಲಿ ಹಾರಿದ್ರೆ ಸಾಕು, ಅಲ್ಲಿಂದ 10 ಜನ ಆಟೋಮೆಟಿಕ್ ಹಾರು ಹೋಗ್ತಾರೆ. ದೊಡ್ಡ ದೊಡ್ಡ ಮೂವೀಸೇ ಇದೆ ಅಲ್ಲ, ಅದು ತಪ್ಪಂತಲ್ಲ, ಅದು ಚೆನ್ನಾಗಿದೆ. ಅದೇ ನಾನು ಹೇಳಿದ್ದು, ಆ ಟೈಮಿಗೆ ಮಾತ್ರ ಚೆಂದ ಕಾಣುತ್ತೆ. ಅದು ನನಗೂ ಇಷ್ಟನೇ. ಕೆಲವು ಜಾಗದಲ್ಲಿ ನಾನು ಬೋರ್ ಆದಾಗ ಸುಮ್ಮನೆ ಯಾವ್ದು ಮೂವಿ ನೋಡಬೇಕು ಅಂತ ರ್ಯಾಂಡಮ್ ಆಗಿ ಹೋಗಿ ಕುತ್ಕೊಂಡಾಗ ಅಂತ ಮೂವಿ ಬಂದರೆ 2 ಗಂಟೆ ಟೈಮ್ ಪಾಸ್ ಆಗುತ್ತೆ. ಬಟ್ ಇದರಲ್ಲಿ ಹಾಂ ಟ್ರೈನ್ ಮೇಲೆ ಓಡೋದು ಇಲ್ಲ ಬೇಡ ಆ ಥರ ಸೀನ್. ಓಕೆ. ಆ್ಯಂಡ್ ಇವಾಗ ನಿಮ್ಮ ಮೂವಿಯಲ್ಲಿ ನಾನು ಅಬ್ಸರ್ವ್ ಮಾಡ್ದಂಗೆ ಆಲ್ಮೋಸ್ಟ್ ಎಲ್ಲ ರಮೇಶ್ ಶೆಟ್ಟಿ, ಪ್ರಕಾಶ್ ಶೆಟ್ಟಿ, ಸ್ವರಾಜ್ ಶೆಟ್ಟಿ, ಶ್ರೇಯಾ ಶೆಟ್ಟಿ, ಅಮಿಕಾ ಶೆಟ್ಟಿ, ಎಲ್ಲ ನಟರು ಶೆಟ್ಟಿ. ಬೇರೆ ನಟರು ಯಾಕೆ ತಗೊಳ್ಳಿಲ್ಲ ನೀವು? ಈಗ ನೀವು ಕನ್ನಡದವ್ರಿಗೆ ಅಂತ ಹೇಳಿ ಮಾಡಿರೋ ಸಿನಿಮಾ ಅಲ್ವಾ ಇದು? ಬೇಸಿಕಲಿ ನಾಟ್ ತುಳು ಸಿನಿಮಾ, ನಿಮ್ಮ ಓನ್ ಲ್ಯಾಂಗ್ವೇಜ್ ಸಿನಿಮಾ ಅಲ್ಲ ಇದು. ಕನ್ನಡಿಗರಿಗೆ ಕನೆಕ್ಟ್ ಆಗಬೇಕು ಅಂತ ಹೇಳಿ ಮಾಡಿರುವಂಥ ಸಿನಿಮಾ. ಸೊ ಸ್ಯಾಂಡಲ್ವುಡ್ಗೆ ಯಾಕೆ ನೀವು ಬೇರೆ ನಟರನ್ನ ತಗೊಳ್ಳಿಲ್ಲ? ಯಾಕೆ ಅಲ್ಲಿ ನಿಮ್ಮ ಲ್ಯಾಂಗ್ವೇಜ್ ನಟರನ್ನೇ ಯಾಕೆ ತೊಗೊಂಡ್ರಿ? ಅದೇ ಮ್ಯಾಮ್, ನನಗೆ ಬೇರೆ ನಟರು ಅಂದರೆ ಆ ಟೈಮಲ್ಲಿ ನನಗೆ ಗೊತ್ತಿದ್ದಿದ್ದು ನನ್ನ ಫ್ರೆಂಡ್ಸ್ ಅಷ್ಟೇ. ಸುಮಾರು ಜನ ಫ್ರೆಂಡ್ಸ್ ಗೊತ್ತಿತ್ತು, ಇನ್ನು ಅವರ ಮ್ಯೂಚುವಲ್ಸ್ ಗೊತ್ತಿತ್ತು. ಆಮೇಲೆ ಜಾಸ್ತಿ ನನಗೂ ಫ್ರೆಂಡ್ಸ್ ಇರೋದು ಶೆಟ್ಟಿನವರೇ. ಬಟ್ ಅವರನ್ನು ನಾನು ಅನಿಕಾ ಶೆಟ್ಟಿ, ಶ್ರೇಯಾ ಶೆಟ್ಟಿ ಈ ಥರ ಕರೆಯಲ್ಲ. ನಾನು ಅನಿಕಾ ಅಂತ ಕರಿತೀನಿ, ಶ್ರೇಯಾ ಅಂತ ಕರಿತೀನಿ. ಸೊ ನಾವು ಫ್ರೆಂಡ್ಸ್, ನಾವು ಕುಡ್ಲಾ ಗ್ಯಾಂಗ್. ಅವ್ರ ಹತ್ರ ಟ್ಯಾಲೆಂಟ್ ಇತ್ತು, ಸೊ ಅದನ್ನು ಹುಡುಕಿ ಅವ್ರಿಗೆ ನಾವು ಜೊತೆಗೆ ಸೇರಿ ಮಾಡಿರುವಂಥ ಚಿತ್ರ ಇದು. ಓಕೆ. ಅಂದರೆ ನಿಮ್ಮ ಫ್ರೆಂಡ್ಸ್ಗಳೇ ಸೇರಿ ಮಾಡಿರುವಂಥ ಸಿನಿಮಾ. ನಿಮ್ಮ ಹೇಗೆ ಸಪೋರ್ಟ್ ಮಾಡಿದ್ರು ಫ್ರೆಂಡ್ಸ್ಗಳು, ನಿಮ್ಮ ಫ್ರೆಂಡ್ಸ್ಗಳು? ಅದನ್ನು ಒನ್ಲೈನಲ್ಲಿ ಹೇಳಬೇಕು ಅಂತಂದರೆ ಮಧ್ಯಾಹ್ನದ ಹೊತ್ತಿಗೆ ಊಟ ಇಲ್ಲ ಅಂದರೆ ಎಲ್ಲರಿಗೂ ಬೇರೆಯವ್ರಿಗೆಲ್ಲ ಊಟ ಹಂಚಿ ಅವ್ರಿಗೆ ಅವರೇ ಊಟ ತೊಗೊಂಬರೋರು, ನನಗೂ ಎಕ್ಸ್ಟ್ರಾ ತೊಗೊಂಡು ಬರೋರು, ಈ ಥರ ಸಪೋರ್ಟ್ ಮಾಡಿದ್ದಾರೆ. ಈ ಒಂದು ಫ್ರೆಂಡ್ಶಿಪ್ ಬಗ್ಗೆ ಏನಾದರೂ ಒಂದು ಸೂಪರಾಗಿರೋ ಒಂದು ಲೈನ್ ಹೇಳಿ, ಅದಂಗೆ ಜನರಿಗೆ ನಾಟ್ಬಿಡ್ಬೇಕು. ಯಾಕಂದರೆ ನಿಮ್ಮ ಫ್ರೆಂಡ್ಸ್ಗಳೇ ಸಪೋರ್ಟ್ ಮಾಡಿರುವಂಥ ಸಿನಿಮಾ ಇದು. ಸೊ ಸ್ನೇಹಿತರಿಂದ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ನೀವೊಂದು ಎಕ್ಸಾಂಪಲ್. ನಿಮ್ಮ ಒಂದು ಸಿನಿಮಾ, ಒಂದು ಚಿಕ್ಕ ಸಿನಿಮಾ ಒಂದು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗೋದಕ್ಕೆ ನಿಮ್ಮ ಫ್ರೆಂಡ್ಸ್ಗಳು ಸಪೋರ್ಟ್ ಮಾಡಿದ್ದಾರೆ. ಅವ್ರ ಬಗ್ಗೆ ಏನು ಹೇಳ್ತೀರಾ ಅಂತ? ಇದು ಬೇರೆ ಎಲ್ಲ ಫ್ರೆಂಡ್ಸ್ಗಳಿಗೂ ರೀಚ್ ಆಗಬೇಕು. ಇಲ್ಲಿವರೆಗೂ ನಾವು ಸುಮಾರು ಕಡೆ ನೋಡಿರ್ತೀವಿ, ಸಿನಿಮಾದಲ್ಲಿ ಜಾಸ್ತಿ ನೋಡಿರ್ತೀವಿ. ಬಟ್ ನಾನು ಅನ್ಕೊತೀನಿ ಸಿನಿಮಾದಲ್ಲಿ ಇರೋದು ರಿಯಲೇ ಅಂತ. ಫ್ರೆಂಡ್ಶಿಪ್ಗೆ ತುಂಬ ಬೆಲೆ ಇದೆ. ಬೇರೆ ಎಲ್ಲ ಸಂಬಂಧಕ್ಕಿಂತನೂ ಫ್ರೆಂಡ್ಶಿಪ್ಗೆ ಒಂದು ಸಪ್ರೇಟ್ ಕಾರ್ನರ್ ಇದೆ. ಅದೇ ಥರ ಫ್ರೆಂಡ್ಶಿಪ್ದು ಹೆಸರಲ್ಲಿ ಮಿಸ್ಯೂಸ್ ಆಗೋದು ಕೂಡ ಸುಮಾರಿದೆ. ಫ್ರೆಂಡ್ ಅಂತ ಕರ್ಕೊಂಡೋಗಿ ಏನೇನೋ ಆಗಿರೋದು ಕೂಡ ಇದೆ. ಬಟ್ ನಾನು ಅದ್ರ ವಿಷಯ ಮಾತಾಡಲ್ಲ. ಫ್ರೆಂಡ್ಸಿಗೆ ನಾನು ರೆಸ್ಪೆಕ್ಟ್ ಕೊಡ್ತೀನಿ. ನನ್ನ ಚಿತ್ರದಲ್ಲಿ ಫ್ರೆಂಡ್ಸ್ ಬಗ್ಗೆ ಮಾತಾಡೋದು ಅಂತಂದರೆ, ನಾನು ಯಾರನ್ನು ಕೂಡ ಜಾಸ್ತಿ ನಂಬಲ್ಲ. ಅಂದರೆ ನಾನು ಯಾರಿಂದನೂ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಲ್ಲ. ಅವನು ಎಷ್ಟೇ ಕ್ಲೋಸ್ ಫ್ರೆಂಡ್ ಆಗಿರಲಿ, ನಾನು ಎಕ್ಸ್ಪೆಕ್ಟ್ ಮಾಡಲ್ಲ. ಯಾಕೆಂದರೆ ನಾನು ಒಬ್ಬರ ಹತ್ರ ಒಂದು ಹೆಲ್ಪ್ ಕೇಳಿದ್ರೆ ಅವನು ಆ ಹೆಲ್ಪ್ನ ನನಗೆ ಮಾಡಲೇಬೇಕು. ಅವನು ಮಾಡಿಲ್ಲ ಅಂದರೆ ನನಗೆ ಕೇಳಿ ನಾನು ಚಿಕ್ಕವನಾದಂಗೆ ಆಗುತ್ತೆ. ಸೊ ನನಗೆ ಎಷ್ಟು ಕಷ್ಟ ಬಂದರೂ ನಾನು ಹತ್ರ ಕೇಳಲ್ಲ. ಬಟ್ ಇಲ್ಲಿ ಸ್ಪೆಷಲ್ ಏನು ಅಂತಂದರೆ, ನನ್ನ ಫ್ರೆಂಡ್ಸ್ ಇದು ನನಗೆ ಕೇಳದೆ ಕೊಟ್ಟಿದ್ದು ಎಲ್ಲನೂ ಅವರು. ನಾನು ಯಾವತ್ತೂ ಕೇಳಿಲ್ಲ, ತುಂಬ ಕಮ್ಮಿ, 0.1%. ಸೊ ನನಗೇನು ಬೇಕು ಆ ಟೈಮಲ್ಲಿ ಆ ಅವಶ್ಯಕತೆನ ಅವ್ರು ತೀರಿಸ್ಬಿಟ್ರು. ಆ ಥರ ಫ್ರೆಂಡ್ಸ್ ಇದ್ದರು ನನ್ನದು, ಸ್ಪೆಷಲಿ ಈ ಸೆಟ್ಟಲ್ಲಿ. ಅವತ್ತಿಂದ ಇವತ್ತಿನ ತನಕನೂ ನನ್ನ ಜೊತೆ ಎನಿ ಟೈಮ್ ಅವ್ರು ಬರೋಕ್ಕಾಗಲ್ಲ. ಯಾಕೆಂದರೆ ಅದೂ ನನಗೆ ಕೇಳೋಕ್ಕಾಗಲ್ಲ ನನ್ನ ಜೊತೆನೇ ಬಾ ಅಂತ, ಯಾಕೆಂದ್ರೆ ಅವ್ರದ್ದೇ ಕೆಲಸ ಇರುತ್ತೆ. ಸೊ ಎಲ್ಲರ ಪರವಾಗಿ ನಾನೊಬ್ಬನೇ ಇದನ್ನು ಮುಂದೆ ತಳ್ಕೊಂಡು ಬಂದೆ. ಫ್ರೀ ಇದ್ದಾಗ ಅವ್ರು ಬರೋರು. ಬಟ್ ಸೆಟ್ಟಲ್ಲಿರುವಾಗ ಎಲ್ಲರೂ ಕೆಲಸ ಮಾಡಿದ್ದಾರೆ, ಯಾರೂ ಕೂಡ ಶೋ ಮಾಡಲಿಲ್ಲ ನಾನಿದು ನೀನು ಬೇಕಾದ್ರೆ ಮಾಡು, ನಾನು ಬರಲ್ಲ, ಆ ಥರ ಯಾರೂ ಇರಲಿಲ್ಲ. ಈಗ ಒಂದು ಕಡೆ ನಿಮ್ಮ ಗರ್ಲ್ ಫ್ರೆಂಡ್, ಇನ್ನೊಂದು ಕಡೆ ನಿಮ್ಮ ಫ್ರೆಂಡ್ಸು, ಏನೋ ಎಮರ್ಜೆನ್ಸಿ ಇದೆ. ನಾನು ಇನ್ನೂ ಕ್ವೆಶನ್ನೇ ಕೇಳಿಲ್ಲ, ಆಗಲೇ ಫ್ರೆಂಡ್ಸ್ ಅಂತ ಹೇಳ್ತಿದ್ದಾರೆ. ಓಕೆ. ಸೊ ಸಿನಿಮಾ ಮಾಡಬೇಕು ಅಂತ ಹೇಳಿ ಇವಾಗ ಇಂಡಸ್ಟ್ರಿಗೆ ಬಂದಿದ್ದೀರಾ. ಏನೇನು ಸ್ಟ್ರಗಲ್ ಪಟ್ರಿ ನೀವು ಇಂಡಸ್ಟ್ರಿಗೆ ಬರೋದಕ್ಕೆ? ನಾನು ಸಿನಿಮಾ ಮಾಡಬೇಕು ಅಂತ ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಯಾಕೆಂದರೆ ನನ್ನ ಹತ್ರ ಅಷ್ಟು ದುಡ್ಡಿರಲಿಲ್ಲ. ಇದ್ರೂ ನಾನು ಸಿನಿಮಾಕ್ಕೆ ಅದನ್ನು ಹಾಕ್ತೀನಿ ಅಂತ ಯಾವತ್ತೂ ಯೋಚನೆ ಮಾಡಿಲ್ಲ. ಬಟ್ ಅದು ನನ್ನನ್ನು ತಳ್ಳಿದ್ದು ಅಂತ ಅನಿಸುತ್ತೆ ನನಗೆ. ಸಿನಿಮಾ ಇದು ಆ್ಯಕ್ಟಿಂಗ್ ಹುಚ್ಚಿತ್ತು ನನಗೆ, ಒಂದು ಪ್ಯಾಷನ್ ಥರ ಇತ್ತು. ಬಟ್ ನನ್ನ ವರ್ಕ್ನ ಬಿಟ್ಟು ನಾನು ಈ ಕಡೆ ಯಾವತ್ತೂ ಬರಲಿಲ್ಲ. ಬಟ್ ಯಾವಾಗ ನನಗೆ ಕಂಪ್ಲೀಟ್ ಸಿನಿಮಾದು ಒಂದು ಸ್ಟ್ರಕ್ಚರ್ ರೆಡಿ ಮಾಡಿ ಇನ್ನೊಂದು ಸಿನಿಮಾ ಮಾಡುವ ಅಂತ ಅನ್ನಿಸ್ತೋ ಯಾವತ್ತೋ, ಅಂದರೆ ಇವಾಗಲ್ಲ, ಒಂದು 8-9 ಇಯರ್ಸ್ ಮುಂಚೆ, ಆವಾಗೊಬ್ಬರು ಪ್ರೊಡ್ಯೂಸರ್ ಸಿಕ್ಕಿದ್ರು. ನಾವು ಸಪೋರ್ಟ್ ಮಾಡ್ತೀವಿ, ಯಂಗ್ಸ್ಟರ್ಸ್ ನಿಮಗೆ ಸಪೋರ್ಟ್ ಮಾಡೋಣ ಅಂತ.
ಬಟ್ ಅವ್ರು ಬಂದರು, ಒಂದು 50,000 ನಮಗೆ ಕೊಟ್ಟರು ಸ್ಟಾರ್ಟಿಂಗಲ್ಲಿ. ಖುಷಿ ಆಯ್ತು ನನಗೆ. ಸೊ ನಾವು ಇನ್ನು ಸ್ಟಾರ್ಟೇ ಮಾಡೋದು ಅಂತೇಳಿ ಸ್ಟಾರ್ಟ್ ಮಾಡಿದ್ವಿ. ಎಲ್ಲ ಯೂನಿಟ್ ಸೆಟಪ್ ಎಲ್ಲ ತೊಗೊಂಡು ಬಂದು ರೆಡಿ ಮಾಡಿ ಕೂತಾಗ ಅವರಿಗೆ ಮದುವೆ ಆಯಿತು. ಮತ್ತು ಅವ್ರ ಹೆಸರು ಗೊತ್ತಿಲ್ಲ ನನಗೆ, ಅವ್ರು ಎಲ್ಲಿ ಹೋದರು ಅಂತಲೂ ಗೊತ್ತಿಲ್ಲ ಅವತ್ತಿಂದ. ಆಮೇಲೆ ಆ ಟೈಮಲ್ಲಿ ನನಗೆ ವರ್ಕ್ ತುಂಬ ಚೆನ್ನಾಗಿತ್ತು. ಆ ಟೈಮಲ್ಲಿ GST ಎಲ್ಲ ಬಂದಿರಲಿಲ್ಲ. ಸೊ ಆವಾಗ ತುಂಬ ಚೆನ್ನಾಗಿ ವರ್ಕ್ ಇತ್ತು. ಹಾಗಾಗಿ ನಾನೇನು ಅಂದ್ಕೊಂಡೆ ಅಂದರೆ, ಈಗ ಇವರು ಹೋದ ಮನುಷ್ಯ ನೆಕ್ಸ್ಟ್ ವೀಕ್ ಬರ್ಬೋದೇನೋ, ಅಲ್ಲಿ ತನಕ ನಾನೇ ಮ್ಯಾನೇಜ್ ಮಾಡ್ತೀನಿ. ಯಾಕೆಂದರೆ ಎಲ್ಲರಿಗೂ ನಾನು ಪ್ರಾಮಿಸ್ ಮಾಡಿ ಕರೆದಿದ್ದೆ ಎಲ್ಲ ಸೆಟಪ್ಪನ್ನು. ಮತ್ತು ಎಲ್ಲರೂ ನಾನು ಹೇಳಿದಾಗೆ ಎಲ್ಲ ಫ್ರೆಂಡ್ಸ್ ರೆಡಿ ಇದ್ದರು, ನಾವು ಸ್ಟಾರ್ಟ್ ಮಾಡೋರಿದ್ವಿ. ಸೊ ನಾವು ಸ್ಟಾರ್ಟ್ ಮಾಡಿದ್ವಿ, ಇವತ್ತೆಲ್ಲ ನಾಳೆ ಅವ್ನು ಬರ್ತಾನೆ ಅಂತ. ಆ ವೀಕ್ ಮುಗಿದೋಯ್ತು, ಅವ್ನು ಬರಲಿಲ್ಲ. ಸೊ ನಾನೇ ಪೇ ಮಾಡಿದೆ. ಆವಾಗಲೇ ನಂಗೆ ಗೊತ್ತಾಗಿದ್ದು 1 ವಾರಕ್ಕೆ ಇಷ್ಟು ಲಕ್ಷ ಆಗುತ್ತೆ ಅಂತ ಪೇಮೆಂಟ್. ಸೊ ಟೆನ್ಷನ್ ಆಗ್ತಾ ಬಂತು ಆವಾಗ. ಬಟ್ ಏನು ಮಾಡೋದು, ಸ್ಟಾರ್ಟ್ ಮಾಡಾಯಿತು, ಇವರಿಗೆಲ್ಲ ಪ್ರಾಮಿಸ್ ಮಾಡಾಯಿತು, ಎಲ್ಲರಿಗೂ ಕಾನ್ಫಿಡೆನ್ಸ್ ಕೊಟ್ಟಾಯಿತು. ನೆಕ್ಸ್ಟ್ ವೀಕ್ ಬಂತು, ನೆಕ್ಸ್ಟ್ ವೀಕು ಅವನು ಇರಲಿಲ್ಲ. ಸೊ ಮತ್ತೆ ನಾನೇ ಪೇ ಮಾಡಿದೆ. ಈ ಥರ ಪೇ ಮಾಡಿ ಏನಾಯಿತು ಅಂದರೆ, ಇದರಲ್ಲಿ ಜಾಸ್ತಿ ಆಟೋಮೆಟಿಕ್ಕಾಗಿ ನಾನು ಇನ್ವಾಲ್ವ್ ಆದೆ. ನಾನು ಜಾಸ್ತಿ ಫೋಕಸ್ ಯಾವತ್ತೂ ಸಿನಿಮಾ ಫೀಲ್ಡಿಗೆ ಮಾಡಲಿಲ್ಲ. ಯಾಕೆಂದರೆ ಸುಮಾರು ಜನ ಹೇಳ್ತಾರೆ ನೋಡಿ, ಸಿನಿಮಾ ಹುಚ್ಚಿಂದ ಹಂಗಾದರು ಹಿಂಗಾದರು. ಸೊ ಆ ಥರ ರಿಸ್ಕ್ ನಾನು ತೊಗೊಳ್ಳಲ್ಲ ಯಾವತ್ತು. ನನ್ನ ವರ್ಕ್ ನಾನು ಕಲ್ತಿದ್ದೇನಿದೆ ಅದೇ ನನಗೆ ಇಂಪಾರ್ಟೆಂಟ್. ಬಟ್ ಇಲ್ಲಿ ಗೊತ್ತಿಲ್ಲದೆ ಎಲ್ಲರಿಗೋಸ್ಕರ ನಾನು ಅದರಲ್ಲಿ ಇನ್ವಾಲ್ವ್ ಆದೆ. ಆವಾಗ ನಾನೇನು ಕೂಡಿಟ್ಟಿದ್ದೆ, ನಂದೇನು ಸೇವಿಂಗ್ಸ್ ಇತ್ತು, ಅಲ್ಲಿ ಒಂದು ಟೈಮಿಗೆ ಅಲ್ಲಿ ಖಾಲಿ ಆಯಿತು. ಖಾಲಿ ಆದಮೇಲೆ ಅದೇ ಟೈಮಲ್ಲೇ ನಂದು ಫ್ರೆಂಡ್ಸ್ ಅಂತ ಯಾರಿದ್ರು ಅವ್ರು ಅರ್ಥ ಮಾಡಿಕೊಂಡ್ರು. ಇದರಲ್ಲಿದ್ದ ಆರ್ಟಿಸ್ಟ್ ಕೂಡ ಅಷ್ಟೇ, ಅವ್ರವ್ರದ್ದು ಚೈನನ್ನು ಕೊಟ್ಟಿದ್ದು ಇದೆ, ಬಂಗಾರನ, ಅಥವಾ ಅವರ ಕೈಯಲ್ಲಿ ಆದಷ್ಟು ದುಡ್ಡನ್ನು ಕೊಟ್ಟು ಹೆಲ್ಪ್ ಮಾಡಿದ್ದು ಇದೆ. ಯಾಕೆಂದರೆ ನಾವು ಏನೆಲ್ಲ ಐಟಮ್ಸನ್ನ ತೊಗೊಂಡು ಬಂದಿದ್ವಿ, ಅದು ಐಟಮ್ಸ್ ನಮಗೆ ಅಷ್ಟು ಬೇಕಿತ್ತು. ಇಲ್ಲಿ ಸ್ವಲ್ಪ ಅಮೌಂಟ್ ಕಮ್ಮಿ ಆಯಿತು ಅಂತ ಅದನ್ನು ವಾಪಸ್ ತಗೊಂಡು ಹೋಗೋ ಥರ ಇರಲಿಲ್ಲ. ಆವಾಗ ಇಲ್ಲಿ ಕ್ವಾಲಿಟಿ ಹಾಳಾಗೋದು. ಸೊ ನನ್ನೇನು ಡ್ರೀಮ್ ಇತ್ತು, ಯಾವ ಥರ ಬರಬೇಕು ಅಂತ ಅಂದ್ಕೊಂಡಿದ್ದೆ ನಾನು, ಅದು ಎಕ್ಸಾಕ್ಟ್ಲಿ ಅದೇ ಥರ ಬರಬೇಕು. ಹಾಗಾಗಿ ಅಲ್ಲಿ ಕಾಂಪ್ರಮೈಸ್ ಮಾಡಲಿಕ್ಕಾಗಲ್ಲ. ಈ ಕಡೆ ಅಮೌಂಟ್ ಇಲ್ಲ, ಮಧ್ಯದಲ್ಲಿ ನಿಲ್ಲಿಸಿದ್ರೂ ಪ್ರಾಬ್ಲಮ್, ಅಲ್ಲಿ ಬಾಟ ಜಾಸ್ತಿ ಆಗುತ್ತೆ. ಎಲ್ಲರನ್ನೂ ವಾಪಸ್ ಕಳಿಸಿದ್ರೆ ಬರೋ ಖರ್ಚು ಜಾಸ್ತಿ ಆಗುತ್ತೆ. ಸೊ ಶೂಟಿಂಗ್ ಕಂಪ್ಲೀಟ್ ಫಿನಿಶ್ ಒಂದು ಸ್ಟ್ರೆಚ್ಚಲ್ಲೇ ಆಗಬೇಕು. ಸೊ ಅದನ್ನು ಮುಗಿಸೋಕ್ಕೆ ಲಾಸ್ಟ್ ಆದಾಗ ತುಂಬ ಕಷ್ಟ ಆಯಿತು. ಬಟ್ ಯಾರ ಹತ್ರನೂ ನಾನು ನನಗೆ ಸಾಲ ಬೇಕು ಅಂತ ಕೇಳಿರಲಿಲ್ಲ. ಹೆಲ್ಪ್ ಮಾಡಿದ್ರು ಸುಮಾರು ಜನ. ಆಮೇಲೆ ಮನೆಯಿಂದನೂ ಏನೇನಾಗುತ್ತೆ ಎಲ್ಲ ಎತ್ಕೊಂಡೋದೆ. ಸೊ ಕಂಪ್ಲೀಟ್ ಶೂಟಿಂಗ್ ಕಂಪ್ಲೀಟ್ ಆಯಿತು. ಹೆಂಗೋ ಶೂಟಿಂಗ್ ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆದಮೇಲೆ ನನಗೆ ಈ ಹಾರ್ಡ್ ಡಿಸ್ಕ್ ಎಲ್ಲ ಇರುತ್ತಲ್ಲ ನಮ್ಮದು, ಅದನ್ನು ಎಲ್ಲ ಕ್ಯಾಪ್ಚರ್ ಮಾಡಿದ್ರು. ಅಂದರೆ ನಮಗೆ ದುಡ್ಡಾಗಬೇಕು ಅಂದರೆ ಮಾತ್ರ ನಿಮಗೆ ಹಾರ್ಡ್ ಡಿಸ್ಕ್ ಕೊಡೋದು ಅಂತ. ಇನ್ನು ಅದನ್ನು ರಿಕವರಿ ಮಾಡೋಕ್ಕೆ ತುಂಬ ಒದ್ದಾಡಿದ್ದೀನಿ. ನಂಗೆ ಗೊತ್ತಿರಲಿಲ್ಲ, ನನಗೆ ಅದು ಐಡಿಯಾ ಇರಲಿಲ್ಲ. ಅಂದರೆ ನಾನು ಸ್ಟ್ರೈಟ್ ಇದ್ದೆ, ನಾನೇನು ಅಂದ್ಕೊಂಡಿರ್ತೀನಿ ಅದನ್ನು ಮಾತ್ರ ಮಾಡ್ತೀನಿ, ಅಷ್ಟು ಮಾತ್ರ ಇರೋದು, ಅದಕ್ಕಿಂತ ಬಿಟ್ಟು ಬೇರೆ ಯಾವುದು ಇಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ಒಂದು ಬಿಸ್ನೆಸ್ ಅಂತ ಬಂದಾಗ ಅದು ನನಗೆಲ್ಲ ನಾನು ಹೇಳೋದು, ನನ್ನಿಂದ ಇನ್ನೊಬ್ಬನಿಗೆ ಒಂದು ಬಿಸ್ನೆಸ್ ಆಗ್ತಾಯಿದೆ, ಅಥವಾ ಯಾವುದೇ ಒಂದು ವಿಷಯನ ನಾನು ನನ್ನದೇ ಒಂದು ಥಾಟಲ್ಲಿ ಇರ್ತೀನಿ, ಅದರಲ್ಲಿ ಬಿಸ್ನೆಸ್ ಹುಡ್ಕೋರು ಸುಮಾರು ಜನ ಇರ್ತಾರೆ. ಸೊ ಅದು ನಮಗೆ ನಾವು ಎಕ್ಸ್ಪೆಕ್ಟ್ ಮಾಡಿರಲ್ಲ ಅಂಥವ್ರು ಇರ್ತಾರ ಅಂತ. ಅಂಥವ್ರು ಸುಮಾರು ಜನ ಇದ್ದರು ಔಟ್ ಆಫ್ ಸರ್ಕಲ್. ಸೊ ಅವರು ಏನು ಮಾಡಿದರು, ನನಗೆ ಗೊತ್ತಿಲ್ಲದೆ ನಾನು ಹಾರ್ಡ್ ಡಿಸ್ಕ್ ಅವ್ರ ಹತ್ರ ಇರುತ್ತೆ ಸೇಫ್ ಆಗಿರುತ್ತೆ ಅಂತ ನಾನು ಸುಮ್ಮನಿದ್ದೀನಿ. ನನ್ನ ಪಾರ್ಟ್ನ ಮಾತ್ರ ನಾನು ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೆ. ಮತ್ತು ಹಾರ್ಡ್ ಡಿಸ್ಕ್ನ ಅವರು ಇಟ್ಕೊಂಡ್ರು, ಅದನ್ನು ಕೇಳೋದಕ್ಕೆ ನಾನು ತುಂಬ ಒದ್ದಾಡಿದೆ. ಅದಕ್ಕೆ ಎಕ್ಸ್ಟ್ರಾ ದುಡ್ಡು ಬೇಕು ಅಂದರು. ಅದು ನನ್ನ ಔಟ್ ಆಫ್ ಬಜೆಟ್, ಅದು ನನಗೆ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಅದನ್ನು ರೆಡಿ ಮಾಡೋದಕ್ಕೆ ಒಂದಷ್ಟು ತಿಂಗಳು ಹೋಯಿತು. ಆವಾಗ ನನಗನ್ನಿಸ್ತು ಯಾವ್ಯಾವ ಥರದಲ್ಲಿ ಮೋಸ ಮಾಡ್ತಾರೆ ಅಂತ. ಅಂದರೆ ನಾನೇನು ಆ ಥರ ಅಂದ್ಕೊಂಡೇ ಇಲ್ಲ, ಅವ್ರಿಗೆ ಯಾಕೆ ಈ ಥರ ಎಲ್ಲ ಮನಸ್ಸಿಗೆ ಬರುತ್ತೆ ಅಂತ ಅನ್ನಿಸ್ತಾ ಇತ್ತು. ಅಲ್ಲೊಂದು 4-5 ಲ್ಯಾಕ್ಸ್ ಹೋಯಿತು. ಅದು ಒಳ್ಳೆ ಬಿಸ್ನೆಸ್ ಅಲ್ವಾ? ಆ್ಯಕ್ಚುಲಿ ಅದು ಒಳ್ಳೆ ಬಿಸ್ನೆಸ್. ನಾನು ಅದೇ ಪ್ಲೇಟ್ನ ತಿರುಗಿಸಿ ನಾನು ಆ ಕಡೆ ಇದ್ರೂ ನಾನೊಂದು ಆ ಥರ ಕ್ರಿಮಿನಲ್ ಟೈಪ್ ಯೂಸ್ ಮಾಡಿದ್ರೆ ಟೋಟಲ್ ಮೂವಿ ಅದು. ಆ ಕಡೆ ಮೂವಿಗೆ ಹಾಕಿರೋ 50 ಲಕ್ಷ ಇಂಪಾರ್ಟೆಂಟಾ, 5 ಲಕ್ಷದ ಹಾರ್ಡ್ ಡಿಸ್ಕ್ ತೊಗೊಳ್ಳೋದು ಇಂಪಾರ್ಟೆಂಟಾ? ನಾನು 10 ಲಕ್ಷ ಕೇಳಿದ್ರೂ ಅವರು ನಾನು ಕೊಡಲೇಬೇಕು, ಯಾಕೆಂದರೆ ಅಷ್ಟು ದೊಡ್ಡ ವಿಚಾರ ಅದರೊಳಗಡೆ ಇದೆ, ಅದನ್ನು ಕಾಪಿ ಮಾಡೋಕ್ಕಾಗಲ್ಲ. ಸೊ ನಾನು ಎಲ್ಲ ಕಲ್ಲರು ಹೀರೋನೇ ಅವ್ರವ್ರ ಜಾಗದಲ್ಲಿ. ಬಟ್ ಅದರ ಆಪೋಸಿಟ್ ಅವನಿಗೆ ಏನು ಅನಿಸುತ್ತೆ, ಎಷ್ಟು ನೋವಾಗುತ್ತೆ ಅಂತ ಅವ್ರಿಗೆ ಗೊತ್ತಿರಲ್ಲ. ಅವ್ರು ಮಾಡೋದು ಅವರಿಗೆ ಕರೆಕ್ಟೇ, ಅವ್ರಿಗೆ ತಪ್ಪು ಅಂತ ಅನಿಸಿದ್ರೆ ಅವರು ಅದನ್ನು ಯಾವತ್ತೂ ಮಾಡಲ್ಲ. ಯಾರಾದರೂ ಯಾವ ಕೇಸ್ಗೆ ಲೆಕ್ಕ ಹಾಕಿದ್ರೂ ಅಷ್ಟೇ. ಎಲ್ಲರೂ ಹೀರೋ. ನಾನು ಅವ್ರ ಜಾಗದಲ್ಲಿ ನಿಂತರೆ ಮೇ ಬಿ ನಾನು ಕೂಡ ಸರಿ ಅಂತ ನನಗನ್ನಿಸ್ಬೋದು. ಬಟ್ ಆಪೋಸಿಟ್ ಅವನ ಮನಸ್ಸಲ್ಲಿ ಏನಾಗುತ್ತೆ ಅಂತ ಅವ್ರು ಅರ್ಥ ಮಾಡಿಕೊಂಡ್ರೆ ಮೇ ಬಿ ಇಂಥ ತಪ್ಪುಗಳು ಬರೀ ಹಾರ್ಡ್ ಡಿಸ್ಕ್ ವಿಷಯ ಅಲ್ಲ, ಯಾವುದೇ ವಿಷಯಕ್ಕೂ, ನೀವು ಆವಾಗ ಕೇಳಿರೋ ವಿಷಯಕ್ಕೂ ಇವಾಗ ಹೇಳೋದು ಯಾವುದು ತಪ್ಪಾಗಲ್ಲ ಅಂತ ನನಗನ್ಸುತ್ತೆ. ಈ ಥರ ರೀಸೆಂಟಾಗಿ ಕೂಡ ನನ್ನ ಜೊತೆ ಈಗ ಒಂದು 2 ಡೇಸ್ ಬ್ಯಾಕ್ ನನ್ನ ಹತ್ರ ಏನೂ ಇಲ್ಲ ಕೊಡೋದಕ್ಕೆ ಅಂತ ಗೊತ್ತಿದ್ದಾಗ್ಲೂ ಒಬ್ಬ ನನಗೊಂದು ಸ್ವಲ್ಪ ಬೇಕಿತ್ತು ಅಂತ ಕೇಳೋದು, ಅವನಿಗೆ ಗೊತ್ತಿದ್ರೂ ಅವ್ನು ಯಾವ ಬಾಯಿಂದ ಕೇಳ್ತಾನೆ ಅಂತ ನನಗನ್ಸೋದು. ಈ ಕಡೆ ನನ್ನ ಹತ್ರ ಇಲ್ಲ ಅಂದ್ರೂ ನನ್ನ ಹತ್ರ ಇಲ್ಲ ಅನ್ನೋಕ್ಕೆ ಮನಸ್ಸು ಬರಲ್ಲ, ಕೇಳಿದ್ನಲ್ಲ ಅವನು. ಈಗ ನಾನು ಅದೇ ಎಕ್ಸ್ಪೆಕ್ಟ್ ಮಾಡೋದು.
ಹಾಂ, ನಾನಾದ್ರೂ ಒಬ್ಬನಿಗೆ ಕೇಳಿದ್ರೆ ಅವ್ನು ನನಗೆ ಕೊಡಲೇಬೇಕು. ಅದೇ ಥರ ಯಾರಾದರೂ ನನ್ನ ಹತ್ರ ಕೇಳಿದ್ರೆ ನನಗೆ ಕೊಡಬೇಕು ಅಂತ ಅನಿಸುತ್ತೆ. ಕೊಟ್ಟ ಮೇಲೆ ಅದನ್ನು ಕರೆಕ್ಟ್ ಟೈಮ್ಗೆ ಅವನಿಗೆ ವಾಪಸ್ ಕೊಡಬೇಕು ಅಂತ ಅವನಿಗೆ ಅನಿಸ್ಬೇಕು. ಏನೇ ಇದ್ರು ಹಂಗಿದ್ರೆ ರಿಲೇಷನ್ ತುಂಬ ಚೆನ್ನಾಗಿ ಹೋಗೋದು ಮುಂದೆ. ಆ್ಯಂಡ್ ಅಲೋಕ್ ಅವರು ಲಕ್ಷಾಧಿಪತಿನ, ಅರ್ಧ ಕೋಟಿ ಬಜೆಟ್ ಹಾಕಿ ಸಿನಿಮಾ ಮಾಡಿದಿರಲ್ಲ, ಅದಕ್ಕೆ ಲಕ್ಷಾಧಿಪತಿ ಹೆಂಗಂತೀರ? ಅರ್ಧ ಕೋಟಿ ಕಳ್ಕೊಂಡ ಅಲೋಕ್ ಅಂತ ಹೇಳಬೇಕು. ಅರ್ಧ ಕೋಟಿ ಅವತ್ತಾಗಿರೋದು ಮ್ಯಾಮ್, 50 ಕೋಟಿ ಮೇಲೆ ಆಗಿದೆ. ಅರ್ಧ ಕೋಟಿ ಅವತ್ತಾಗಿರೋದು ಅಂದರೆ ಶೂಟಿಂಗ್ ಮುಗಿಯೋ ಟೈಮಲ್ಲಿ. ಇವಾಗ ರಿಲೀಸ್ ಆಯ್ತಲ್ವಾ? ಹಾಂ, ಇವಾಗ ಕೋಟಿ ಆಯಿತು. ಕೋಟಿ ಕಳ್ಕೊಂಡಾಯ್ತು. ಕೋಟಿ ಆಗಿಲ್ಲ, ಕಳ್ಕೊಂಡಾಯ್ತು. ನನಗೆ ಕಳ್ಕೊಂಡಿರೋದು ಬೇಜಾರಿಲ್ಲ. ನಾನು ಅದಕ್ಕಿಂತ ಮುಂಚೆನೂ ಸುಮಾರು ಕಳ್ಕೊಂಡಿದ್ದೀನಿ ಇದೇ ಥರ ಪ್ರಾಬ್ಲಮ್ಸ್ಗಳಿಂದ. ಬಟ್ ನನಗೇನಂದರೆ ನನ್ನನ್ನು ಒಂದು ರೂಮಲ್ಲಿ ನಿಮ್ಮ ಕಂಪ್ಯೂಟರ್ ಕೊಟ್ಟು ಕೂರಿಸಿ ನಾನು ಅಲ್ಲೇ ದುಡಿತೀನಿ. ಅಷ್ಟು ನನಗೆ ಗೊತ್ತಿದೆ. ವೆಬ್ಸೈಟ್ ಆಗಲಿ, ಸಾಫ್ಟ್ವೇರ್ಸ್ ಆಗಲಿ, ಟ್ಯಾಲೆಂಟ್ ಇದೆ ನನಗೆ. ನನ್ನ ಅವತ್ತಿಂದಲೂ ನನಗೆ ಇಷ್ಟೇ ಗೊತ್ತಿದ್ದು. ನಾನು ಏನೇ ಕೆಲಸ ಮಾಡಿದ್ರು ನಂದು ಬೇಸಿಕಲಿ ಐ ಆಮ್ ಇಂಟೀರಿಯರ್ ಡಿಸೈನರ್. ಸೊ ಇಂಟೀರಿಯರ್ ಡಿಸೈನ್ ಅಂದರೆ ಅದು ನಂದು ಅಂತ ನಾನು ಮಾಡ್ತೀನಿ. ಕ್ಲೈಂಟಿಗೆ ಏನು ಇಷ್ಟ ಅನ್ನೋದಕ್ಕಿಂತ ಜಾಸ್ತಿ ನಾನು ವರ್ಕ್ನ ಮಾಡ್ತೀನಿ. ಅದು ಇಂಟೀರಿಯರಲ್ಲಿ ಆಗಲಿ, ಮೂವಿಯಲ್ಲಾಗಲಿ, ಅಥವಾ ನಾನು ಏನು ಇಷ್ಟಪಡ್ತೀನೋ ಕ್ರಿಯೇಟಿವ್ ವರ್ಕ್ ಏನೇ ಇರಲಿ ಅದರಲ್ಲಿ. ಆವಾಗ ನಾನು ಬಜೆಟ್ ಎಷ್ಟಾಯಿತು, ನಾನು ಕೊಟ್ಟ ಕೊಟೇಶನ್ ಏನು ಅಂತ ನಾನು ಯೋಚನೆ ಮಾಡಲ್ಲ. ನನ್ನ ಮನಸ್ಸಲ್ಲಿ ಇಷ್ಟಪಟ್ಟು ನಾನು ಮಾಡ್ತೀನಿ. ಅದಾದಮೇಲೆ ಲಾಸ್ಟಿಗೆ ನೋಡಿ, ನೀವು ಅಂದ್ಕೊಂಡಂಗೆ ಆಯಿತು, ಅದಕ್ಕಿಂತ ತುಂಬ ಚೆನ್ನಾಗಾಯಿತು, ಮೂವಿನೋ ಇನ್ನೊಂದು ಆಯಿತು. ಇವಾಗ ನಾನು ಫೀಸ್ ಕೊಡಿ ಅಂತಂದಾಗ ನಾನು ಫೀಸ್ ಕೊಡಿ ಅಂತ ನಾನು ಕೇಳಬಾರ್ದು, ಅವ್ರು ಕೊಡಬೇಕು. ಯಾಕೆಂದರೆ ಅವ್ರು ಕೇಳಿದ್ದಕ್ಕಿಂತ ಚೆನ್ನಾಗಿ ಮಾಡಿದ್ದೀನಿ, ಎಕ್ಸ್ಟ್ರಾ ಕೇಳ್ತಾ ಇಲ್ಲ, ಅದು ಕೊಡಬೇಕು. ಬಟ್ ಅವ್ರು ಕೊಡಲ್ಲ ಅಂತಂದಾಗ ನಂಗೆ ಕೇಳೋಕ್ಕೆ ಮನಸ್ಸಾಗಲ್ಲ. ನನಗಿನ್ನ ದೊಡ್ಡವರು ಅವ್ರು ಕೊಡಬೇಕು ತಾನೆ. ನಾನು ಚಿಕ್ಕವನಾಗಿ ಅವನ ಹತ್ರ ಕೊಡಿ ಅಂತ ಏನು ಕೇಳೋದು? ಜಗಳ ಮಾಡೋದಂದರೆ ನನಗೆ ಇಷ್ಟ ಇಲ್ಲ. ಈ ಥರ ಒಂದು ಅಂದರೆ ಈ ಥರ ಒಂದು ಕ್ಯಾರೆಕ್ಟರ್ನ ಇಟ್ಕೊಂಡು ನೀವು ಹೇಗೆ ಕೋಟಿ ಮಾಡಿದ್ರಿ ಅಂತ? 50,000 ಇದ್ದಿದ್ದು ನಮ್ಮ ಮೂವಿ ಸ್ಟಾರ್ಟ್ ಆದಾಗ. ಅದೇ ಅವ್ನು ಕೊಟ್ಟಿರೋ 50,000. ಮತ್ತು ಈಗ ಕೋಟಿ ನಾನು ಮಾಡಿ ಕಳ್ಕೊಂಡಿದ್ದಲ್ಲ, ಅದು ಹೇಗೆ ಬಂತು ಅಂತಲೇ ಗೊತ್ತಿಲ್ಲ. ವೀಕ್ಲಿ ಅದು ಯಾವ ಥರ ನಾನು ಖರ್ಚಿಗೆ ಅವರಿಗೆ ದುಡ್ಡು ಕೊಡ್ತಾ ಹೋದೆ ಅಂತಲೇ ಗೊತ್ತಾಗಲಿಲ್ಲ. ನಾನು ವರ್ಕ್ ಮಾಡ್ತಾಯಿದ್ದೆ ಅಲ್ಲಿ ತನಕ. ನಾನು ತುಂಬ ಚೆನ್ನಾಗಿ ವರ್ಕ್ ಇತ್ತು ನಂದು. ನಾನು ಇಂಟೀರಿಯರ್ ಡಿಸೈನಿಂಗ್ ಮಾಡ್ತಿದ್ದೆ. ನನ್ನ ಹತ್ರ ತುಂಬ ವರ್ಕ್ಸ್ ಇತ್ತು. ರೊಟೇಷನ್ ಮಾಡ್ತಾಯಿದ್ದೆ ಸ್ವಲ್ಪ ದುಡ್ಡನ್ನು ಅಲ್ಲಿಂದಾಗಿ. ಮತ್ತು ಈ ಡೀಸಿಲೆಲ್ಲ ಒಬ್ಬರು ನನಗೆ ಸ್ಪಾನ್ಸರ್ ಮಾಡಿದ್ರು. ಆ ಥರ ಮಾಡ್ಕೊಂಡು ಅದು ಹೇಗೋ ನನ್ನ ಹತ್ರ ಇದ್ದಿದ್ದು ಚಿಲ್ಲರೆ ಹೋಯ್ತಲ್ವ. ನಮ್ಮ ಹತ್ರ ಇದು ಕ್ಯಾಲ್ಕುಲೇಷನ್ ಇರಲಿಲ್ಲ, ಬಜೆಟ್ ಇಷ್ಟೇ ಆಗುತ್ತೆ ಅಂತ, ಇದಕ್ಕಿಷ್ಟು ಕೊಡಬೇಕು, ಅದಕ್ಕಷ್ಟು ಕೊಡಬೇಕು, ಅದಕ್ಕೋಸ್ಕರ ಸಪ್ರೇಟ್ ಎತ್ತಿಡಬೇಕು, ಅವೆಲ್ಲ ಇರಲಿಲ್ಲ. ನನ್ನ ಹತ್ರ ಇತ್ತು. ನನ್ನ ತಲೆಯಲ್ಲಿ ಒಂದೇ ಇದ್ದಿದ್ದು, ನಾನು ಇವಾಗ ಕೊಡ್ತೀನಿ, ನಾಳೆ ಅವನು ಹೆಂಗೋ ಬರ್ತಾನೆ ಹನಿಮೂನ್ಗೋದವನು, ಆಗ ಅವನು ಕೊಡ್ತಾನೆ, ನಾನು ಇದನ್ನು ವಾಪಸ್ ಇಸ್ಕೊಬೋದು, ಅವ್ನ ದುಡ್ಡು ಅವ್ರಿಗೆ ಕೊಟ್ಟು ನನ್ನ ದುಡ್ಡು ನಾವು ವಾಪಸ್ ಇಸ್ಕೊಬೋದು. ಈ ಥರ ಪ್ಲ್ಯಾನ್ ಇತ್ತು. ಇವತ್ತು ಬರ್ತಾನೆ, ನಾಳೆ ಬರ್ತಾನೆ ಅಂತ ಅಂದ್ಕೊಂಡು ನನ್ನ ಹತ್ರ ಇರೋದನ್ನು ಕೊಟ್ಟು ಖಾಲಿ ಮಾಡಿದೆ. ಓಕೆ, ಅಂದರೆ ಇವಾಗ ಯಂಗ್ಸ್ಟರ್ಸ್ಗಳು ದುಡ್ಡನ್ನು ಸೇವ್ ಮಾಡೋದು ಎಷ್ಟು ಇಂಪಾರ್ಟೆಂಟು? ಆ್ಯಸ್ ಎ ನೀವು ಯಂಗ್ಸ್ಟರ್ ಆಗಿ ಈ 1 ಕೋಟಿ ಸಿನಿಮಾವನ್ನು ನೀವು ಪ್ರೊಡ್ಯೂಸ್ ಮಾಡಿದ್ದೀರಾ ಅಂತಂದರೆ ಸ್ವಲ್ಪ ಕಷ್ಟನೇ ಇದೆ. ಸೊ ನೀವು ಹೇಗೆ ದುಡ್ಡು ಸೇವ್ ಮಾಡ್ತಿದ್ದೀರಾ? ಆ್ಯಂಡ್ ಯಂಗ್ಸ್ಟರ್ಸ್ಗಳು ದುಡ್ಡಿನ ಬಗ್ಗೆ ಎಷ್ಟು ನಾಲೆಜ್ ಇರಬೇಕು ಅವರಿಗೆ, ಅದನ್ನು ಹೇಗೆ ಖರ್ಚು ಮಾಡಬೇಕು? ಇದು ಡಿಪೆಂಡ್ ಆಗುತ್ತೆ. ಈಗ ಯಂಗ್ಸ್ಟರ್ಸ್ ಅಂದರೆ ಅವರು ಏನು ಅನ್ಕೋತಾರೆ ಅಂದರೆ, ನಾವು ಹೆಂಗಿದ್ದೀವಿ, ನಾವು ಇವಾಗ ಖರ್ಚು ಮಾಡಬೇಕು, ಮತ್ತೆ ಯಾವಾಗ ಖರ್ಚು ಮಾಡೋದು ಅಂತೇಳಿ ಅವ್ರು ಖರ್ಚು ಮಾಡ್ತಾರೆ. ತಪ್ಪಲ್ಲ ಅದು. ಬಟ್ ನನಗೇನು ಅನಿಸುತ್ತೆ ಅಂತಂದರೆ, ಯಂಗ್ಸ್ಟರ್ಸ್ ಇರೋವಾಗ ಖರ್ಚು ಮಾಡಲೇಬಾರ್ದು, ಕೂಡಿಡಬೇಕು. ಅದನ್ನು ಆದಷ್ಟು ಕೂಡಿಡಬೇಕು. ಯಾವಾಗ ಖರ್ಚು ಮಾಡಬೇಕು ಅಂದರೆ, ನನ್ನ ಹತ್ರ 1 ಕೋಟಿ ಆಯಿತು ಅಂದಾಗ ಅದರಲ್ಲಿ 10 ಲಕ್ಷ ಖರ್ಚು ಮಾಡಲಿ. 1 ಕೋಟಿ ನಂದೇ, ಯಾರಿಗೂ ಕೊಡೋಕ್ಕಿಲ್ಲ, 10 ಲಕ್ಷ ಖರ್ಚು ಮಾಡಲಿ, ಅದು ಒಳ್ಳೇದು ಅನಿಸುತ್ತೆ. ಯಾಕೆಂದರೆ ಎಷ್ಟು ಜಾಸ್ತಿ ಕೂಡಿಡ್ತೀವಿ ಅಷ್ಟೇ ಅಪರ್ಚುನಿಟಿ ನಾಳೆ ಬರುತ್ತೆ. ಖಾಲಿ ಮಾಡಿಬಿಟ್ರೆ ನಾಳೆ ಒಳ್ಳೊಳ್ಳೆ ಅಪರ್ಚುನಿಟಿಗೆ ಅವತ್ತು ನನ್ನ ಹತ್ರ ದುಡ್ಡಿತ್ತು, ಇದಕ್ಕೆ ಇವಾಗ ಇನ್ವೆಸ್ಟ್ ಮಾಡೋಕ್ಕೆ ದುಡ್ಡಿಲ್ಲಲ್ಲ ಅನ್ನೋದು ರಿಗ್ರೆಟ್ ಬರುತ್ತೆ. ಆ ರಿಗ್ರೆಟ್ ಬರಬಾರ್ದು. ಸೊ ನಾನು ಇಲ್ಲಿ ತಪ್ಪೇ ಮಾಡಿದ್ದೀನಿ ಆ್ಯಕ್ಚುಲಿ. ಬಟ್ ತಪ್ಪಲ್ಲೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನನಗಿದೆ. ಯಾಕೆಂದರೆ ಇವತ್ತು ಕೂಡ ಅಷ್ಟೇ, ಈಗ ನಾನು ಇಷ್ಟು ಇನ್ವೆಸ್ಟ್ ಮಾಡಿದ್ದೀನಿ, ನಾಳೆ ನನ್ನ ಮೂವಿಯಿಂದ ಏನು ಸುಮಾರು ಜನ ಇದ್ದಾರೆ ಝೀರೋ ಆಗಿರೋರು ಮೂವಿ ಮಾಡಿ. ಸೊ ನನಗೆ ಝೀರೋ ಆದರೆ ನನಗೇನು ಪ್ರಾಬ್ಲಮ್ ಇಲ್ಲ. ನಾನು ಇದರಲ್ಲಿ ಅದೇ ಹೇಳಿದ್ದು, ನಾನು ಸಾಲ ಮಾಡಲಿಲ್ಲ. ನನಗೆ ನನ್ನ ಫ್ರೆಂಡ್ಸ್ ಇದ್ದರು, ಅವ್ರು ನಂಗೆ ಹೆಲ್ಪ್ ಮಾಡಿದ್ರು. ಈಗ ರೀಸೆಂಟಾಗಿ ಇದನ್ನು ರಿಲೀಸ್ಗೆ ಅಂತ ತಂದಾಗ ಮಾತ್ರ ನಾನು ಒಬ್ಬರಿಗೆ ಪ್ರಾಮಿಸ್ ಕೊಟ್ಟಿದ್ದೀನಿ, ಬಿಟ್ಟರೆ ಬೇರೆ ಯಾವುದು ಸಾಲ ಅಂತ ಇಲ್ಲ ನನಗೆ. ಅದು ಚಿಕ್ಕ ಪ್ರಾಮಿಸ್. ಆ ಪ್ರಾಮಿಸ್ನ ನಾನು ನಿಭಾಯಿಸೋ ನನಗೆ ಶಕ್ತಿ ಇದೆ. ಸೊ ಈ ಥರ ತಪ್ಪು ಮಾಡೋಕ್ಕೆ ಹೋಗಬಾರ್ದು ಯಾರೂ. ಬಟ್ ಮಾಡಾಗಿದೆ, ಇನ್ನು ನಾನು ಮಾಡಾಗಿದ್ದೀನಿ. ಅದು ಆ ಎಕ್ಸ್ಪೀರಿಯೆನ್ಸಿಂದ ಹೇಳೋದು. ಮೂವಿ ಮಾಡೋದು ಅಷ್ಟು ಈಸಿ ಅಲ್ವೇ ಅಲ್ಲ. ಮೂವಿ ಮಾಡೋದು ಈಸಿ ಆದ್ರೂ ಮೂವಿ ಮಾಡೋದು ಈಸಿ ಆಗ್ಬೋದು ಒಂದು ಹಂತಕ್ಕೆ. ಕಂಪ್ಲೀಟ್ ಮಾಡಿದ್ಮೇಲೆ ಜನರಿಗೆ ತೋರಿಸೋ ಟೈಮ್ ಬಂದಾಗ, ಇವಾಗ ಈ ಟೈಮ್ ಆ್ಯಕ್ಚುಲಿ ನನಗೆ ಅದನ್ನು ಈಗ ಪ್ರಮೋಷನ್ ಮಾಡ್ತಾರಲ್ವ. ಸೊ ಪ್ರಮೋಷನ್ ನಾನು ಮಾಡಲೇ ಇಲ್ಲ ಅಂದ್ಕೊಳ್ಳಿ,
ಬೆಂಗಳೂರಲ್ಲಿ ಮಂಗಳೂರನ್ನ ಬಿಟ್ಟು ಈಚೆಗೆ ಕುಡ್ಲ ನಮ್ಮದೂರು ಮೂವಿ ಅಂತ ಒಂದು ಇದೆಯಾ ಅಂತಲೂ ಗೊತ್ತಿಲ್ಲ ಮೇ ಬಿ ಜನರಿಗೆ ಅಂತ ಅನಿಸುತ್ತೆ. ನಾನು ತಲುಪಿಸಲಿಲ್ಲ ಅಷ್ಟು ಈಸಿಯಾಗಿ, ತಲ್ಪ್ಸೋಕ್ಕಾಗಿಲ್ಲ ನನಗೆ. ಅಮೌಂಟ್ ಶಾರ್ಟೇಜ್, ಇವಾಗ ಅಮೌಂಟ್ ಶಾರ್ಟೇಜ್ ಎಲ್ಲದಕ್ಕೂ. ನಿಮಗೆ ಹೇಳಬೇಕು ಅಂತಂದ್ರೂ ಏನಾದರೂ ಒಂದು ನಾನು ಖರ್ಚು ಮಾಡಬೇಕು. 10 ಜನರಿಗೆ ಹೇಳಬೇಕು ಅಂತಂದ್ರೂ ನಾನು ಅಟ್ಲೀಸ್ಟ್ ಅವ್ರ ಹತ್ರ ಹೋಗಿ ಫ್ಯೂಲ್ ಖರ್ಚು ಮಾಡಿ ಆದ್ರೂ ಹೇಳಬೇಕು. ಸೊ ಆ ಲೆವೆಲ್ಗೆ ಇವಾಗ ಬಂದಿದೆ. ಬಟ್ ಇವಾಗ ಎಲ್ಲನೂ ಆಗಿದೆ ಅನ್ಕೋತೀನಿ. ಯಾಕೆಂದರೆ ಇಷ್ಟರಲ್ಲಿ ನಾನು ಎಷ್ಟು ಪ್ರೀಮಿಯರ್ ಶೋಸ್ ಮಾಡಿದ್ದೀನೋ ಆ ಪ್ರೀಮಿಯರ್ ಶೋಸ್ ಇದು ರಿವ್ಯೂಸ್ ಏನಿದೆ ಅದೇ ನನಗೆ 1 ಕೋಟಿಗೆ ಸಮ ಆಯಿತು. ಇನ್ನು ಬಂದರೂ ಒಂದೇ, ಬಂದಿಲ್ಲ ಅಂದ್ರೂ ಒಂದೇ. ಈಗ ಸ್ಯಾಂಡಲ್ವುಡ್ನಲ್ಲಿ ಇಳಿದು ಅದರ ಆಳ ನೋಡಿ ಈಜ್ತಾ ಇದ್ದೀರಾ, ಈಜಿ ಮುಳುಗಿದ್ದೀರಾ ಅಥವಾ ಮತ್ತೆ ಎದ್ದೊಳ್ತೀರಲ್ಲ? ಪುಣ್ಯ. ಓಕೆ, ಈಜ್ತಿದ್ದೀರಾ ಈಗ, ಇನ್ನು ಮುಳುಗೋದು ಇಲ್ಲ. ಎಸ್. ಈಗ ಅಲೋಕ್ ಅವರು ಬರೀ ನಿಮ್ಮ ಅದೇ ಲೋಕಲ್ ತುಳು ಲ್ಯಾಂಗ್ವೇಜ್ ಅದರಲ್ಲೇ ಅಷ್ಟೇ ಸಿನಿಮಾಗಳನ್ನ ನೋಡ್ತಾರಾ ಅಥವಾ ಅದರಿಂದ ಆಚೆ ಕನ್ನಡ ಸಿನಿಮಾಗಳು ನೋಡಿದ್ದೀರಾ ನೀವು? ನಾನು ಕನ್ನಡ ನೋಡಿನೇ ನನಗೆ ಮೂವಿ ಫೀಲ್ಡಲ್ಲಿ ಇಂಟ್ರೆಸ್ಟ್. ನನಗೆ ಆ್ಯಕ್ಚುಲಿ ಕನ್ನಡ ನನ್ನ ಫೇವ್ರೇಟ್ ಸಬ್ಜೆಕ್ಟ್. ತುಳುನ ನಾನು ಪ್ರೀತಿ ಮಾಡ್ತೀನಿ, ನನ್ನ ಮದರ್ ಟಂಗ್. ಬಟ್ ಕನ್ನಡಕ್ಕೆ ನನ್ನ ರೆಸ್ಪೆಕ್ಟ್ ಇದೆ, ಅದು ನನಗೆ ಇಷ್ಟ ಕೂಡ. ನಾನು ಸಿನಿಮಾ ಫೀಲ್ಡಿಗೆ ಎಂಟ್ರಿ ಆಗೋದಕ್ಕೂ ನನಗೆ ಕನ್ನಡ ಸಿನಿಮಾನೇ ರೀಸನ್. ನಾನು ಇವಾಗಲ್ಲ 7th ಸ್ಟ್ಯಾಂಡರ್ಡಲ್ಲಿ ಇರುವಾಗಲೇ ಸುದೀಪ್ ಅವ್ರದ್ದು ಮೂವಿ ನೋಡೋಕ್ಕೆ ಶುರು ಮಾಡಿದ್ದು. ನನಗೆ ಅದು ಇಷ್ಟ ಆಗಿರೋದು. ಅದು ಇಷ್ಟ ಆಗಿ ನಾನೇ ಸುದೀಪ್ ಅಂತ ಅನ್ಕೊತ ಇದ್ದೆ. ಸುದೀಪ್ ಸರ್ ಅವರು ನೋಡೋವಾಗ ನಾನು ಅವ್ರ ಪ್ಲೇಸಲ್ಲಿ ನನ್ನನ್ನು ಇಡ್ತಿದ್ದೆ ಮೂವಿ ನೋಡೋವಾಗ. ಆಮೇಲೆ ಆಗಿದ್ದು ನಾನು ಟಾಲ್. ಹೌದು, ಆಮೇಲೆ ಆಗಿದ್ದು ನಾನು ಟಾಲ್. ಆ್ಯಕ್ಚುಲಿ ಮೇ ಬಿ ಅಲ್ಲಿ ನನ್ನನ್ನು ಇಟ್ಟು ಆಗಿರ್ಬೋದು. ಇಲ್ಲ, ಇದು ಧರ್ಮಕ್ಕೆ ಆಗಿದ್ದು ಅಂತ ಅಂದ್ಕೊಳ್ಳೋದು ನಾನು. ಸೊ ಅದು ನನಗೆ ತುಂಬ ಇಷ್ಟ ಆಯಿತು. ಇಷ್ಟ ಆದಮೇಲೆ ನಾನು ಅವ್ರ ಥರ ಮಿಮಿಕ್ರಿ ಮಾಡೋಕ್ಕೆ ಶುರು ಮಾಡಿದೆ. ಅದು ಜಾಸ್ತಿ ಆಗ್ತಾ ಬಂತು ಒಂದು ಕಡೆ. ಆವಾಗೆಲ್ಲ ನಾನು ಕೆಲಸಕ್ಕೆಲ್ಲ ಹೋಗ್ತಿರಲಿಲ್ಲ, ಸೊ ಫುಲ್ ಟೈಮ್ 24 hours ಇದೇ ಮಾಡ್ತಾಯಿದ್ದೆ ನಾನು. ನನಗೆ ಅವರಂದರೆ ತುಂಬ ಇಷ್ಟ. ನಮ್ಮಮ್ಮನಿಗೆ ದರ್ಶನ್ ಅಂದರೆ ತುಂಬ ಇಷ್ಟ. ಸೊ ನಮ್ಮಲ್ಲೇ ಜಗಳ. ಅವರು ದರ್ಶನ್ ಫ್ಯಾನ್, ನಾನು ಸುದೀಪ್ ಫ್ಯಾನ್, ಆ ಥರ ನಮ್ಮಲ್ಲೇ ಜಗಳ ಆಗ್ತಾಯಿತ್ತು. ಆ್ಯಕ್ಚುಲಿ ಅವರಿಗೋಸ್ಕರ ಏನೆಲ್ಲ ಇತ್ತು. ನನಗೇನೋ ದೊಡ್ಡ ಫ್ಯಾನ್ಸ್ ಇದ್ದಾರೆ, ಏನೇನೋ ಮಾಡಿರೋ ಫ್ಯಾನ್ಸ್ ಇದ್ದಾರೆ. ನಾನು ಅವರಿಗೆ ಕಂಪೇರ್ ಮಾಡ್ತಿಲ್ಲ, ಬಟ್ ನನಗೆ ನಂದೇ ದೊಡ್ಡದು. ನಾನೇನು ಮಾಡಿದ್ದು ನನಗೆ ದೊಡ್ಡದು. ಮನೆಯಿಂದ ನನಗೆ ಈಚೆ ಬರೋಕ್ಕೆ ಗೊತ್ತಿರಲಿಲ್ಲ ಆ ಟೈಮಲ್ಲಿ. ಒಂದು ಸಿಟಿಗೆ ಹೋಗಬೇಕು ಅಂದರೆ ನಾನು ಒಬ್ಬನೇ ಹೋಗ್ತಿರಲಿಲ್ಲ. ಆ ಟೈಮಲ್ಲಿ ನಾನು ಮನೆ ಬಿಟ್ಟು ಸುದೀಪ್ ಅವ್ರ ಮನೆಯಲ್ಲಿ ಕೆಲಸ ಮಾಡ್ತೀನಿ ಅಂತ ಮನೆ ಬಿಟ್ಟು ಬಂದಿದ್ದೆ ಬೆಂಗಳೂರಿಗೆ. ಯಾರ್ದೋ ಮನೇಲಿ ಕೆಲಸ ಸಿಗೋದು ಉಳಿತು, ಪುಣ್ಯಕ್ಕೆ ನಾನು ವಾಪಸ್ ಹೋದೆ. ಇಲ್ಲ, ಅಲ್ಲಿಗೆ ಮಿಸ್ ಆದೆ ನಾನು. ಯಾಕೆಂದರೆ ಇಲ್ಲಿ ಬಂದಾಗ ಯಾರೋ ಅವಾಗೆಲ್ಲ ಜಾಸ್ತಿ ಇಲ್ಲೆಲ್ಲ ವೈಟ್ ಡ್ರೆಸ್ ಹಾಕ್ಕೊಂಡೆ ಓಡೋರೋರು ನಾನು ನೋಡ್ತಿದ್ದು. ಬಟ್ ನಾನು ಅವಾಗ ಅನ್ಕೊತಿದ್ದೆ ಇವರೆಲ್ಲ ದೊಡ್ಡ ಪೊಲಿಟಿಷಿಯನ್ಸ್ಗಳು ಅಂತ, ಆ ಡ್ರೆಸ್ ಎಲ್ಲ ನೋಡಿ. ಸೊ ನನಗನ್ನಿಸ್ತು ಇವರೆಲ್ಲ ಪೊಲಿಟಿಷಿಯನ್ಸ್ ಅಂದರೆ ಹೆಲ್ಪ್ ಮಾಡೋರು ಆವಾಗಿನ ಯೋಚನೆಗೆ. ಸೊ ಇವ್ರು ನನಗೆ ಹೆಲ್ಪ್ ಮಾಡ್ತಾರೆ, ಸುದೀಪ್ ಮನೆಗೆ ಕರ್ಕೊಂಡು ಹೋಗ್ತಾರೆ ಅಂತ ಅಂದ್ಕೊಂಡು ನಾನು ಅವ್ರ ಹತ್ರ ಕೇಳಿದೆ. ಅವ್ರು ಹೇಳಿದ್ರು, ಇಲ್ಲೇ ಇರೋದು ಸುದೀಪ್ ಅವ್ರ ಹೋಟೆಲ್ ಇದೆ ಇಲ್ಲಿ. ನಂಗೆ ಗೊತ್ತಿಲ್ಲ ಆ ಥರ ಇದೆಯಂತನೂ. ಇಲ್ಲೇ ಇರೋದು, ಬನ್ನಿ ಇನ್ನು ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋದರು. ನನಗೆ ಇದು ಬ್ರೇಕ್ಫಾಸ್ಟ್ ಎಲ್ಲ ಆರ್ಡರ್ ಮಾಡಿದ್ರು, ಪೇ ಎಲ್ಲ ನಾನೇ ಮಾಡಿದ್ದೀನಿ. ಅದಾದಮೇಲೆ ಅವ್ರು ಅಲ್ಲಿಂದ ಈಗ ಬರ್ತೀನಿ ಅಂತ ಹೋದವ್ರು ಬರಲೇ ಇಲ್ಲ. ನನ್ನ ಹತ್ರ ಬಸ್ ಚಾರ್ಜ್ ಎಷ್ಟಾಗುತ್ತೆ ಅಂತಲೂ ವಾಪಸ್ ಹೋಗೋಕ್ಕೆ ಗೊತ್ತಿರಲಿಲ್ಲ. ಎಷ್ಟು ವರ್ಷ ಇತ್ತಾಗ ನಿಮಗೆ? 10th. ಸೊ 10ನೇ ಕ್ಲಾಸ್ ಹುಡುಗನ ಹತ್ರ ಬಂದು ಅವರೇ ತಿಂಡಿ ತಿಂದು ನಿಮ್ಮ ಹತ್ರ ದುಡ್ಡು ಕೊಡಿಸಿ ಹೋದರು. ಅವನೆಂಥ ಮಹಾನ್ ಭಾವ ಇದ್ದ ನಂಗಾದ್ರೆ. ಇಂಥವ್ರಿಗೆಲ್ಲ ಬೈಬೇಕಂದ್ರೆ ಯಾವ ವರ್ಡ್ ಯೂಸ್ ಮಾಡ್ತೀರಾ ನಿಮ್ಮ ಮಂಗಳೂರು ಲ್ಯಾಂಗ್ವೇಜಲ್ಲಿ? ಆ ಥರ ಬೇಡ, ಅದು ನನ್ನ ಬಾಯಲ್ಲಿ ಆ ಥರ ಬರಲ್ಲ. ಆ್ಯಕ್ಟಿಂಗ್ ಇದ್ದಾಗ ಮಾತ್ರ ಬರುತ್ತೆ. ಸೊ ಬಟ್ ಅದು ಆ್ಯಕ್ಚುಲಿ ಅವ್ರಿಗೆ ನಾನು ಇವಾಗ ಬೈಯಲ್ಲ. ಯಾಕೆಂದರೆ ಬೆಂಗಳೂರು ಬರೋದಕ್ಕೆ ರೀಸನ್ ಅವರು. ಅಂದರೆ ಬೆಂಗಳೂರು ಹೇಗೆ ಅವತ್ತಿತ್ತು ಅನ್ನೋದಕ್ಕೆ ಒಂದು ರೀಸನ್ ಆಗ್ತಾರೆ. ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಎಲ್ಲ ನಮಗೆ ಪ್ಲಸ್. ಇವಾಗ ಅವತ್ತಿಂದನೇ ನಾನು ಮತ್ತೆ ಬೆಂಗಳೂರಿಗೆ ಬರೋಕ್ಕೆ ಶುರು ಮಾಡಿದ್ದು. ಅದು ಫಸ್ಟ್ ಟೈಮ್ ಬಂದಿದ್ದು. ಅವ್ರು ಏನೋ ಮಾಡಿದ್ರು, ಅಲ್ಲಿಂದ ವಾಪಸ್ ಬಂದಲ್ಲ ಮನೆಗೆ, ಹೇಗೋ ವಾಪಸ್ ಬಂದೆ ನಾನು ಮನೆಗೆ. ಆವಾಗ ನನಗೊಂದು ಇದು ಮಾಡ್ಬೋದು, ಅಲ್ಲಿಗೆ ಹೋಗಿ ಬರೋದೇನು ದೊಡ್ಡ ವಿಷಯ ಅಲ್ಲ ಅಂತ ಅನಿಸಿದ್ದೆ ಅವತ್ತಿಂದ. ಸೊ ಅದಾದ ಮೇಲೇ ನನಗೆ ಮೂವಿ ಬಗ್ಗೆ ಜಾಸ್ತಿ ಒಲವು ಬಂತು. ಎಲ್ಲ ಕಡೆಯೂ ಸುದೀಪ್ ಅಂತ ನಾನು ಡೈಲಾಗ್ ಹೇಳ್ಕೊಂಡು ಹೋಗೋದು. ಆಮೇಲೆ ಹೋಗ್ತಾ ಇಲ್ಲಿಗೆ ತನಕ ಬಂದಿದ್ದು. ಈಗ ಒಬ್ಬರನ್ನ ಇಮಿಟೇಟ್ ಮಾಡಿಕೊಂಡು ಊರಲ್ಲೆಲ್ಲ ಓಡಾಡ್ತಿದ್ರೆ ಇವನಿಗೆಂತ ಮರಳ, ಇವನಿಗೆ ಯಾಕೆ ಹಿಂಗೆ ಆಡ್ತಿದ್ದಾನೆ, ಹಂಗೆ ಹಿಂಗೆ ಅಂತೆಲ್ಲ ಮಾತಾಡಿರ್ತಾರೆ. ನಿಮಗೂ ಹಾಗೆ ಮಾತಾಡ್ತಿದ್ರಾ ಅಥವಾ ನಿಮ್ಗೆ ಸಪೋರ್ಟ್ ಮಾಡ್ತಿದ್ರಾ? ಇಲ್ಲ, ಆವಾಗ ಜಾಸ್ತಿ ಸುದೀಪದ ಫ್ಯಾನ್ಸ್ ಎಲ್ಲ ಜಾಸ್ತಿ ಇದ್ದರು. ನನ್ನ ಫ್ರೆಂಡ್ಸ್ ಎಲ್ಲ ಏನು ಮಾಡ್ತಿದ್ರು ಅಂದರೆ ನನಗೆ ಸಿಗರೇಟ್ ಎಲ್ಲ ತಂದು ಕೊಡೋರು. ನಾನು
ಇಲ್ಲ ಇವತ್ತಿನ ತನಕ ನಾನು ಇವತ್ತಿಗೂ ಸ್ಮೋಕ್ ಮಾಡಲ್ಲ. ಬಟ್ ಅವ್ರು ತರೋರು, ನಾನು ಕೇಳ್ತಿದ್ದೆ ಸುದೀಪ್ದು ಡೈಲಾಗ್ ಬೇಕು ಅಂತಂದರೆ ಸಿಗರೇಟ್ ತಂದು ಕೊಡಬೇಕು ಅಂತ, ಸುಮ್ಮನೆ ಶೋ ಮಾಡೋಕ್ಕೆ ಹಿಂಗೆ ಇಟ್ಕೊಂಡು ಡೈಲಾಗ್ ಹೇಳೋದು. ಈಗ ಒಂದು ಡೈಲಾಗ್ ಹೇಳಿ ಸುದೀಪ್ ಅವ್ರದ್ದು ಅದೇ ಥರ ಈ ಒಂದು ಸ್ಟೈಲಲ್ಲೇ. ಹೇಳ್ಬೇಕೀಗ, ಈಗಲೂ ಟ್ರೆಂಡ್ ಮಾಡೋಣ, ಅದನ್ನು ಹೇಳಿ. ಒಂದು ಮಾತು ಹೇಳ್ತೀನಿ ಮೇಡಮ್, ತಪ್ಪು ತಿಳ್ಕೊಂಬೇಡಿ. 1000-2000 ದುಡಿಯೋ ನಮ್ಮ ಹೆಣ್ಮಕ್ಳೇ ಮೈ ತುಂಬ ಬಟ್ಟೆ ಹಾಕ್ಕೊಂಡು ಓಡಾಡ್ತಿರ್ಬೇಕಾದ್ರೆ ನಿಮಗೆ ಏನ್ರಿ ಪ್ರಾಬ್ಲಮ್ಮು? ಹೆಣ್ಣನ್ನು ನೋಡಿದ ತಕ್ಷಣ 2 ಕೈ ಜೋಡಿಸಿ ನಮಸ್ಕಾರ ಮಾಡಬೇಕು ಅಂತ ಅನಿಸ್ಬೇಕು. ಎತ್ತಾಕೊಂಡೋಗಿ ಏನಾರು ಮಾಡಿಬಿಡ್ಬೇಕು ಅಂತ ಅನಿಸ್ಬಾರ್ದು. ಮೊದಲೋಗಿ ಆ ಒಕ್ಲ ಮುಚ್ಕೊಳ್ಳಿ, ಅದಕ್ಕೆ ಅಂತ ಒಂದು ಗೌರವ ಇದೆ. ವಾವ್, ಕನ್ನಡ ಇಷ್ಟು ಚೆನ್ನಾಗಿ ಮಾತಾಡ್ತೀರಾ ನೀವು, ಅಂದರೆ ಇದು ಮಂಗ್ಳೂರ್ ಸ್ಲ್ಯಾಂಗ್ ಬರಲೇ ಇಲ್ಲ. ಆ್ಯಂಡ್ ಆ ಟೋನ್ ಇದೆಯಲ್ಲ, ಅದು ಆ ಟೋನ್ ಕೂಡ ಸುದೀಪ್ ಸರ್ ಅವ್ರಿಗೆ ಸ್ವಲ್ಪ ಸಿಮಿಲರ್ ಸಿಂಕ್ ಆಗುತ್ತೆ. ಇವಾಗ ಸ್ವಲ್ಪ ಸಿಮಿಲರ್, ಅವಾಗ ಚೆನ್ನಾಗಿ ಬರ್ತಿತ್ತು. ಅವರ ಡೈಲಾಗ್ ಹೇಳೋದಕ್ಕೆ ಮಾತ್ರ ಕನ್ನಡ ಕರೆಕ್ಟಾಗಿ ಬರೋದು, ಅದನ್ನು ಬಿಟ್ಟು ಜಾಸ್ತಿ ಮಾತಾಡಿದ್ರೆ ಬರಲ್ಲ. ಬಟ್ ಇಲ್ಲ ಆಲ್ಮೋಸ್ಟ್ ಸಿಮಿಲರೇ, ತುಂಬ ಚೆನ್ನಾಗಿ ಹೇಳಿದ್ರಿ. ಇನ್ನೊಂದು ಯಾವುದಾದ್ರೂ ಹೇಳಿ. ಇದು MG ರೋಡ್ ಪಾರು. ನಾ ಮದುವೆಗ ಹುಡುಗಿ ರಂಬೆ ಊರ್ವಶಿ ಮೇನಕೆ ಥರ ಇರಬೇಕು ಅಂತ ನಾನು ಕೇಳ್ತಾ ಇಲ್ಲ ಪಾರು. ಮಖದಲ್ಲಿರೋ ಎಲ್ಲ ಪಾರ್ಟ್ಸ್ ಅಲ್ಲಲ್ಲಿದ್ದರೆ ಸಾಕು ಪಾರು, ನಾನು ಅಡ್ಜಸ್ಟ್ ಮಾಡ್ಕೊತೀನಿ. ಆದರೆ ಒಂದು ಪಾರು, ನಾನು ಏನಾರ ರಾತ್ರಿ 90 ಹೊಡ್ಕೊಂಡು ಮನೆಗೆ ಬಂದಾಗ ಅವಳು ಏನಾರ ಕಿರಿಕ್ ಮಾಡಿದ್ರೆ ಬೆಜ್ಜನ್ ಪ್ರಾಬ್ಲಮ್ ಆಯ್ತದ ಪಾರು. ಬೇಕಾದರೆ ಅವಳು ನನ್ನ ಜೊತೆ ಕುತ್ಕೊಂಡು ಬಿಯರ್ ವಾರ್ದು ಬಿಡಲಿ ಪಾರು, ಏನು ಪ್ರಾಬ್ಲಮ್ ಇಲ್ಲ. ಸೂಪರ್. ಯಾವತ್ತಾದ್ರೂ ಮೀಟ್ ಮಾಡಿದ್ದೀರಾ ಸುದೀಪ್ ಸರ್ನ? ನೋಡೋಕ್ಕೆ ಹೋಗಿಲ್ವಾ? ಈಗ ಹೆಂಗಿದ್ರು ಸಿನಿಮಾ ಮಾಡಿದ್ದೀರಾ, ಬಿಗ್ ಬಾಸಿಂದ ಏನಾದರೂ ಆಫರ್ ಬಂದರೆ, ಸುದೀಪ್ ಸರ್ನ ಮೀಟ್ ಮಾಡುವಂಥ ಒಂದು ಅದೃಷ್ಟ ಬಂದರೆ ಎಷ್ಟು ಖುಷಿಯಾಗುತ್ತೆ? ಒಂದು ಟೈಮಲ್ಲಿ ಅವ್ರ ಮನೇಲಿ ಕೆಲಸ ಸಿಕ್ಕಿದ್ರೆ ಸಾಕು ಅಂತ ಓಡ್ ಬಂದವನು ನಾನು. ಈ ಬಿಗ್ ಬಾಸಿಗೆ ಹೋಗ್ಬೇಕು ಅಂತಿಲ್ಲ, ಅದರೊಳಗಡೆ ಹೋಗಿ ಜಸ್ಟ್ ಹ್ಯಾಂಡ್ ಶೇಕ್ ಮಾಡಿ ಬಂದರೂ ಸಾಕು ನನಗೆ. ಅಷ್ಟೇನಾ? ಬಿಗ್ ಬಾಸ್ಗೆ ಹೋಗಿ ಆಸೆ ಇದೆಯಾ ನಿಮಗೆ? ನೋಡ್ತಿರ್ತೀರಾ ಬಿಗ್ ಬಾಸ್ ಶೋನ? ನೋಡ್ತೀನಿ. ನಾನು ಬಿಗ್ ಬಾಸ್ ಶೋನ ನೋಡಲ್ಲ. ಅವ್ರು ಸುದೀಪ್ ಅವ್ರು ಬಂದಾಗ ಅವ್ರ ವಾಯ್ಸ್ ಕೇಳಿಸುತ್ತಲ್ಲ, ನಾನು ರೂಮಲ್ಲಿ ನನ್ನ ಪಾಡಿಗಿರ್ತೀನಿ. ಅವ್ರ ವಾಯ್ಸ್ ಕೇಳಿದಾಗ ಬಂದು ಅವ್ರು ಮಾತಾಡೋದನ್ನ ಕೇಳ್ಕೊಂಡು ಹೋಗ್ತೀನಿ ಅಷ್ಟೇ. ಆಸೆ ಇದೆ, ಶೋಗೆ ಹೋಗ್ಬೇಕು ಅಂತಲ್ಲ, ಅವ್ರ ಮುಂದೆ ಕುತ್ಕೊಳ್ಳೋಕ್ಕೆ ಒಂದು ಚಾನ್ಸ್ ಸಿಗುತ್ತಲ್ಲ ಅಲ್ಲಿ ಅಂತ. ಈಗ ಆಲ್ಮೋಸ್ಟ್ ನಿಮ್ಮ ಮಂಗಳೂರಿನವರೇ ಶೈನ್ ಶೆಟ್ಟಿ ಅವರು, ರೂಪೇಶ್ ಶೆಟ್ಟಿ ಅವರು, ಚೈತ್ರ ಕುಂದಾಪುರ, ಆಮೇಲೆ ಇನ್ನೊಬ್ರು ಗೋಲ್ಡ್ ಸುರೇಶ್ ಅವರು, ಇವ್ರು ಇಷ್ಟನ್ನೆಲ್ಲ ಹೋಗಿ ಬಂದಿದ್ದಾರೆ. ಸೊ ನಿಮಗೂ ಹೋಗೋ ಆಸೆ ಇದೆ? ಯಾಕಂದರೆ ಅವರು ಈಗ ಯಾವುದೋ ಒಂದು ಇದು ವಿಷಯದಲ್ಲಿ ಕಾಂಟ್ರವರ್ಸಿ ಮಾಡಿಕೊಂಡು ವೈರಲ್ ಆಗಿ ಹೋಗಿ ಬಂದವರು. ಸೊ ನೀವು ಹಂಗೆ ಒಂದು ಕಾಂಟ್ರವರ್ಸಿ ಮಾಡಿಕೊಂಡು ವೈರಲ್ ಆಗಿ ಹೋಗಿ ಬರೋವಂಥದ್ದು ಇದಿದೆಯಾ? ಅದೇ ಅಲ್ಲ, ಅವೆಲ್ಲ ಮಾಡಬೇಕಲ್ಲ ಅಂತ ನನಗೆ ಇಷ್ಟ ಇಲ್ಲ. ಅವೆಲ್ಲ ಮಾಡಿದ್ರೆ ಮಾತ್ರ ಒಳಗೊಳಗೆ ಹೋಗೋಕ್ಕೆ ಚಾನ್ಸ್ ಏನೋ ಅಂತ ನನಗೆ ಅನ್ನಿಸೋದು. ಅದಕ್ಕೆ ಅದೆಲ್ಲ ನಾನು ಮಾಡ್ತೀನೋ ಇಲ್ವೋ ಏನಕ್ಕೆ ಅವೆಲ್ಲ ಅಂತ. ಬಟ್ ಮೇ ಬಿ ನಾನು ಕೆಪೇಬಲ್ ಆದರೆ, ನಾನು ಅಲ್ಲಿಗೆ ಹೋಗೋ ದಿನ ಬಂದರೆ ಇವನು ಪರ್ಫೆಕ್ಟ್ ಇದ್ದಾನೆ, ಅದು ಕಾಂಟ್ರವರ್ಸಿ ಆಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ಇವನು ಕರ್ಸ್ಕೋಬೋದು ಅಂತ ಏನಾದರೂ ಆದರೆ ತುಂಬ ಒಳ್ಳೆಯ ವಿಷಯ. ಈಗ ನೀವು ಕಾಂಟ್ರವರ್ಸಿ ಮಾಡಿಲ್ಲ ಅವ್ರ ಥರ ಅಂತ ಇದ್ರೂ ಒಳಗಡೆ ಹೋದಾಗ ಸಖತ್ತಾಗಿ ಆಡ್ತೀರಾ? ಯಾಕಂದರೆ ತುಂಬ ಮಾತಾಡಬೇಕು, ಜೋರು ಮಾತಾಡಬೇಕು, ಜಗಳ ಆಡಬೇಕು, ಕಿರ್ಚಾಡಬೇಕು, ಎಲ್ಲದಕ್ಕೂ ಸ್ವಲ್ಪ ಅಪೋಸ್ ಮಾಡಬೇಕು, ಈ ಥರದ್ದು ಕ್ಯಾರೆಕ್ಟರ್ಸ್ ಇತ್ತು. ಅಂದರೆ ಆ ಥರ ಒಂದು ಕ್ಯಾರೆಕ್ಟರ್ಗಳನ್ನ ತೊಗೋತಾರೆ. ಸೊ ಆ ಥರ ನೀವಿದ್ದೀರಾ ಅಲ್ಲಿ? ಆ್ಯಕ್ಚುಲಿ ನನಗೆ ಕೋಪ ಬರೋದಿಲ್ಲ. ಬಂದರೆ ನನಗೇನೆ ಭಯ ಅನಿಸುತ್ತೆ. ಒಂದೊಂದು ಸತಿ ಕಂಟ್ರೋಲ್ ಮಾಡ್ತೀನಿ, ಒಂದೊಂದು ಸತಿ ಕೋಪ ಬಂದರೆ ಹಂಗೆ ಬರ್ಬೋದೇನೋ ಅಂತ. ಸೊ ಅದರೊಳಗಡೆ ಎಲ್ಲ ಜಗಳ ಮಾಡೋದು ನೋಡಿದ್ರೆ ನನಗೆ ಟೆನ್ಷನ್ ಆಗುತ್ತೆ. ಅದರೊಳಗಡೆ ಹೋಗಿ ಆ ಥರ ಏನಾರ ಕೋಪ ಬಂದು ಏನು ಮಾಡ್ತೀನೋ ಯಾರಿಗೆ ಗೊತ್ತು. ಗ್ಯಾರಂಟಿ ಇಲ್ಲ. ಯಾಕೆಂದರೆ ಅಲ್ಲಿ ಒಂದೊಂದು ಸತಿ ಏನಾಗುತ್ತೆ ಅಂತಂದರೆ, ಈ ಕೋಪ ಇವನಿಗೆ ಬರಲೇಬೇಕು ಅನ್ನೋ ಥರ ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ. ಆ ಥರ ಸುಮ್ಮನೆ ನನ್ನ ಕೈಲಿ ಕೋಪ ಬರೆಸಿ ಏನಾದರೂ ತೊಂದರೆ ಯಾಕೆ ಮಾಡೋದು? ಯಾಕೆಂದರೆ ಒಂದೊಂದು ಸತಿ ಇವಾಗ ನಡೆಯೋ ವಿಷಯಗಳನ್ನೆಲ್ಲ ನೋಡಿದ್ರೆ ಟೆನ್ಷನ್ ಆಗುತ್ತೆ. ಈ ನಶೆ ಮತ್ತು ಈ ಈಗೋ ಎರಡು ಒಂದೇ. ಅದು ಎರಡು ಮುಂದೆ ಬಂದರೆ ಅದರಿಂದ ಏನಾಗುತ್ತೆ ಅಂತಲೇ ಹೇಳೋಕ್ಕಾಗಲ್ಲ. ಅದಕ್ಕೆ ನಾನು ಅದೆರಡರಿಂದನೂ ಹಿಂದೆ. ಇನ್ನು ನಿಮ್ಮ ಸಿನಿಮಾ ಹೇಗೆ ಬರ್ತಿದೆ ಆ್ಯಂಡ್ ನೆಕ್ಸ್ಟ್ ಪ್ರಾಜೆಕ್ಟ್ ಯಾವುದು? ಇವಾಗ ನಾನು ಮಾಡಿರೋ ಸಿನಿಮಾಕ್ಕೆ ರಿವ್ಯೂಸನ್ನು ನೋಡಿದ ಮೇಲೆ ನಾನು ಇನ್ನೂ 2 ಪ್ರಾಜೆಕ್ಟ್ನ ಪ್ಲ್ಯಾನ್ ಮಾಡಿದ್ದೀನಿ. ಯಾಕೆಂದರೆ ಜನರಿಗೆ ಏನು ಇಷ್ಟ ಅಂತ ನನಗೆ ಒಂದು ಥಾಟ್ ಇತ್ತು ಅಷ್ಟೇ. ಆ ಥಾಟನ್ನು ನಾನು ಯಾವಾಗ ಜನರ ಮುಂದೆ ಕೊಟ್ಟೆ ಅವ್ರಿಗೆ ಇಷ್ಟ ಆಯಿತು. ನಾನು ಎಕ್ಸ್ಪೆಕ್ಟ್ ಮಾಡಿದ್ರೆ ಜಾಸ್ತಿ ಜನ ಬಂದು ನೋಡಿದ್ರು, ಇಷ್ಟ ಆಯಿತು. ಸೊ ಇವಾಗ ನನಗೆ ಕ್ಲಿಯರ್ ಗೊತ್ತಿದೆ ಇನ್ನು ಮುಂದೆ ಏನು ಬೇಕು ಅಂತ. ಅದನ್ನು ಈ ಕುಡ್ಲ ನಮ್ದೂರು ಮೂವಿಯಲ್ಲೇ ಒಂದು ಲಿಂಕ್ ಕೊಟ್ಟಿದ್ದೀನಿ. ಸೊ ಅದು ಈಗ ಮತ್ತೆ 2 ಪ್ರಾಜೆಕ್ಟ್ ರೆಡಿ ಆಗ್ತಾಯಿದೆ. ಆದರೆ ನಾನು ಮತ್ತೆ ಪ್ರೊಡ್ಯೂಸ್ ಮಾಡಲ್ಲ. ಪ್ರೊಡ್ಯೂಸ್ ಮಾಡಬಾರ್ದು ಅಂತ ನೋಡಿ. ಒಂದು ಏನಾಗುತ್ತೆ ಅಂತಂದರೆ, ನನಗೆ ಗೊತ್ತಿಲ್ಲ, ನನಗೆ ಎಕ್ಸ್ಪೀರಿಯೆನ್ಸ್ ಆಗಲಿಲ್ಲ, ಬಟ್ ಬೇರೆಯವ್ರ ಎಕ್ಸ್ಪೀರಿಯೆನ್ಸಿಂದ ನಾನು ಹೇಳೋದು, ಪ್ರೊಡ್ಯೂಸರ್ಗಳಿಗೆ ತುಂಬ ತೊಂದರೆ ಕೊಡೋ
ಟೀಮ್ ಇರುತ್ತೆ. ಅವರು ತುಂಬ ಒಳ್ಳೆ ಮನಸ್ಸಿಂದ ನಾನೊಂದೇನೋ ಬಿಸ್ನೆಸ್ ಮಾಡಬೇಕು, ದುಡ್ಡು ಹಾಕಬೇಕು, ಮೂವಿಯಲ್ಲಿ ಇಷ್ಟು ಎಕ್ಸ್ಪೆಕ್ಟ್ ಮಾಡ್ತಾರೆ, ಅವೆಲ್ಲ ಇರುತ್ತೆ, ಒಳ್ಳೆಯದು, ತಪ್ಪೇನಿಲ್ಲ. ಬಟ್ ಆ ಥರ ಇರೋವಾಗ ಸುಮಾರು ಖರ್ಚು ಮಾಡಿಸಿ ತೊಂದರೆ ಕೊಡೋರು ಸುಮಾರು ಜನ ಇದ್ದಾರೆ. ಹಾಗಾಗಿ ಪ್ರೊಡ್ಯೂಸರ್ಸ್ ಒಳ್ಳೆಯವ್ರಿಗೆ ಸಿಗಲ್ಲ ಒಂದೊಂದು ಸತಿ. ಹಾಗಿರುವಾಗ ನನಗೆ ಏನನ್ನಿಸ್ತು ಅಂದರೆ, ನಾವೇ ಫ್ರೆಂಡ್ಸ್ಗಳು ಎಷ್ಟು ಬೇಕು ಅಷ್ಟು ಮಾತ್ರ ದುಡ್ಡು, ₹1 ಎಕ್ಸ್ಟ್ರಾ ಖರ್ಚಾಗಿಲ್ಲ. ಖರ್ಚಾಗಿದೆ ಅಂತಂದರೆ ಅದು ನಾನು ಮಾಡಿರೋ ತಪ್ಪಿಂದ, ನನ್ನ ಕೈಯಿಂದ ಮಿಸ್ಯೂಸ್ ಆಗಿರ್ಬೋದು ಕೆಲವು ದುಡ್ಡು. ಬಿಟ್ಟರೆ ಆಡಂಬರ ಏನೂ ಇಲ್ಲದೆ ಪರ್ಫೆಕ್ಟಾಗಿ ಇಷ್ಟೇ ಸಾಕು, ಜನರಿಗೆ ಬೇಕಿದ್ದು ಕಂಟೆಂಟ್ ಮಾತ್ರ, ಅದನ್ನು ಅವ್ರು ಇಷ್ಟಪಡ್ತಾರೆ, ಅದಷ್ಟೇ ಇದೆ, ₹1 ವೇಸ್ಟ್ ಆಗಲಿಲ್ಲ. ಆ ಥರ ಸಿನಿಮಾಗೆ ದುಡ್ಡು ಹಾಕಬೇಕು. ಸೊ ಅದು ಏನಂತಾರೆ, ಅದು ನಾನೇ ಪ್ರೊಡ್ಯೂಸರ್ ಆದರೆ ಮಾತ್ರ ನನಗೆ ಗೊತ್ತಾಗುತ್ತೆ. ಈಗ ಬೇರೆಯವರ ಬೇರೆ ಪ್ರೊಡ್ಯೂಸರ್ಸ್ಗೂ, ಬೇರೆ ಡೈರೆಕ್ಟರ್ಸ್ಗೂ, ಟೀಮ್ಗೂ ನಾನು ಅದೇ ಹೇಳೋದು, ಒಂದು ಪ್ರೊಡ್ಯೂಸರ್ ಅಂತ ಸಿಕ್ಕಿದ್ರೆ ಅದು ದೇವರು ಸಿಕ್ಕಿದ ಹಾಗೆ. ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಅವ್ರನ್ನ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಬೇಕು, ಮಿಸ್ಯೂಸ್ ಮಾಡ್ಕೊಬಾರ್ದು. ಈಗ ನಿಮಗೆ ಚಿತ್ರದ ಬಗ್ಗೆ ಇರುವಂಥ ಕನಸುಗಳನ್ನ ನೋಡಿದ್ರೆ, ಸುದೀಪ್ ಸರ್ ಜೊತೆ ಒಂದು ಆ್ಯಕ್ಟ್ ಮಾಡುವಂಥ ಒಂದು ಆಪರ್ಚುನಿಟಿ ಸಿಗುತ್ತೆ ನಿಮಗೆ. ಆಪರ್ಚುನಿಟಿ ಆವಾಗ ನೋಡಿ ಮ್ಯಾಮ್, ಆ ಥರ ಸೀನ್ ಸಿಗಲ್ಲ, ಬಟ್ ಆ ಥರ ಸೀನ್ ಸಿಗಬೇಕು. ಥರ ಹೆಂಗಿದ್ರು ನೀವು ಹೈಟ್ ಆಗಿದ್ದೀರಾ, ಅವರು ಹೈಟ್ ಆಗಿದ್ದಾರೆ, ನೋಸ್ ಆಗಿರ್ಬೋದು, ನಿಮ್ಮ ಲುಕ್ ಆಗಿರ್ಬೋದು, ಆ್ಯಂಡ್ ಅವ್ರ ವಾಯ್ಸ್ ಎಲ್ಲ ಸ್ವಲ್ಪ ಮ್ಯಾಚಿಂಗ್ ಒಂದು ಆಪರ್ಚುನಿಟಿ ಸಿಕ್ತು, ಅದನ್ನು ಹೆಂಗೆ ಯೂಟಿಲೈಸ್ ಮಾಡ್ಕೊತೀರಾ ನೀವು? ಯಾವ ಥರ ಯೂಸ್ ಮಾಡ್ಕೊತೀರಾ? ಅವರಿಗೆ ಭಯ ಆಗಬೇಕು, ಗುರುನ ಮೀರಿಸಿದ ಶಿಷ್ಯ ಥರ. 100%. 100%. ಅವ್ರಿಗಿಂತ ಚೆನ್ನಾಗಿ ಆ್ಯಕ್ಟ್ ಮಾಡ್ತೀನಿ ಅಂತಲ್ಲ, ಅಂದರೆ ಅವ್ರಿಗೆ ಚಾಲೆಂಜ್ ಕೊಡೋದಲ್ಲ, ಗುರುನ ಮೀರಿಸೋ ಪ್ರಯತ್ನ ಪಡ್ತೀನಿ ಅಂತ. ಸೊ ಅದು ರೆಸ್ಪೆಕ್ಟ್ ಇದೆ ನನಗೆ. ಆ ಥರ ಅವರಿಂದ ನೋಡಿ ದೂರದಿಂದ ಕಲ್ತಿದ್ದೆ ಜಾಸ್ತಿ. ಹಂಗಾದ್ರೆ ನೀವು ಏನೇನು ಕಲ್ತಿದ್ದೀರಾ ಅವರಿಂದ? ಈಗ ಅವ್ರದ್ದು ಸ್ವಲ್ಪ ಆ್ಯಟಿಟ್ಯೂಡ್ ಜಾಸ್ತಿ ಸುದೀಪ್ ಅವರದ್ರಲ್ಲಿ ನಾವು ಕಂಡಂಗೆ. ಅಂದರೆ ಅದನ್ನು ಬಿಡ್ಸೋಕ್ಕೆ ತುಂಬ ಕಷ್ಟಪಟ್ಟಿದ್ರು ನನ್ನ ಫ್ರೆಂಡ್ಸ್ ಎಲ್ಲ. ಅದೇ ಬರ್ತಾಯಿತ್ತು ಸ್ಟಾರ್ಟಿಂಗೆಲ್ಲ, ನಾನು ಶಾರ್ಟ್ ಮೂವೀಸ್ ಎಲ್ಲ ಮಾಡುವಾಗ ಹಾಗೆ ಎಲ್ಲ ಇತ್ತು. ಆಮೇಲೆ ಮತ್ತೆ ಹೇಳಿದ್ರು, ಈ ಚೆನ್ನಾಗೇ ಮಾಡ್ತೀಯಾ, ಎಕ್ಸಾಕ್ಟ್ ಸುದೀಪ್ ಥರನೇ ಮಾಡ್ತೀಯ, ನಾವು ವಾಯ್ಸ್ ರೆಕಾರ್ಡೆಲ್ಲ ಕಳಿಸಿದ್ರೆ ಸುದೀಪ್ ಅವರೇ ಮಾಡಿರೋದು ಅನ್ನೋ ಥರ ಹೇಳ್ತಾಯಿದ್ರು. ಬಟ್ ಅದು ಮಾಡಬಾರ್ದಲ್ಲ, ಅಂದರೆ ರಿಯಲ್ ಆಗಿ ಆ್ಯಕ್ಟಿಂಗ್ ಬಂದಾಗ ನಮ್ಮದೇ ಓನ್ ಇರಬೇಕು. ಅದು ಓನ್ ಮಾಡೋಕ್ಕೆ ನಾನು ಪ್ರಯತ್ನ ಪಟ್ಟ ಮೇಲೆ ನಾನು ಜಾಸ್ತಿ ಮಿಮಿಕ್ರಿ ಎಲ್ಲ ಮಾಡೋದು ಸ್ಟಾಪ್ ಮಾಡಿರೋದು, ನನ್ನದೇ ಓನ್ ಮಾಡೋಕ್ಕೆ ಇದು ಮಾಡಿರೋದು. ಅಂದರೆ ನಿಮ್ಮದು ಸುದೀಪ್ ಅವ್ರನ್ನ ಮಿಮಿಕ್ರಿ ಮಾಡೋದ್ರಲ್ಲಿ ನಿಮ್ಮ ಓನ್ ವಾಯ್ಸ್ನೇ ನೀವು ಮರ್ತೋಗ್ಬಿಟ್ಟಿದ್ರಿ, ಕಳ್ಕೊಂಡು ಪೂರ್ತಿ ಓಕೆ. ಕಳ್ಕೊಂಡಿದ್ದೆ, ವಾಯ್ಸ್ ಅಲ್ಲ ಪೂರ್ತಿ ಆ್ಯಟಿಟ್ಯೂಡ್ನೇ ಕಳ್ಕೊಂಡಿದ್ದೆ. ಬಟ್ ಇಷ್ಟ ಆಗ್ತಿತ್ತು. ನಾನು ಆ್ಯಕ್ಚುಲಿ ಆ ಸುದೀಪ್ ಅವರ ವಾಯ್ಸ್ ಅದು ನೆಕ್ಸ್ಟ್ ಲೆವೆಲ್ ಇದೆ, ಅದು ಬರಬೇಕು ಅಂತ ಮಾಮೂಲಿ ಆ ಥರ ವಾಯ್ಸ್ ಇಲ್ಲ ನನಗಿಲ್ಲ, ಆ ಥರ ತುಂಬ ಅಷ್ಟು ಡೀಪ್ ಇಲ್ಲ. ಅದಕ್ಕೆ ನಾನೇನು ಮಾಡ್ತಿದ್ದೆ, ಡೈಲಿ ಹೋಗಿ ಐಸ್ ಕ್ರೀಮ್ ತಿನ್ನೋದು, ಶೀತ ಬರ್ಸೋದು, ಜ್ವರ ಬರುತ್ತಲ್ವ, ಆವಾಗ ವಾಯ್ಸ್ ಸ್ವಲ್ಪ ಡೀಪ್ ಆಗುತ್ತೆ. ಅದಕ್ಕೋಸ್ಕರ ಯಾವಾಗ ಒಂದು ವಾರದಲ್ಲಿ ಒಂದು ಸರ್ತಿ ಜ್ವರ ಬರ್ಸ್ಕೊತಾ ಇದ್ದೆ. ಜ್ವರ ಬರ್ಸ್ಕೊಂಡ್ರೆ ಇಷ್ಟ ಆಗೋದು, ಆಮೇಲೆ ಜಾಸ್ತಿ ಹೋಗಿ ಬಾತ್ರೂಮಲ್ಲಿ ಡೋರ್ ಹಾಕಿ ಎಕ್ಕೋಗೆ ಸ್ವಲ್ಪ ವಾಯ್ಸ್ ಬೇಸ್ ಆಗೋದು, ಅವೆಲ್ಲ ಮಾಡ್ತಿದ್ದೆ. ಈಗ ನೀವು ಸುದೀಪ್ ಅವರ ಕಟ್ಟ ಅಭಿಮಾನಿ ಅಂತ ಗೊತ್ತಾಗೋಯ್ತು, ಡೈ ಹಾರ್ಟ್ ಫ್ಯಾನ್. ಸೊ ಡೈ ಹಾರ್ಟ್ ಫ್ಯಾನ್ಗಳಿಗೆ ದರ್ಶನ್ ಅವ್ರು ಕಂಡ್ರು ಅಷ್ಟೇ ಆಗಲ್ಲ, ಅಲ್ಲಿ ಫ್ಯಾನ್ ಅಂದರೆ ಫ್ಯಾನ್ಸ್ಗಳ ವಾರ್ ಇದೆ, ಫ್ಯಾನ್ ವಾರ್ ಇದೆ. ಸುದೀಪ್ ಅಭಿಮಾನಿಗಳಿಗೆ ದರ್ಶನ್ ಕಂಡ್ರೆ ಆಗಲ್ಲ, ದರ್ಶನ್ ಅವ್ರ ಅಭಿಮಾನಿಗಳಿಗೆ ಸುದೀಪ್ ಅವ್ರನ್ನ ಸುದೀಪ್ ಅಭಿಮಾನಿಗಳನ್ನ ಕಂಡ್ರೆ ಅಷ್ಟಕ್ಕಷ್ಟೇ ಅನ್ನೋದಿದೆ. ನಿಮಗೂ ಹಾಗೇನಾ? ನೀವು ಹಾಗೇನಾ? ದರ್ಶನ್ ಅವರ ಫ್ಯಾನ್ಸು ಸುದೀಪ್ ಅವರ ಫೋಟೋ ಹರಿದಿದ್ದಕ್ಕೇ ನಾನು ಮನೆ ಬಿಟ್ಟು ಬಂದಿರೋದು. ಅಂದರೆ ಆ ವಾರ ನಮ್ಮ ಮನೇಲಿ ಆಗ್ತಿತ್ತು. ನಮ್ಮಮ್ಮ ಗುಡ್ಸೋವಾಗ ಗುಡ್ಸೋವಾಗ ಅವರು ಸುದೀಪ್ ಅವ್ರದ್ದು ಫೋಟೋನ ಹರಿದಿದ್ದು, ಅದಕ್ಕೆ ಕೋಪಕ್ಕೆ ನಾನು ಅವತ್ತು ಮನೆ ಬಿಟ್ಟು ಬಂದಿರೋದು. ಅಲ್ಲ, 10th ಇರುವಾಗ. ಹೌದು. ಆದರೆ ಇವಾಗ ನಾನು ಆ ಥರ ಅಲ್ಲ, ಏನೇ ಫ್ಯಾನ್ಸ್ ಇದ್ರೂ ಆರ್ಟಿಸ್ಟ್ ಅಂತ ಕಲಾವಿದರಂತ ಬಂದಾಗ ಫ್ಯಾನ್ಸ್ ಎಲ್ಲ ಸೆಕೆಂಡ್, ಕಲಾವಿದರಿಗೆ ರೆಸ್ಪೆಕ್ಟ್ ಕೊಡಬೇಕು. ಅದು ಅಷ್ಟು ಈಸಿಯಾಗಿ ಎಲ್ಲರಿಗೂ ಅದನ್ನು ಮಾಡೋಕ್ಕಾಗಲ್ಲ. ಅವ್ರು ಇವತ್ತು ಯಾವ ಮಟ್ಟಕ್ಕೆ ಬಂದಿದ್ದಾರೆ. ಮತ್ತು ನಮ್ಮ ಮನೇಲಿ ಯಾವ ಥರ ಅಂತಂದರೆ, ಅಮ್ಮನಿಗೆ ದರ್ಶನ್ ಅಂದರೆ ತುಂಬ ಇಷ್ಟ, ಆದರೆ ಅವರು ದರ್ಶನ ನನ್ನಲ್ಲಿ ನೋಡ್ತಾರೆ. ಇವಾಗ ದರ್ಶನ್ ಅವರಿಗೆ ಇಷ್ಟೆಲ್ಲ ತೊಂದರೆ ಆಗ್ತಿದೆ, ಒಂದು ಸತಿ ಹೊರಗಡೆ ಬಂದರು, ಮತ್ತೆ ಒಳಗಡೆ ಹೋದರು, ಅವನು ನನ್ನ ಮಗ ಥರ, ನಿನ್ನನ್ನೇ ನೋಡ್ದಂಗೆ ಆಗುತ್ತೆ, ಹಿಂಗೆಲ್ಲ ಆಗಬಾರ್ದಿತ್ತು, ಅದೆಲ್ಲ ಹೇಳ್ತಾ ಇರ್ತಾರೆ. ಅವ್ರು ಆ ಥರ ಅಂದ್ಕೊಂಡಿದ್ದಾರೆ, ಅದಕ್ಕೋಸ್ಕರ ನನಗೆ ದರ್ಶನ್ ಇಷ್ಟ. ಸೊ ನನಗೆ ಇಲ್ಲಿ ಸುದೀಪ್ ಅವ್ರು ನನಗಿಷ್ಟ, ಮಗನಿಗೆ ಸುದೀಪ್ ಇಷ್ಟ ಅಲ್ಲ, ಅದಕ್ಕೋಸ್ಕರ ಅಮ್ಮನಿಗೂ ಸುದೀಪ್ ಇಷ್ಟ. ಇವಾಗಿಲ್ಲ, ಆವಾಗಿತ್ತು.
ಈಗ ಅಮ್ಮಂಗೆ ದರ್ಶನ್ ಅವ್ರು ಹೊರಗೆ ಬರಲಿ, ಪಾಪ ಅವ್ರು ಎಷ್ಟು ಕಷ್ಟಪಡ್ತಿದ್ದಾರೆ ನನ್ನ ಮಗನ ಥರ ಅಂತ ಹೇಳಿ ಅವ್ರಿಗೊಂದು ಫೀಲಿಂಗ್ ಇದೆ. ಈಗ ಆ್ಯಸ್ ಎ ಸುದೀಪ್ ಫ್ಯಾನ್ ಆಗಿರುವಂಥ ನಿಮಗೆ ದರ್ಶನ್ ಅವ್ರು ಹೊರಗೆ ಬರಬೇಕು ಅಂತ ಆಸೆ ಇದೆಯಾ? ಹಾಂ, ಡೆಫಿನೆಟ್ಲಿ ಹೌದು, ಆಸೆ ಇದೆ. ಎಲ್ಲದಕ್ಕೂ ಒಂದು ಎಂಡ್ ಅಂತ ಇರುತ್ತೆ. ಅದು ಮುಗಿದ ಮೇಲೆ ಎಲ್ಲರೂ ಫ್ರೀ ಬರ್ಡ್ಸೆ. ಹೊರಗಡೆ ಬಂದರೆ ತುಂಬ ಇಷ್ಟ ನನಗೆ. ಈಗ ಸ್ಯಾಂಡಲ್ವುಡ್ ನಟರಿಂದ ಈ ಥರದೊಂದು ಕ್ಯಾರೆಕ್ಟರ್ನ ನೀವು ಇಂಡಸ್ಟ್ರಿಗೆ ಬರ್ತಿರೋದ್ರಿಂದ ನನ್ನಲ್ಲಿ ಈ ಥರದೊಂದು ಕ್ಯಾರೆಕ್ಟರ್ ಇರಬಾರ್ದಪ್ಪ ಅಂತ ಅಂದ್ಕೊಂಡ್ರೆ ಅದು ಯಾವ ಕ್ಯಾರೆಕ್ಟರು? ಈಗ ನೀವು ನೋಡ್ತಿರ್ತೀರ ಆ್ಯಕ್ಟರ್ಸ್ಗಳು, ಅವರಲ್ಲಿ ಒಂದೇನೋ ಒಂದು ಕ್ಯಾರೆಕ್ಟರ್ ಇರುತ್ತೆ, ಅದು ನೆಗೆಟಿವ್ ಅವ್ರ ಪಾಸಿಟಿವು. ಬಟ್ ಆ ಥರದೊಂದು ಕ್ಯಾರೆಕ್ಟರು ನೀವು ಇಂಡಸ್ಟ್ರಿಗೆ ಬಂದಾಗ ನಿಮಗೆ ತೊಂದರೆ ಆಗಬಹುದು ಅಂತ ಅಂದ್ಕೊಂಡು ನೀವು ಆ ಥರ ಒಂದು ಕ್ಯಾರೆಕ್ಟರ್ನ ಅವಾಯ್ಡ್ ಮಾಡ್ತಿರೋದು ಯಾವ ಕ್ಯಾರೆಕ್ಟರ್ ಅದು? ಕ್ಯಾರೆಕ್ಟರ್ ಅಂದರೆ ನೀವು ಪರ್ಸನ್ನ ಹೇಳ್ತಾ ಇದ್ದೀರಾ? ಆ ಥರ ನನಗೆ ಬರಬಾರ್ದು ಅಂತನಾ? ಹಾಂ, ಹೌದು 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 ಹೌದು. ಆ್ಯಟಿಟ್ಯೂಡ್. ಹಾಂ, ಆ್ಯಟಿಟ್ಯೂಡ್ ಇರಬಾರ್ದು ಅಂತ. ಹೌದು. ನನಗೆ ನನ್ನ ಫ್ರೆಂಡ್ಸ್ ಹೇಳ್ತಾರೆ ನನಗೆ ಆ್ಯಟಿಟ್ಯೂಡ್ ಇಲ್ಲ ಅಂತ. ಮೇ ಬಿ ಇಲ್ಲ ಅನ್ಕೋತೀನಿ ನಾನು. ಯಾಕೆಂದರೆ ನನಗೆ ಡೈರೆಕ್ಟ್ಲಿ ಅವ್ರು ಇಂಡೈರೆಕ್ಟ್ಲಿ ಯಾರಾದರೂ ಹೆಲ್ಪ್ ಮಾಡಿದರೆ, ಇಂಡೈರೆಕ್ಟ್ಲಿ ಅಂದರೆ ಜಸ್ಟ್ ಬ್ಲೆಸ್ ಮಾಡಿದವ್ರು ಕೂಡ ಇಂಡೈರೆಕ್ಟ್ಲಿ ಹೆಲ್ಪ್ ಮಾಡಿದಾಗೆ. ಸೊ ಎಲ್ಲರೂ ನನಗೆ ಹೆಲ್ಪ್ ಮಾಡೋರೆ ಅಂತ ನಾನು ಅಂದ್ಕೊಳ್ಳೋನು. ನಾನು ಎಷ್ಟೋ ಸತಿ ಮೋಸ ಹೋಗಿದ್ದೀನಿ. ಮೋಸ ಹೋದ ಮೇಲೆ ನಾನು ಅವನ ಹತ್ರ ಮಾತಾಡಲ್ಲ. ಹೊಸ ಕಳ್ಳ ಸಿಕ್ಕಿದ್ರೆ ನಾನು ಅವನ ಹತ್ರ ಮಾತಾಡ್ತೀನಿ, ಅವನು ಕಳ್ಳ ಅಂತ ಪ್ರೂವ್ ಆಗೋ ತನಕ. ಅದಾದಮೇಲೆ ಅವನಿಂದನೂ ನಾನು ಮೋಸ ಹೋಗಿದ್ದೀನಿ, ಪರವಾಗಿಲ್ಲ, ಇನ್ನೊಬ್ಬ ಹೊಸಬ ಸಿಗ್ತಾನೆ ಅಂತ ಅಂದ್ಕೊಳ್ಳೋದು ನಾನು ಆ ಥರ. ಬಟ್ ನಾನು ಯಾರ ಹತ್ರನೂ ನಾನು ಕಳ್ತನ ಮಾಡ್ತೀನಿ ಅಂತ ತೋರಿಸ್ಲಿಲ್ಲ ಯಾವತ್ತು. ಅಥವಾ ಆ ಥರ ಆ್ಯಟಿಟ್ಯೂಡ್ ಕೂಡ ನಾನು ತೋರಿಸ್ಲಿಲ್ಲ. ನಾನು ನಂಬೋದು ಜಾಸ್ತಿ. ಈಗ ಸ್ಯಾಂಡಲ್ವುಡ್ನಲ್ಲಿ ಯಾವ ನಟನೆಗೆ ಜಾಸ್ತಿ ಆ್ಯಟಿಟ್ಯೂಡ್ ಇದೆ ಅಂತ ಅನಿಸುತ್ತೆ ನಿಮಗೆ? ಒಂದು ಲೆವೆಲ್ಗೆ ಹೋದಾಗ ಎಲ್ಲರೂ ಆ್ಯಟಿಟ್ಯೂಡ್ ತೋರಿಸ್ತಾರೆ. ಎಲ್ಲರಿಗೂ ಒಂಚೂರು ಆ್ಯಟಿಟ್ಯೂಡ್ ಇದೆ ಅಂತ ಅನಿಸುತ್ತೆ. ಬಟ್ ಪರ್ಸನಲಿ ನನಗೆ ಗೊತ್ತಿಲ್ಲವಲ್ಲ. ಟಿ ವಿಯಲ್ಲಿ ನೋಡಿದಾಗ ಏನು ಅನಿಸುತ್ತೆ, ಇವ್ರು ಸ್ವಲ್ಪ ಆ್ಯಟಿಟ್ಯೂಡ್ ತೋರಿಸಿದ್ರು, ಇವ್ರು ತೋರಿಸ್ಲಿಲ್ಲ. ಒಂದೊಂದು ಕ್ಲಿಪ್ಪಲ್ಲಿ ಪರವಾಗಿಲ್ಲ ಬಿಡಪ್ಪ ಅವನನ್ನು ಅಂತ ಬಂದಾಗ ಇದು ಮಾಡ್ತಾರೆ, ಒಂದೊಂದು ಸತಿ ತಳ್ಳಿಬಿಡ್ತಾರೆ. ಇವೆಲ್ಲ ಸುಮಾರು ನೋಡ್ತಾ ಇರ್ತೀನಲ್ಲ. ಮೇ ಬಿ ಕೆಲವು ಸಿಚುವೇಶನ್ಗೆ ಆ್ಯಟಿಟ್ಯೂಡ್ ತೋರಿಸ್ಬೇಕೋ ಏನೋ, ಯಾಕೆಂದರೆ ನನಗೆ ಗೊತ್ತಿಲ್ಲ, ಆ ಲೆವೆಲ್ಗೆ ನಾನು ಹೋಗಲಿಲ್ಲ. ಸೊ ಹೇಳೋಕ್ಕಾಗಲ್ಲ ಅದು ಸರಿನಾ ತಪ್ಪ ಅಂತ ನನಗೆ ಹೇಳೋಕ್ಕಾಗಲ್ಲ. ಬಟ್ ಇವಾಗ ಪರ್ಸನಲಿ ನನಗನ್ಸುತ್ತೆ ಆ್ಯಟಿಟ್ಯೂಡ್ ಒಳ್ಳೆಯದಲ್ಲ ಅಂತ. ಈಗ ದರ್ಶನ್ ಅವರ ವಿಚಾರದಲ್ಲಿ ಹೇಳೋದಾದರೆ ಅವ್ರಿಗೀಗ ಆಗಿದ್ದು ಸರಿನಾ, ಅವರೇ ಮಾಡ್ಕೊಂಡಿದ್ದಂಥ ತಪ್ಪ ಅದು? ನೀವು ಆ್ಯಸ್ ಎ ಪಬ್ಲಿಕ್ ಆಗಿ ಆ್ಯಂಡ್ ಈಗ ಇಂಡಸ್ಟ್ರಿಗೆ ಬರ್ತಿರುವಂಥ ನಟನಾಗಿ ಯಾವ ರೀತಿಯಾಗಿ ಥಿಂಕ್ ಮಾಡ್ತಿದ್ದೀರಾ ನೀವು? ಅದೇ ನಾನು ನಿಮ್ಗೆ ಯಾವಾಗ ಹೇಳಿದೆ ಮ್ಯಾಮ್, ಇವಾಗ ತಪ್ಪು ಸರಿಗಿಂತ ಯಾರೂ ತಪ್ಪು ಮಾಡಲ್ಲ. ಫಸ್ಟ್ ಆಫ್ ಆಲ್ ಯಾರೂ ತಪ್ಪು ಮಾಡಲ್ಲ. ಅದು ಮರ್ಡರರೇ ಆಗಲಿ, ಅದಕ್ಕಿಂತ ದೊಡ್ಡವನೇ ಯಾರೇ ಆಗಿರಲಿ, ತಪ್ಪು ಮಾಡ್ತಾ ಇದ್ದೀನಿ ಅಂತ ಅವನಿಗೆ ಗೊತ್ತಾದರೆ ಅವನು ಏನಕ್ಕೆ ತಪ್ಪು ಮಾಡ್ತಾನೆ? ಅವನ ಮನಸ್ಸಿಗೆ ಅದು ತಪ್ಪಲ್ಲ. ನಾನೇನೋ ಒಂದು ಚಿಕ್ಕ ಗೋಲ್ಡನ್ನು ಕದೀತೀನಿ, ಆಮೇಲೆ ನಾನು ಎಸ್ಕೇಪ್ ಆಗ್ತೀನಿ, ನಾನು ಯಾರಿಗೂ ಸಿಗಲ್ಲ. ಸೊ ನನಗೊಂದು ಹೆಲ್ಪ್ ಆಯ್ತು, ಯಾವುದಕ್ಕೂ ನನಗೆ ಹೆಲ್ಪ್ ಆಯಿತು, ತಿನ್ನೋಕ್ಕೋ ಸಾಲ ತೀರ್ಸೋಕ್ಕೋ. ಅಲ್ಲಿ ಹಂಗೆ ಅಂದ್ಕೊಂಡವ್ನು ಮಾಡೋದು ಇದು ಸರಿಯೇ, ಇದೇನು ತಪ್ಪಲ್ಲ, ಅವನ ಹತ್ರ ಬೇಜಾನಿದೆ, ಅದಕ್ಕಿಂತ ಅದರಲ್ಲಿ ಒಂದು ಕಲ್ಲು ತೆಗೆದ್ರೆ ಏನು ಪ್ರಾಬ್ಲಮ್ ಅಂತ. ಬಟ್ ಅದು ಕಾನೂನು ಲೆಕ್ಕದಲ್ಲಿ ತಪ್ಪು ಸರಿ ಅಂತ ಒಂದಿದೆ. ಹಾಗಾಗಿ ಈ ತಪ್ಪು ಮಾಡೋದಕ್ಕೆ ಒಂದು ರೀಸನ್ ಇದೆ. ನಾನು ಅದನ್ನು ಜಸ್ಟ್ ಎಕ್ಸಾಂಪಲ್ ಹೇಳಿದ್ದು. ಒಂದು ರೀಸನ್, ಒಂದು ಈಗೋ ಆಗಿರ್ಬೋದು, ಇಲ್ಲ ಒಂದು ನಶೆ ಆಗಿರ್ಬೋದು. ಇದು ಎರಡು ನಮ್ಮ ಮುಂದೆ ಬಂದರೆ ನಮ್ಮ ಕೈಯಲ್ಲಿ ಏನಾಗುತ್ತೆ ಅಂತ ನಮಗೇ ಗೊತ್ತಿರಲ್ಲ. ಅದು ಆಕಸ್ಮಿಕನೂ ಆಗಿರಬಹುದು ಮೋಸ್ಟ್ ಆಫ್ ದ ಚಾನ್ಸಸ್ ಸೀನ್ಸಲ್ಲಿ. ಹಾಗಾಗಿ ಆಗಿಬಿಡುತ್ತೆ ಒಂದೊಂದು ಸತಿ. ಅಂದರೆ ಅವರು ಕೂಡ ನಿಮ್ಮ ಹಾಗೇನೇ ಸ್ಟ್ರಗಲ್ ಮಾಡಿ ಲೈಟ್ ಬಾಯಿಂದ ಹಿಡಿದು ಚಿತ್ರರಂಗದಲ್ಲಿ ಬೆಳೆದವರು. ಸೊ ಅಷ್ಟು ವರ್ಷಗಳ ಎಫರ್ಟ್ ಏನಿದೆ ಅದು ಫ್ರ್ಯಾಕ್ಷನ್ ಆಫ್ ಒಂದು 2 ಅವರ್ಸಲ್ಲಿ 3 ಅವರ್ಸಲ್ಲಿ ಹೋಗ್ಬಿಡ್ತಲ್ಲ. ಅದು ಏನಕ್ಕೆ ಮಾಡಬೇಕು? ಹೋಗ್ಬಿಡ್ತಲ್ಲ. ಅದು ಹೋಗಬೇಕು ಅಂತ ಆಗಿರೋದಾ ಸಿಚುವೇಶನ್? ನನಗೆ ಗೊತ್ತಿಲ್ಲ ಎಕ್ಸಾಕ್ಟ್ಲಿ ಏನಾಗಿದೆ ಅಂತ. ಬಟ್ ಹಿಂಗೆ ನಾನು ಇವತ್ತಿದ್ದ ನನ್ನ ಹೆಸರು ಹಾಳಾಗಲಿ ಅಂತ ಯಾರಾದರೂ ಯೋಚನೆ ಮಾಡಿ ತಪ್ಪು ಮಾಡ್ತಾರಾ? ಏನಾದರೂ ಒಂದು ದೊಡ್ಡ ರೀಸನ್ ಇರುತ್ತೆ. ಆ ರೀಸನಿಂದನೇ ಎಲ್ಲ ತಪ್ಪಾಗುತ್ತೆ, ನನ್ನಿಂದಾಗಲಿ ಇನ್ನೊಬ್ಬನಿಂದಾಗಲಿ. ರೀಸನ್ ಇಲ್ಲದೆ ಯಾವತ್ತೂ ಏನೂ ತಪ್ಪಾಗಲ್ಲ. ಸೊ ತಪ್ಪು ನನ್ನ ಕೈಯಲ್ಲಿ ಆಗಲೇಬಾರ್ದು ಅಂತ ಯಾರಿಗೂ ಮಾಡೋಕ್ಕಾಗಲ್ಲ, ಹಾಗೇ ಆಗುತ್ತೆ. ಹಾಂ, ಅದೇ ಹೇಳಿದ್ದು ಮ್ಯಾಮ್, ಆ ಈಗೋ ಇದೆಯಲ್ಲ ಅದು ಪ್ರಾಬ್ಲಮ್ ಕೊಡೋದು. ಅಥವಾ ಈ ನಶೆ ಅನ್ನೋದು ಆ ಥರದ್ದು ನಮ್ಮ ಮುಂದೆ ಬಂದರೆ ಮಾತ್ರ ಅದರಿಂದ ಆಗೋದು. ಅದು ಗೊತ್ತಿಲ್ಲದೆ ಆಗುವಂಥದ್ದು ಕೆಲವು ವಿಷಯ. ಹಾಂ ಹೌದು. ಈಗ ಫಾರ್ ಎಕ್ಸಾಂಪಲ್
ನಿಮ್ಮಿಂದ ನನಗೆ ತುಂಬ ತೊಂದರೆ ಆಗ್ತಾ ಇದೆ. ನಾನು ಒಂದು ಸತಿ ನೋಡ್ತೀನಿ, 2 ಸತಿ ನೋಡ್ತೀನಿ, 3 ಸತಿ ನೋಡ್ತೀನಿ. ಅವಾಗ ನನಗೆ ಕೂಡ ಒಂದು ಟೈಮಲ್ಲಿ ನನಗೂ ಹರ್ಟ್ ಆಗುತ್ತೆ. ಆವಾಗ ನಾನು ರಿಯಾಕ್ಟ್ ಮಾಡೋದು ತಪ್ಪಲ್ಲ ನನಗನ್ಸುತ್ತೆ. ಎಷ್ಟರ ಮಟ್ಟಿಗೆ ಸರಿ ಅಂತ ನಾನು ಹೇಳಲ್ಲ, ಬಟ್ ಆ್ಯಕ್ಷನ್ ತೊಗೋಬೇಕು. ಅದು ಯಾರಾದರೂ ಅಷ್ಟೇ, ನಾನಾದರೂ ಅಷ್ಟೇ. ಈಗ ನಿಮ್ಮ ಮನೆಯಲ್ಲಿ ಒಂದಷ್ಟು ಹೆಣ್ಮಕ್ಳು ಇರ್ತಾರೆ, ದೊಡ್ಡಪ್ಪನ ಚಿಕ್ಕಪ್ಪನ ಮಕ್ಕಳು ಅಥವಾ ನಿಮ್ಮ ತಂಗಿನೋ, ಅವರಿಗೆ ಒಂದಷ್ಟು ಅಂದರೆ ಒಂದು ಹುಡುಗ ಕೆಟ್ಟದಾಗಿ ಮೆಸೇಜ್ ಮಾಡ್ತಿರ್ತಾನೆ, ಕೆಲವೊಂದು ಫೋಟೋಸ್ಗಳನ್ನ ಕಳಿಸ್ತಿರ್ತಾನೆ ಅಂತೂ ಅವನ ವಿರುದ್ಧ ನಿಮ್ಗೆ ಎಷ್ಟು ಕೋಪ ಬರುತ್ತೆ? ಅದೇ ಬರುತ್ತೆ, 100% ಬರುತ್ತೆ. ಅಲ್ಲ, ಕೋಪ ಬರಲ್ಲ ಅಂದ್ಕೊಳ್ಳಿ, ನಾನು ಏನು ಮಾಡಿಲ್ಲ ಅಂದ್ಕೊಳ್ಳಿ. ಆವಾಗ ನನ್ನ ಜೊತೆಗಿದ್ದವ್ರಿಗೆ ನನ್ನ ಮೇಲೆ ಏನು ಅನಿಸುತ್ತೆ? ಇವನು ಯಾರು ಇವನು ಅಂತ ಅನ್ಸಲ್ವಾ? ಇಷ್ಟೆಲ್ಲ ತೊಂದರೆ ಆಗ್ತಾ ಇದೆ. ಅಲ್ಲಿ ನೋಡಿ, ಒಂದು ನನ್ನ ಗರ್ಲ್ಫ್ರೆಂಡಿಗೆ ಅಥವಾ ಒಂದು ಹೆಣ್ಣಿಗೆ, ಅಮ್ಮನಿಗೆ ಯಾರೋ ಒಬ್ಬರು ತೊಂದರೆ ಮಾಡ್ತಿದ್ದಾರೆ ಅಂತಂದರೆ ನಾನೇನು ಅಮ್ಮನಿಗೆ ಹೊಡೆದು ನೀನು ಮನೇಲಿ ಕೂತ್ಕೊಂತ ಹೇಳ್ಬೇಕಾ ಅಥವಾ ಅವನನ್ನು ಹೊಡೆದು ಸೈಡಿಗೆ ಹಾಕ್ಬೇಕಾ? ಒಂದು ಹಂತ ತನಕ ನಾನು ಅವನಿಗೆ ಬುದ್ಧಿ ಹೇಳ್ಬೋದು ಅಥವಾ ಇವರಿಗೆ ಹೇಳ್ಬೋದು, ಅಂಥ ಸಂಘಕ್ಕೆ ಹೋಗಬೇಡ ಅಂತ ಹೇಳಲೇಬೇಕು. ಒಂದಲ್ಲ ಒಂದು ದಿವಸ ನನಗೆ ಕೋಪ ಬಂದೇ ಬರುತ್ತೆ. ಆ ಕೋಪನ ನಾವು ಯಾವ ಲೆವೆಲ್ಗೆ ನಾವು ಕಂಟ್ರೋಲಲ್ಲಿ ಇಡ್ತೀವಿ ಆ ಟೈಮಲ್ಲಿ ಅನ್ನೋದು ಇಂಪಾರ್ಟೆಂಟ್. ಆವಾಗ ಏನು ಮಾಡ್ತೀವಿ ಅಂತ ಅದು ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾನು ತುಂಬ ನನ್ನ ಫ್ಯೂಚರ್ನ ಯೋಚನೆ ಮಾಡಿ ಆ ಕೋಪ ತೋರಿಸ್ತೀನೋ ಅಥವಾ ನನಗೆ ಈ ಪರ್ಸನ್ ತುಂಬ ಇಂಪಾರ್ಟೆಂಟ್, ಅದ್ರ ಮೇಲೆ ನನಗೆ ಇನ್ನೊಂದು ಇಂಪಾರ್ಟೆಂಟ್ ಕೆಲಸನೇ ಇಲ್ಲ ಅಂತ ನಾನು ಆ ಕೋಪ ತೋರಿಸ್ತೀನೋ ಅಲ್ಲಿ ಡಿಸೈಡ್ ಆಗುತ್ತೆ ನೆಕ್ಸ್ಟ್ ಏನು ಅಂತ. ಸೊ ಇಷ್ಟೆಲ್ಲ ಸ್ಟ್ರಗಲ್ ಮಾಡಿ ನಮ್ಮ ಕುಡ್ಲ ನಮ್ಮದೂರು ಅಂತ ಹೇಳಿ ಒಂದು ಸಿನಿಮಾ ಮಾಡಿದ್ದೀರಾ. ಸೊ ಈ ಸಿನಿಮಾ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಜನರಿಗೆ? ಸಿನಿಮಾ ಎಷ್ಟೋ ಸಾವಿರಾರು ಸಿನಿಮಾಸ್ ಇಲ್ಲಿ ತನಕ ಬಂತು. ಅದರಲ್ಲಿ 100 ಸಿನಿಮಾಸ್ ನಾನು ನೋಡಿದ ಮೇಲೆ ನಾನು ಡಿಸೈಡ್ ಮಾಡಿರೋದು ಜನರಿಗೆ ಏನು ಬೇಕು ಅಂತ. ಸೊ ಇವಾಗ ನನಗೆ ನನ್ನ ಎಕ್ಸ್ಪೆಕ್ಟೇಷನ್ಗಿನ್ನ ಜಾಸ್ತಿ ಜನ ಇದನ್ನು ಇಷ್ಟಪಡ್ತಾ ಇದ್ದಾರೆ. ಅದು ನನಗೆ ತುಂಬ ಖುಷಿಯ ವಿಷಯ, ಯಾಕೆಂದರೆ ಇದು ನನ್ನ ಫಸ್ಟ್ ಔಟ್ಕಮ್. ನಾನು ಯಾವತ್ತೂ ಏನೇ ಮಾಡಿದ್ರೂ ನನಗೆ ಪರ್ಫೆಕ್ಷನ್ ತುಂಬ ಇಂಪಾರ್ಟೆಂಟ್, ಎಷ್ಟು ಲೇಟ್ ಆದರೂ ಪರವಾಗಿಲ್ಲ. ಸೊ ಇದರಲ್ಲಿ ನಾನು ಪರ್ಫೆಕ್ಟ್ ಅಂತ ಹೇಳಲ್ಲ, ಪರ್ಫೆಕ್ಟ್ ನಾನು ಆಗೋದೂ ಇಲ್ಲ, ಪರ್ಫೆಕ್ಟ್ ಆಗಲೂಬಾರ್ದು ಯಾರು. ಪರ್ಫೆಕ್ಟ್ ಆದರೆ ಮತ್ತೆ ಅಲ್ಲಿಗೆ ಅದು ಎಂಡ್ ಅಂತ ಅರ್ಥ. ಸೊ ಆದಷ್ಟು ಪರ್ಫೆಕ್ಷನ್ಗೆ 99.9% ಅಂತ ಹೇಳ್ಬೋದು ತಂದಿದ್ದೀನಿ ಅಂತ ನಾನು ಹೇಳ್ತಾ ಇಲ್ಲ, ತಂದಿದ್ದೀನಿ ಅಂತ ತೋರಿಸ್ಕೊಟ್ರಿ ನೀವು. ಸೊ ಡೆಫಿನೆಟ್ಲಿ ಇದು ಮೂವಿ ಸೂಪರ್ ಹಿಟ್ ಆಗುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ. ಸೂಪರ್ ಹಿಟ್ ಆಗುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಾನು ಸ್ಯಾಟಿಸ್ಫೈಡ್ ಆಲ್ರೆಡಿ. ಬಟ್ ಒಂದು ಸತಿ 2 ಗಂಟೆ ಸಿನಿಮಾ ಇದೆ, 2 ಗಂಟೆ ಹೆಂಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ ಮೂವಿ ನೋಡಿದ್ರೆ. 1 ಸೆಕೆಂಡು ಲ್ಯಾಗ್ ಇಲ್ಲ. ಆಮೇಲೆ ನಿಮಗೆ ಇಂಟ್ರೆಸ್ಟಿಂಗ್ ಆಗಬೇಕು ಅಂದರೆ ನಾನು ಹೇಳ್ತೀನಿ, ಈಗ ಮಾಮೂಲಿ ನಾವು ಸಿನಿಮಾಗೆ ನೋಡೋಕೆ ಹೋಗ್ತೀವಿ. ನೋಡಿದಾಗ ನಾವು ಗೆಸ್ ಮಾಡ್ತೀವಿ. ಫಸ್ಟ್ ಆಫ್ ಆಲ್ ಇಷ್ಟೇನಾ, ನನಗೆ ಗೊತ್ತು ಇವಾಗ ಏನಾಗುತ್ತೆ ಅಂತ. ಇದಾಯ್ತಾ, ಈಗ ನೋಡು ಅವನೇ ಹೊಡೆದಿದ್ದು, ಇವನೇ ಮಾಡಿದ್ದು, ಇದನ್ನು ನಾವು ಗೆಸ್ ಮಾಡೋದು ಜಾಸ್ತಿ ಮೂವಿ ನೋಡಿದಾಗ. ಸ್ಮಾರ್ಟ್ ಇರೋರು. ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ, ಕುಡ್ಲ ನಮ್ದೂರು ಮೂವಿಯಲ್ಲಿ ನೀವು ಒಂದಾದ ಮೇಲೆ ನೆಕ್ಸ್ಟ್ ಸೀನ್ ಏನು ಗೆಸ್ಸಿಂಗ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಹೌದು, ಹೆವಿ ಟ್ವಿಸ್ಟ್ ಇದೆ, ಕಾಮಿಡಿ ಇದೆ. ಫಸ್ಟ್ ಹಾಫ್ ಸೂಫ್ರಮ್ ಸೋ ಥರ ಹೋಗುತ್ತೆ, ಅದಕ್ಕಿನ್ನೂ ಚೆನ್ನಾಗಿ ಕಾಮಿಡಿ ಇದೆ. ಸೆಕೆಂಡ್ ಹಾಫ್ ಯಾವ ಥರ ಅಂದರೆ ಆ ಕಾಮಿಡಿನೇ ಸಸ್ಪೆನ್ಸ್ಗೆ ಟರ್ನ್ ಆಗುತ್ತೆ. ಚೆನ್ನಾಗಿದೆ ಅಂದರೆ ಅದಕ್ಕಿಂತ ಚೆನ್ನಾಗಿದೆ ಈ ಕಾಮಿಡಿ ವೈಸಲ್ಲಿ ಚೆನ್ನಾಗಿ. ಅಲ್ಲಿಂದ ಮತ್ತೆ ಆ ಕಾಮಿಡಿನೇ ಈ ಮಾಸ್ ಥ್ರಿಲ್ಲರಾಗಿ ಹೋಗುತ್ತೆ. ಸೊ 2 ಕಾಂಬಿನೇಷನ್ ಸಿಕ್ಕಿದಾಗ ಜನ ಅದನ್ನು ಇಷ್ಟಪಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಈಗ ನಂದು ಇನ್ನೊಂದು ಪ್ರಶ್ನೆ ಇದೆ. ಈಗ ಪೇಯ್ಡ್ ವ್ಯೂವರ್ಸ್ ಅಂತ ಇರ್ತಾರೆ ಸ್ಯಾಂಡಲ್ವುಡ್ನಲ್ಲಿ. ದುಡ್ಡು ಕೊಟ್ಟು ಜನರನ್ನು ಕರೆಸಿ ಸಿನಿಮಾನ ತೋರಿಸಿ, ಸಿನಿಮಾ ಸೂಪರು, ಸಖತ್ತಾಗಿತ್ತು, ಏನು ಮೈಂಡ್ ಬ್ಲೋಯಿಂಗು, ಏನು ಆ್ಯಕ್ಟಿಂಗರು, ಆ ಹೀರೋಯಿನು ನೋಡೋಕ್ಕೆ ಏನು ಸಖತ್ತಾಗೋಳೆ, ಅಷ್ಟು ಚೆನ್ನಾಗಿರಲ್ಲ ಅಂತಂದ್ರೂ ಏನು ಸಖತ್ತಾಗೋಳೆ ಹೀರೋಯಿನ್, ಐಶ್ವರ್ಯ ರೈ ಥರ ಇರೋಳೆ ಅಂತ ಬಿಲ್ಡಪ್ ಕೊಡೋರು ಜಾಸ್ತಿ. ನೀವು ಹಾಗೆ ಮಾಡಿದ್ದೀರಾ ಸಿನಿಮಾದಲ್ಲಿ? ನನಗೆ ಅವಶ್ಯಕತೆನೇ ಇಲ್ಲ ಅದು. ನನಗೆ ನೋಡಿ, ನಾನು ಫಸ್ಟ್ ಇದು ಮಾಡಿರೋದು ಪ್ರೀಮಿಯರ್ ಶೋ ಮಾಡಿರೋದು ಬೆಂಗಳೂರಲ್ಲೇ, ವೀರ್ಯ ಸ್ಟೇಟ್ರಲ್ಲಿ 1,000 ಸೀಟ್ಸ್. ಅಲ್ಲಿ ನಾನು ಏನು ಮಾಡಿದ್ದೆ ಅಂದರೆ ಸ್ಟಾರ್ಟಿಂಗ್ಗೆ ಹೆಚ್ಚು ಒಂದು 20 ಜನರಿಗೆ ಹೇಳಿದ್ದೀನಿ. ನನಗೆ ಗೊತ್ತು ಅವ್ರ ಕಡೆ ತುಂಬ ಫ್ರೆಂಡ್ಸ್ ಇದ್ದಾರೆ. 20 ಜನರಿಗೆ ಹೇಳಿದ್ದೀನಿ. ಅವ್ರ ಕಡೆಯಿಂದ ಮೇ ಬಿ ಬಂದಿದ್ದಾರೆ ಒಂದು 200 ಜನ ಮ್ಯಾಕ್ಸಿಮಮ್ ಬಂದಿರ್ಬೋದು. ಬಟ್ ಅವತ್ತಿನ ದಿನ 1000 ಸೀಟ್ಸ್ ಫುಲ್ ಆಗಿತ್ತು. ಅವ್ರು ಹೆಂಗೆ ಬಂದರು ನನಗೆ ಗೊತ್ತಿಲ್ಲ. ನಾನು ಟಿಕೆಟ್ಸ್ ಇಟ್ಟಿದ್ದೆ, ಆ್ಯಕ್ಚುಲಿ ಪೇಯ್ಡ್ ಪ್ರೀಮಿಯರ್ ಅದು. ಬಟ್ ಟಿಕೆಟ್ಸ್ನ ಅಲ್ಲಿ ಹಂಚಕ್ಕೆ ಟೈಮ್ ಇಲ್ಲ, ಎಲ್ಲ ನುಗ್ಗಿಬಿಟ್ರು ಒಳಗಡೆ.
ನನಗೆ ಬೇಜಾರಿಲ್ಲ. ನಾನು ನಿಲ್ಲಿಸ್ಬೋದಿತ್ತು. ನನಗೇನು ಅನಿಸ್ತು ಅಂತಂದರೆ, ನನ್ನ ಸಿನಿಮಾದು ಫಸ್ಟ್ ಕ್ಲಿಪ್ಪಿಂದ ನೋಡಿದ್ರೆ ಮಾತ್ರ ಅದು ಅರ್ಥ ಆಗೋದು. ಫಸ್ಟ್ ಸಾಂಗ್ ಮಿಸ್ ಆದ್ರೂ ಚಿತ್ರ ಅರ್ಥ ಆಗಲ್ಲ. ಸೊ ನನಗೆ ಈ ದುಡ್ಡಿಗಿಂತ ಅವರು ಒಳಗಡೆ ಎಂಟ್ರಿ ಆಗೋದು ಇಂಪಾರ್ಟೆಂಟ್. ಅವತ್ತು ಬಿಟ್ಟಿದ್ದೆ ನಾನು ಎಲ್ಲರೂ. ಅವತ್ತು ಬಿಟ್ಟಿದ್ದಕ್ಕೆ ಹಬ್ಬ ಬಂದರೆ ಈಗ ನಾನು ಯಾರನ್ನ 20 ಜನರನ್ನ ಕರೆದಿದ್ದೀನಿ, ಅವರು ನನಗೋಸ್ಕರ ಬೇಕಾದರೆ ನಮ್ಮ ಹುಡುಗ ಅಂತ ಚೆನ್ನಾಗಿದೆ ಅಂತ ಹೇಳ್ಬೋದು. ಬಟ್ ಅಲ್ಲಿ ಕೊಟ್ಟಿರೋ ಈ ರಿವ್ಯೂಸ್ಗಳಿದೆಯಲ್ವಾ, ಅದು ಎಲ್ಲರೂ ಕನ್ನಡದವ್ರೆ, ಇಲ್ಲಿ ಅವರೇ, ಮಂಗಳೂರವರು ಕೊಟ್ಟಿದ್ದಾರೆ. ಅದನ್ನು ಬೇಕಾದ್ರೆ ಡಿಲೀಟೇ ಮಾಡಿ ನೀವು, ಅಂದರೆ ನೋಡುವಾಗ ಸಿಕ್ಕಿದ್ರೆ. ಮಿಕ್ಕಿದವ್ರು ಏನು ಕೊಟ್ಟಿದ್ದಾರೆ ನೋಡಿ, ಅದು ನನಗೆ ಜಾಸ್ತಿ ಇಷ್ಟ ಆಗಿರೋದು. ಆದರೆ ನಮ್ಮವ್ರು ಕೂಡ ಕೊಟ್ಟಿರೋದು ನನಗೋಸ್ಕರ ಅಂತಲ್ಲ, ಯಾಕಂದರೆ ಅದರಲ್ಲಿ ಆ ಥರ ಕಂಟೆಂಟ್ ಇದೆ, ಆ ಥರ ಅವ್ರಿಗೆ ಇಷ್ಟ ಆಗೋ ಸೀನ್ಸ್ಗಳಿದೆ, ಚಾಲೆಂಜಸ್ ಇದೆ, ಚಿಕ್ಕ ಮಕ್ಕಳಿಗೂ ಇಷ್ಟಪಡುವಂಥ ಸೀನ್ಗಳಿದೆ. ಓವರಾಲ್ 100% ಫ್ಯಾಮಿಲಿ ಓರಿಯೆಂಟೆಡ್ ಇದು. ತುಂಬ ಟೈಮ್ ಆಯ್ತು ಅನಿಸುತ್ತೆ ಈ ಫ್ಯಾಮಿಲಿ ಬಂದು ನೋಡಿ ಖುಷಿ ಪಡುವಂಥ ಸಿನಿಮಾ. ಈಗ ಜಾಸ್ತಿ ಯಂಗ್ಸ್ಟರ್ ನೋಡೋದು ಸಿನಿಮಾನೇ ಜಾಸ್ತಿ ಆಗೋದು. ಸೊ ಅದು ಯಾಕೆ, ಅದು ಅವಶ್ಯಕತೆ ಇದೆಯಾ? ಎಲ್ಲ ತೋರಿಸ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಅದನ್ನು ಮತ್ತು ರೀಲ್ಸ್ ಮಾಡೋದು, ಇನ್ನೊಂದು ಏನೇನೋ ಅವೆಲ್ಲ ಅವಶ್ಯಕತೆ ಇದೆಯಾ ಅಂತ ನಾನು ಕೇಳೋದು. ಮತ್ತು ಹರೆಬರೆ ಬಟ್ಟೆ, ಸ್ವಲ್ಪ ವ್ಯೂವರ್ಸ್ಗಳನ್ನ ಅಟ್ರಾಕ್ಟ್ ಮಾಡೋದಕ್ಕೆ ಗ್ಲಾಮರಸ್ ಆ ಥರದ್ದೆಲ್ಲ ಬಳಸಿದ್ದೀರಾ? ಹೆಣ್ಮಕ್ಳಿಗೆ ಆ ಥರ ಬಟ್ಟೆ ಹಾಕ್ಸಿದ್ದೀರಾ? ಆ ಥರ ಚೂರೇ ಸೀನ್ ಇಲ್ಲ, ಅದು ಅವಶ್ಯಕತೆನೇ ಇಲ್ಲ ಮ್ಯಾಮ್. ಅದು ಸಿನಿಮಾ ಅಲ್ಲ ಆ್ಯಕ್ಚುಲಿ. ಅದು ಇವಾಗ ಹೆಂಗೆ ಅನಿಸಿದೆ ಅಂತಂದರೆ, ಇದು ಇಟ್ಟರೆ ಜನ ಬರೋದು, ಅದರದ್ದು ಆ ಥರ ಪೋಸ್ಟರ್ ಹಾಕಿದ್ರೇ ಜನ ಬರೋದು ಅಂತ ಅಂದ್ಕೊಳ್ತಾರೆ. ನನಗೆ ಅನಿಸಲ್ಲ ಅದರಿಂದನೇ ಜನ ಬರೋದು ಅಂತ. ಅದು ಕಾಲ ಮುಗೀತು. ಇವಾಗ ಒಂದು ಕಷ್ಟದ ವಿಷಯ ಏನು ಅಂತಂದರೆ, ಅದು ಯಾವುದೂ ಇಲ್ಲ ನಮ್ಮ ಹತ್ರ ಈ ಮೂವಿಯಲ್ಲಿ. ಜೆನ್ಯುವನ್ ಆ್ಯಕ್ಟಿಂಗ್, ಜೆನ್ಯುವನ್ ಕಾಮಿಡಿ, ಜೆನ್ಯುವನ್ ಕಂಟೆಂಟ್. ಕಾಪಿ ಕೂಡ ಅಲ್ಲ, ಯಾವುದೂ ಕಾಪಿ ಅಲ್ಲ. ಮೇಯ್ನಾಗಿ ಅಲ್ಲಿಂದ ಇಲ್ಲಿಂದ ತೆಗೆದು ಹಾಕಿರೋದು ಅವೆಲ್ಲ ಯಾವುದಿಲ್ಲ. ಟ್ರೂ ಇನ್ಸಿಡೆಂಟ್ ಆಲ್ಮೋಸ್ಟ್ ಇದರಲ್ಲಿರೋದು. ಸೊ ಅದು ಆ್ಯಕ್ಚುಲಿ ಜನರಿಗೆ ಬೇಕಾಗಿರೋದು. ಮತ್ತು ಇದೊಂದು ಜಸ್ಟ್ ಸೆಕೆಂಡ್ ಒಂದು ಪೋಸ್ಟರ್ ನೋಡ್ತಾರೆ, ಒಂದು ಹುಡುಗಿ ಅದರಲ್ಲಿ ತಪ್ಕೊಂಡು ಕಿಸ್ಸಿಂಗ್ ಎಲ್ಲ ಕೊಡೋದು, ಏನಾದರೂ ಪೋಸ್ಟರ್ಸ್ ಇದ್ದರೆ ಒಂದು ಸೆಕೆಂಡಿಗೆ ಅದು ಅಟ್ರ್ಯಾಕ್ಟ್ ಆಗ್ಬೋದು. ಬಟ್ ಆ್ಯಕ್ಚುಲಿ ಅವನಿಗೂ ಗೊತ್ತಿದೆ ನನಗೆ ಅದಕ್ಕಿಂತ ಇಂಪಾರ್ಟೆಂಟ್ ನಾನು ಪಿಕ್ಚರ್ಗೆ ಹೋದರೆ ಅದರಲ್ಲಿರೋ ಸ್ಟೋರಿ ಅಂತ. ಅದನ್ನು ನೋಡ್ಕೊಂಡು ಹೋಗ್ತಾನೆ ಅಂದ್ಕೊಳ್ಳಿ. ಅಲ್ಲಿ ಒಳಗಡೆ ಹೋದಾಗ ಕಥೆನೇ ಇಲ್ಲ, ಬರೀ ಇದೇ ಇರುತ್ತೆ. ಆವಾಗ ಅನಿಸುತ್ತೆ, ಈ ಸ್ಟಾರ್ಟಿಂಗ್ ಒಂದು ಚೂರು ಖುಷಿ ಅನಿಸ್ಬೋದು, ಮತ್ತು ಅದು ಬೋರ್ ಅನಿಸುತ್ತೆ, ಕಥೆನೇ ಇಲ್ಲ ಅಂತ. ಅದೊಂದು ಚಿಕ್ಕ ಅಟ್ರ್ಯಾಕ್ಷನ್ ಅಷ್ಟೇ. ಆ್ಯಕ್ಚುಲಿ ಎಲ್ಲರಿಗೂ ಬೇಕಾಗಿರೋದು ಒಳಗಡೆ ಕಂಟೆಂಟ್. ಅದು ಏನಿದೆ ಅದಷ್ಟು ಮಾತ್ರ ಇಲ್ಲಿದೆ. ಅಂದರೆ ಅಲೋಕರ ಪ್ರೊಡಕ್ಷನ್ಗೆ ನೀವು ಸಿನಿಮಾ ಮಾಡ್ತಿದ್ದೀರಾ ಅಂತ ಅಂದಾಗ, ನಿಮ್ಮ ಪ್ರೊಡಕ್ಷನ್ಗೆ ಹೆಣ್ಮಕ್ಳು ಆರಾಮಾಗಿ ಬರ್ಬೋದು ನಿಮ್ಮನ್ನ ನಂಬಿ? 100% ಆರ್ಟಿಸ್ಟ್ ಥರ ಬರಲಿ ಅವರನ್ನು ನಾನು ಇಂಟೀರಿಯರ್ ಡಿಸೈನರ್, ನಾನು ನನ್ನ ವಸ್ತುನ ಮೆಟೀರಿಯಲ್ ಥರ ನೋಡ್ತೀನಿ, ಅದನ್ನು ಇಡೋ ಜಾಗದಲ್ಲಿ ಇಟ್ಟರೆ ಅದಕ್ಕೊಂದು ಸೌಂದರ್ಯ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸಿನಿಮಾನು ಎಕ್ಸಾಕ್ಟ್ಲಿ ದ ಸೇಮ್. ಅವರನ್ನು ನಾನು ಸೆಟ್ಟಲ್ಲಿ ಆ್ಯಕ್ಷನ್ ಅಂದಾಗ ಅವ್ರನ್ನ ಮೆಟೀರಿಯಲ್ ಥರ ನೋಡ್ತೀನಿ, ಅವ್ರನ್ನ ಇಡೋ ಜಾಗದಲ್ಲಿ ಇಡ್ತೀನಿ, ಮುಗೀತಾ ಅವ್ರು ನನ್ನ ಫ್ರೆಂಡ್, ಟಾಟಾ ಬೈ ಬೈ. ಓಕೆ. ಅಂದರೆ ಮಾತಾಡ್ತಿದ್ರೆ ಮಾತು ಹಂಗೆ ಮುಂದುವರಿತಾನೆ ಇರುತ್ತೆ, ಸಾಕಷ್ಟು ವಿಷಯಗಳು ಚರ್ಚೆ ಆಗ್ತಾನೆ ಇರುತ್ತೆ. ಪಾಡ್ಕಾಸ್ಟ್ ಅಂತ ಹೇಳ್ತಾರಲ್ಲ, ಅದು ಇದಕ್ಕೇ ಹೇಳೋದು. ಅಂದರೆ ವಿಷಯಗಳು ಕಂಟಿನ್ಯೂಸ್ ಆಗಿ ಹೋಗ್ತಿರುತ್ತೆ. ಎಂಡ್ ಮಾಡೋಣ ಅಂತ ಅಂದ್ಕೊಂಡ್ರು ಅದು ಎಂಡ್ ಮಾಡೋಕ್ಕಾಗಲ್ಲ. ಬಟ್ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ. ಆ್ಯಂಡ್ ಓವರಾಲ್ ಆಗಿ ನಮ್ಮ ಸ್ಯಾಂಡಲ್ವುಡ್ನ ಜನರಿಗೆ, ಏನು ಫಿಲಿಮ್ ಇಷ್ಟಪಡುವಂಥ ಸಿನಿ ಪ್ರಿಯರಿಗೆ ಏನು ಹೇಳ್ತೀರಾ ಫೈನಲ್ ಆಗಿ? ಒಂದು ಕರೆ ನಿಮ್ಮ ಕಡೆಯಿಂದ, ಕುಡ್ಲ ನಮ್ಮದು ಊರು ಸಿನಿಮಾ ಬಗ್ಗೆ. ಕುಡ್ಲ ನಮ್ಮದೂರು ಸಿನಿಮಾದ ಬಗ್ಗೆ ಅಂತ ಅನ್ನೋದಕ್ಕಿಂತ ಸಿನಿಮಾನ ಎಲ್ಲರೂ ಇಷ್ಟಪಡಬೇಕು. ಅದು ನಾನಾಗಿರಲಿ, ನಾನೊಬ್ಬ ಹೊಸಬ, ದೊಡ್ಡ ಡೈರೆಕ್ಷನ್ ಮಾಡಿದವ್ರದ್ದೇ ಮೂವಿನೇ ಚೆನ್ನಾಗಿಲ್ಲ ಅಂತ ಈ ಥರ ಎಲ್ಲ ಲೆಕ್ಕ ಹಾಕೋದಕ್ಕಿಂತ, ಅದು ನಾನಾಗಿರಲಿ ಯಾರೇ ಆಗಿರಲಿ ನನ್ನ ಮೂವಿನ ಮಾತ್ರ ನೋಡಬೇಕು ಅಥವಾ ಇಂಥವ್ರ ಮೂವಿನ ಮಾತ್ರ ನೋಡಬೇಕು ಅನ್ನೋದಕ್ಕಿಂತ ನೀವು ಜಾಸ್ತಿ ಕಾನ್ಸಂಟ್ರೇಷನ್ ಕಂಟೆಂಟಿಗೆ ಕೊಡಿ. ಅದು ಯಾರ ಮೂವಿ ಬೇಕಾದರೂ ಆಗಿರಲಿ, ಕಂಟೆಂಟ್ ಯಾರು ಕ್ರಿಯೇಟರ್ ಯಾರಿದ್ದಾರೋ, ಏನು ತೋರಿಸ್ತಾರೋ, ಅಂದರೆ ಒಳ್ಳೆ ಕಂಟೆಂಟ್ ಯಾರು ತೋರಿಸ್ತಾರೋ ಅವರಿಗೆ ಫಸ್ಟ್ ಪ್ರಾಮುಖ್ಯತೆನ ಕೊಡಬೇಕು. ಸೊ ನನ್ನದೇ ಮೂವಿ ಪ್ಲೀಸ್ ನೋಡಿ ಅಂತ ನಾನು ಹೇಳಲ್ಲ. ಕಂಟೆಂಟ್ ಚೆನ್ನಾಗಿದ್ದರೆ ಅದನ್ನು ಶೇರ್ ಮಾಡಿ. ಒಂದು ಸತಿ ಚಾಲೆಂಜ್ ಆಗಿ ಬಂದು ನೋಡಿ, ಅದು ದೊಡ್ಡ ಮಾತಾಡಿದ್ದಾನೆ, ಅದೇನಿದೆ ನೋಡುವ ಅಂತ. ಚಿಕ್ಕ ಪುಟ್ಟದ್ದು ಏನಾದರೂ ಹೆಚ್ಚು ಕಮ್ಮಿ ಇದ್ದರೆ, ಜಸ್ಟ್ ಒಂದು ಎರೇಸಿಂಗ್ ಮಿಸ್ಟೇಕ್ಸ್ ಏನಾದರೂ ಇದ್ದರೆ ಅದನ್ನು ಹೊಟ್ಟೆಗೆ ಹಾಕೊಳ್ಳಿ. ಯಾಕೆಂದರೆ
ಜಾಸ್ತಿ ಪಟ್ಟು ನನಗೆ ಹಾಕಿದ ದುಡ್ಡು ಬರೋದೇ ಬೇಡ ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ. ಒಳಗಡೆ ಆಸೆ ಇದ್ದೇ ಇರುತ್ತೆ. ಯಾಕೆಂದರೆ 2 ವರ್ಷ ಇದರ ಹಿಂದೆ ನಾನು ನನ್ನ ಕೆಲಸ ಬಿಟ್ಟು ವರ್ಕ್ ಮಾಡಿದ್ದೀನಿ. ಪ್ಲಸ್ ನನ್ನ ಜೊತೆ ಇರೋರು ಕೂಡ ಆಲ್ಮೋಸ್ಟ್ ಸುಮಾರು ಜನ ಏನು ಎಕ್ಸ್ಪೆಕ್ಟ್ ಮಾಡದೆ ವರ್ಕ್ ಮಾಡಿದ್ದಾರೆ. ಸೊ ಅವರಿಗೆ ನನಗೇನಾದರೂ ನನಗೆ ದುಡ್ಡು ಸಿಕ್ಕಿದ್ರೆ ಅಂದರೆ ಪ್ರಾಫಿಟ್ ಅಂತ ಬಂದರೆ ನಾನು ಡೆಫಿನೆಟ್ಲಿ ಎಲ್ಲರನ್ನೂ ಕರೆದು ಒಂದು ಪ್ರೋಗ್ರಾಮ್ ಮಾಡಿ ಎಲ್ಲರಿಗೂ ಇನ್ನೊಂದು ಸತಿ ಥ್ಯಾಂಕ್ಸ್ ಟೋಕನ್ ಅಂತ ನನಗೆ ಕೊಡಬೇಕು ಅಂತ ಆಸೆ ಇದೆ. ಯಾಕೆಂದರೆ ಅವರು ಕೂಡ ಕೆಲಸ ಬಿಟ್ಟು ಬಂದಿದ್ದಾರೆ. ಅದಕ್ಕೋಸ್ಕರ ಆ ಲೆಕ್ಕ ದುಡ್ಡು ತುಂಬ ಇಂಪಾರ್ಟೆಂಟ್. ದುಡ್ಡೇ ದೇವರು, ಆದರೆ ದೇವರಲ್ಲ. ಸೊ ಅದು ಸೆಕೆಂಡ್ರಿ. ಬಟ್ ನನಗೆ ಮೈನ್ ಬೇಕಾಗಿರೋದು ನಾವೆಲ್ಲ ಸೇರಿ ಏನು ಮಾಡಿದ್ದೀವಿ ಅದನ್ನು ಒಂದು ಸತಿ ನೀವು ನೋಡಬೇಕು. ಒಂದು ಸತಿ ನೋಡಿದ ಮೇಲೆ ಚೆನ್ನಾಗಿಲ್ಲ ಅಂತೇಳಿ ನೀವೀಗ ನನ್ನ ಮೂವಿ ನೋಡಿ ಇದು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ 100% 100 ಜನ ಬರೋರು ಬರಲ್ಲ. ಬಟ್ ನೀವು ಚೆನ್ನಾಗಿಲ್ಲ ಅಂತ ನಿಜವಾಗ್ಲೂ ಹೇಳಲ್ಲ, ಯಾಕೆಂದ್ರೆ ಅಂಥ ಪಾಯಿಂಟ್ ಇಲ್ಲ ಜೆನ್ಯೂನ್ ಆಗಿ. ಸೊ ಆ ಕಾನ್ಫಿಡೆನ್ಸ್ ನನಗಿದೆ. ಒಂದು ಸತಿ ನೋಡಿ. ಅಲೋಕ್ ಅವ್ರ ಜೊತೆ ಸಾಕಷ್ಟು ಮಾತುಗಳಾಯಿತು. ಆ್ಯಂಡ್ ಸ್ಯಾಂಡಲ್ವುಡ್ಗೆ ತುಂಬಾ ಕನಸುಗಳನ್ನ ಇಟ್ಕೊಂಡು ಅಲೋಕ್ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಕುಡ್ಲಾ ನಮ್ಮದು ಊರು ಸಿನಿಮಾದಿಂದ ಒಂದು ಸದ್ದನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ರಿವ್ಯೂಗಳು ಕೂಡ ತುಂಬ ಚೆನ್ನಾಗಿ ಬರ್ತಿದೆ. ವೀಕೆಂಡಲ್ಲಿ ರಿಲೀಸ್ ಕೂಡ ಅಂದರೆ ಈಗ ಆಲ್ರೆಡಿ ರಿಲೀಸ್ ಆಗಿದೆ. ಸೊ ಎಲ್ಲ ಥಿಯೇಟ್ರ್ಗಳಲ್ಲೂ ಕೂಡ ಇರುತ್ತೆ ಕುಡ್ಲಾ ನಮ್ಮದು ಊರು ಸಿನಿಮಾ. ಸೊ ವೀಕೆಂಡಲ್ಲಿ ಜಾಸ್ತಿ ಥಿಯೇಟ್ರ್ಗಳಲ್ಲಿ ನಿಮಗೆ ಆ ಸಿನಿಮಾ ನೋಡೋಕ್ಕೆ ಸಿಗುತ್ತೆ. ಸೊ ಎಲ್ಲರೂ ವೀಕೆಂಡಲ್ಲಿ ಹೋಗಿ ಕುಡ್ಲಾ ನಮ್ಮದು ಊರು ಸಿನಿಮಾವನ್ನು ನೋಡಿ. ಆ್ಯಂಡ್ ನಮ್ಮ ಹೊಸ ಪ್ರತಿಭೆ ಆಗಿರುವಂಥ ಹಾಗೆ ಸುದೀಪ್ ಅವರ ಕಟ್ಟ ಅಭಿಮಾನಿ ಆ್ಯಂಡ್ ಡೈಹಾರ್ಟ್ ಫ್ಯಾನ್ ಆಗಿರುವಂಥ ಅಲೋಕ್ ಅವರಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ಪಾಡ್ಕಾಸ್ಟನ್ನು ಎಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನೋಡ್ತಾ ಇರಿ ಫ್ರೀಡಮ್ ಟಿವಿನ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.